ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ್ ಪ್ರಕೃತಿ. ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ಮುಂದುವರೆದ ಭಾಗವಾಗಿ ಹಿಂದೆ ಏನು KSET ಪರೀಕ್ಷೆಯ ಒಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಚರ್ಚೆಯನ್ನು ಮಾಡಲಾಗಿತ್ತು. ಈ ಬಾರಿ KSET ಕೇಳಿರುವಂಥ ಪ್ರಶ್ನೆ ಪತ್ರಿಕೆ ತುಂಬ ಚಾಲೆಂಜಿಂಗ್ ಇರುವಂಥ ಮತ್ತು ಅಷ್ಟೇ ಕಂಟೆಂಟ್ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ನನಗೆ ಬಹಳ ವೈಯಕ್ತಿಕವಾಗಿ ಖುಷಿಯನ್ನು ಕೊಟ್ಟಂಥ ಪ್ರಶ್ನೆ ಪತ್ರಿಕೆ. ಹಾಗಾಗಿ ಆ ಪ್ರಶ್ನೆಗಳು ಎಷ್ಟು ಡೆಪ್ತ್ ಕಂಟೆಂಟ್ ಹೊಂದಿದೆ ಅದನ್ನು ಹೊರಗಡೆಯಿಂದ ನೋಡಿದಾಗ ಇದೇನು ಜಸ್ಟ್ ಸಿಂಪಲ್ ಕ್ವಶನ್ ಅಂತ ಅನಿಸುತ್ತೆ. ಬಟ್ ನಮ್ಮನ್ನು ತಪ್ಪು ಮಾಡಲಿಕ್ಕೆ ಏನೆಲ್ಲ ಮಾಡಿದ್ದಾರೆ ಟ್ರಿಕ್ಸು, ಅಥವಾ ನಾವು ನಾಲೆಡ್ಜ್ ಡೆಪ್ತ್ ಇದ್ದರೆ ಮಾತ್ರ ಅವಾಗಲನ್ನ ಮುಟ್ಲಿಕ್ಕಾಗತ್ತೆ, ಇಲ್ಲಾಂದರೆ ಆ ಕ್ವಶನ್ನ ಟಚ್ ಮಾಡಲಿಕ್ಕೂ ಆಗೋದಿಲ್ಲ. ಮತ್ತು ಆ ಕ್ವಶನ್ ಇರುವಂಥ ಏರಿಯಾ ಅದು ಎಷ್ಟು ಇಂಪಾರ್ಟೆಂಟ್ ಇದೆ, ಯಾಕೆ ಆ ಪ್ರಶ್ನೆಯನ್ನು ಕೇಳಿದ್ದಾರೆ, ಅದ್ರ ಸುತ್ತಮುತ್ತಲು ಇನ್ನೇನು ಹೆಚ್ಚಿನ ಮಾಹಿತಿ ಇದೆ, ಈ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇನೆ. ಇದೇ ಪ್ರಶ್ನೆಗಳನ್ನು ವಿಜಯೀ ಪಥ ಯೂಟ್ಯೂಬ್ ಚಾನಲ್ನಲ್ಲಿ ಈ ಪ್ರಶ್ನೆಗಳನ್ನು ಬಿಟ್ಟು ಉಳಿಕೆ ಪ್ರಶ್ನೆಗಳನ್ನು ಈಗಾಗಲೇ ವಿಜಯೀ ಭವದಲ್ಲಿ ಇದೇ ರೀತಿಯ ಒಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇನೆ. ಅದೇ ರೀತಿ ವಿಜಯೀ ಪಥದಲ್ಲೂ ಸಹ ಈ ಎರಡು ಪ್ರಶ್ನೆ ಪತ್ರಿಕೆಗಳ ಇವುಗಳ ವಿಚಾರವನ್ನು ತೆಗೆದುಕೊಂಡು ಅಲ್ಲೂ ಸಹ ಚರ್ಚೆ ಮಾಡಲಾಗಿದೆ. ನೀವು ಅಲ್ಲೂ ಸಹ ಇದನ್ನು ಗಮನಿಸಬಹುದು. ಪಾರ್ಟ್ 2 ನೆಕ್ಸ್ಟು ನಿಮಗೆ ಇದೇ ಥರದ ವೀಡಿಯೋಸ್ ಬೇಕು ಅನ್ನೋಂಥದ್ದಾದರೆ, ಈ ಕಂಟೆಂಟ್ ಇಷ್ಟ ಆಯಿತು ಅಂದರೆ ನೀವು ಅದನ್ನು ಮುಂದೆ ಕಾಮೆಂಟಲ್ಲಿ ತಿಳಿಸಿದ್ರೆ ಅದನ್ನು ನಾವು ಏನು ಪರಿಗಣಿಸಿ ಮುಂದೆ ಇದನ್ನು ಕಂಟಿನ್ಯೂಷನ್ ಮಾಡ್ತೇವೆ ಪಾರ್ಟ್ 3. ನಂತರ ಇಲ್ಲಿ ಹೇಳಕ್ಕೆ ಬಯಸ್ತೇನೆ, ಸುಮಾರು ಜನಕ್ಕೆ ಹಾಗೇ ನೋಡಿದಂಥ ಸಂದರ್ಭದಲ್ಲಿ ಇದೇನು ನಂಗೆ ಗೊತ್ತಿತ್ತು ಬಿಡು, ಇದು ನಾನು ಆಗ್ತಿದ್ದೆ ಬಿಡು ಅನ್ನೋಂಥದ್ದಾಗತ್ತೆ. ಇದು ಒಂಥರ ಚಾಲೆಂಜಿಂಗು. ಸುಮಾರು ಜನ ಇದೇನು ದೊಡ್ಡ ಗನ್ನಂದಾರಿ ಪ್ರಶ್ನೆಗಳ, ಇವೇನು ಡೆಪ್ತಾ ಹಂಗೆ ಹಿಂಗೆ ಅಂತ ಹೇಳಿದಿರಿ, ಇಲ್ಲಿ ಒಳಗಡೆ ಹೋದರೆ ಏನೂ ಇಲ್ಲ, ಈ ಥರದ್ದು ಭ್ರಮೆಗಳು ಬರ್ತವೆ ನಮಗೆ. ಅದಕ್ಕೆ ಒಂದು ಪೆನ್ನು ಪೇಪರು ತೆಗೆದುಕೊಂಡು ಈಗ ಮೊದಲಿಗೆ ಕ್ವಶನ್ ತೋರಿಸ್ತೇನೆ. ಕ್ವಶನ್ ತೋರಿಸಿದ್ದಾದಮೇಲೆ ನಂತರ ಅದು ಅನಾಲಿಸಿಸ್ ಕೊಡ್ತೇನೆ. ಕ್ವಶನ್ ತೋರಿಸಿದಾಗ ನೀವು ಅಲ್ಲಿ ಪಾಸ್ ಮಾಡ್ಕೊಳ್ಳಿ, ಅಲ್ಲಿ ನೀವು ಆನ್ಸರ್ನ ಹಾಕಿ, ಅನಂತರ ಆನ್ಸರ್ ಯಾವುದಾಗಿತ್ತು ಅನ್ನೋದನ್ನ ಒರಿಜಿನಲ್ನ ಟಿಕ್ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಏನು ನಿಜವಾಗಿಯೂ ಪ್ರಿಪ್ರೇಷನ್ ನೀವು ಹೇಗಿತ್ತು, ಅಥವಾ ನಿಮ್ಮ ಸಾಮರ್ಥ್ಯ ಹೇಗಿದೆ, ಕ್ವಶನ್ ಅನಾಲಿಸಿಸ್ ಮಾಡುವಂಥ ಸಾಮರ್ಥ್ಯ ಅನ್ನೋಂಥದ್ದನ್ನ ತಿಳ್ಕೊಳ್ಳಿ. ಈ ಪ್ರಶ್ನೆಗಳು, ಈ ಥರದ ಪ್ರಶ್ನೆಗಳು ಏನು PC, PSI ಅಥವಾ CTI, SDA, FDA ಇಂಥದ್ರಲ್ಲಿ ಈ ಥರದ ಪ್ರಶ್ನೆಗಳು ಒಂದು 10 ಪ್ರಶ್ನೆಗಳು ಸಿಗ್ತವೆ. ಉಳಿಕೆವೆಲ್ಲ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳು ಸಿಗ್ತವೆ. ಅದರಿಂದಾಗಿ ಈ ಥರದ ಪ್ರಶ್ನೆಗಳಿಗೆ ನೀವು ಎಷ್ಟು ಆನ್ಸರ್ ಮಾಡ್ತೀರೋ ಅದು ನಿಮ್ಮ ಸೆಲೆಕ್ಷನನ್ನು ನಿರ್ಧಾರ ಮಾಡುತ್ತೆ. ಅದರಿಂದಾಗಿ ಈ ಪ್ರಶ್ನೆಗಳನ್ನು, ಇತಿಹಾಸದ ಪ್ರಶ್ನೆಗಳು ಎಲ್ಲರೂ ತುಂಬ ಈಸಿ ಅಂತ ಅಂದ್ಕೊಂಡಿದ್ದೀವಿ, ನಿಜವಾಗಿಯೂ ಈಸಿನೇ. ಅದನ್ನು ಇಷ್ಟಪಟ್ಟು ಓದಿದಾಗ, ಅದನ್ನು ಅರ್ಥೈಸಿಕೊಂಡಾಗ, ಅದನ್ನು ಆಸ್ವಾದಿಸಿದಾಗ. ಅದಿಲ್ಲ ಅನ್ನೋಂಥದ್ದಾದರೆ ನಿಜವಾಗಿಯೂ ಖಂಡಿತ ಬೇರೆ ಸಬ್ಜೆಕ್ಟ್ಗಳು ಕಂಪೇರ್ ಮಾಡಿದ್ರೆ ಹಿಸ್ಟ್ರಿ ತುಂಬ ಟಫ್ ಸಬ್ಜೆಕ್ಟು. ಯಾಕೆಂದರೆ ತುಂಬ ವಿಸ್ತಾರವಾದಂಥ ವಿಷಯ, ವಿಶಾಲವಾದಂಥ ಒಂದು ಸಾಮ್ರಾಜ್ಯಗಳ ಕುರಿತು ತಿಳಿಸುವಂಥದ್ದು ತುಂಬ ಸಮಸ್ಯೆನೇ ಆಗುತ್ತೆ, ಅದನ್ನ ನೆನಪಿಟ್ಕೊಳ್ಳಿಕ್ಕೆ. ಈಗ ಚರ್ಚೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ವೆರಿ ಸಿಂಪಲ್ ಅನಿಸೋಂಥದ್ದು, ನಿಮ್ಗೆ ಹಂಗೆ ಅನಿಸ್ತಾ ಇರುತ್ತೆ. ಈಗ ಇದಕ್ಕೆ ಆನ್ಸರ್ ಮಾಡಿ. ಕಾಲಾನುಕ್ರಮದಲ್ಲಿ ಜೋಡಿಸಿ. ಇಲ್ಲೇನಿದೆ, ಒಂದು ಸಣ್ಣ ಲಿಟಿಗೇಷನ್ ಇದೆ. ಅದಕ್ಕೆ ಸುಮಾರು ಸರಿ ನಾನು ಹೇಳ್ತಿರ್ತೇನೆ, ಯಾವತ್ತೂ ಮನುಷ್ಯ ಬೆಟ್ಟವನ್ನು ಎಡವಿಕೊಂಡು ಬೀಳುವುದಿಲ್ಲ, ಸಣ್ಣ ಸಣ್ಣ ಕಲ್ಲುಗಳನ್ನೇ ಎಡವಿಕೊಂಡು ಬೀಳ್ತಾನೆ ಅಂತ. ಹಾಗೆ ಸಣ್ಣ ಸಣ್ಣ ವಿಷಯಗಳೇ ನಮ್ಮನ್ನು ಸೆಲೆಕ್ಷನ್ ಆಗದಂತೆ ತಡೀತವೆ. ನಾವು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕಾಗಿಲ್ಲ, ಸಣ್ಣ ಮಿಸ್ಟೇಕ್ಸನ್ನು ಮಾಡದೆ ಸರಿ ಮಾಡಿಕೊಂಡ್ರೆ ಸಾಕು, ಅದೇ ದೊಡ್ಡ ಕೆಲಸ ಆಗುತ್ತೆ. ಅದಕ್ಕೆ ಸಣ್ಣ ಮಿಸ್ಟೇಕ್ಸ್ ಎಲ್ಲಿ ಮಾಡ್ತೇವೆ, ಯಾಕೆ ಮಾಡ್ತೇವೆ ಅನ್ನೋದನ್ನು ಇಲ್ಲಿ ಗಮನಿಸ್ತಾ ಹೋಗಿ. ಯಾರು? ಕೃಷ್ಣದೇವರಾಯ, ದೇವರಾಯ 1, ದೇವರಾಯ 2, ವಿಜಯರಾಯ. ಇದನ್ನು ನಿಜವಾಗಿ ಅನಾಲಿಸಿಸ್ ಮಾಡೋಂಥದ್ದಾದರೆ ಈಗೇನು ಅನಾಲಿಸಿಸ್ ಮಾಡ್ಬೋದು, ಸಿಂಪಲ್ ಆಗಿ ಹೇಳೋದಾದರೆ ಈಗ ಇದಕ್ಕೆ ಆನ್ಸರ್ ಮಾಡಿರ್ತೀರ ಅಂದ್ಕೊಂಡಿದ್ದೇನೆ. ಆನ್ಸರ್ ಮಾಡಿಬಿಟ್ಟು ಅನಂತರ ಎಕ್ಸ್ಪ್ಲನೇಷನ್ ಕೇಳಿ. ದೇವರಾಯ ಫಸ್ಟ್ ಬರ್ತಾನೆ, ಆನಂತರ ದೇವರಾಯ 2 ಬರ್ತಾನೆ. ಅಲ್ಲಿಗೆ ಇವರಾದ್ಮೇಲೆ 2 ಆದ ನಂತರ 3 ಬರಬೇಕು, ಇದು ಫಿಕ್ಸ್ ಆಗಿರಬೇಕು. ಸಿಂಪಲ್ಲಾಗಿ ಅನಾಲಿಸಿಸ್ ಮಾಡೋಂಥದ್ದಾದರೆ ಈಗ 2 ಆದಮೇಲೆ, ಈಗ ಇಲ್ಲಿ ನೋಡಿ 2 ಆದಮೇಲೆ 4 ಬರ್ತದೆ, ಇಲ್ಲ ಆಗೋದಿಲ್ಲ. ಇಲ್ಲಿ 2 ಆದಮೇಲೆ 4 ಬರ್ತದೆ, ಆಗೋದಿಲ್ಲ. ಇಲ್ಲೂ ಸಹ 2 ಆದಮೇಲೆ 4 ಬರ್ತದೆ, ಆಗೋದಿಲ್ಲ. ಇಲ್ಲಿ ನೋಡಿ 2 ಇಲ್ಲಿ ಬರುತ್ತೆ, 4 ಇಲ್ಲಿ ಬರುತ್ತೆ, ಹಾಗಾಗಿ ಇದು ಆಗೋದಿಲ್ಲ. ಅಥವಾ 3 ನೋಡಿ, 3 ಆದಮೇಲೆ 2 ಬರುತ್ತೆ. 2ನೇ ದೇವರಾಯ ಅಂತ ಫಸ್ಟ್ ಬಂದು ಆಮೇಲೆ ದೇವರಾಯ 1 ಅಂತ ಬರೋದಿಲ್ಲ. ಅಲ್ಲಿಗೆ ನೀವೇನು ಮಾಡ್ಬೋದು, 2 ನಂತರ 4 ಬರ್ತಾ ಇದೆ ಅಂದರೆ ಇದು ತಪ್ಪು, 2 ನಂತರ ಇದು 4 ಬರ್ತಾ ಇದೆ ಅಂದರೆ ತಪ್ಪು, ಇಲ್ಲಿ ಇದನ್ನು 2 ನಂತರ 4 ಬರ್ತಾ ಇದೆ ಅಂದರೆ ತಪ್ಪು ಅಂತ ಜಡ್ಜ್ ಮಾಡೋಂಥದ್ದನ್ನು ನೋಡ್ತೀವಿ. ಇದನ್ನು ನಾನೇ ಹಿಂದಿನ ಪ್ರಶ್ನೆಗಳಲ್ಲಿ ಕೆಲವು ಪ್ರಶ್ನೆಗಳಿಗೆ ಹೇಳಿದ್ದೇನೆ, ಈ ಥರದ್ದಾಗತ್ತೆ ಅಂತ. ಬಟ್ ನಮಗಿಲ್ಲಿ ಅರ್ಥ ಆಗಬೇಕಾಗಿರೋದೇನೆಂದರೆ, ಈ ಪುಣ್ಯಾತ್ಮ ವಿಜಯರಾಯ ಅನ್ನೋಂಥವ್ನು ಎಲ್ಲಿ ಬರ್ತಾನೆ. ಸುಮಾರು ಜನ ಇತಿಹಾಸವನ್ನು ಓದಿಕೊಂಡಿರೋಂಥವ್ರು, ವಿಜಯನಗರದ ಬಗ್ಗೆ ತುಂಬ ಆಳವಾಗಿ ತಿಳ್ಕೊಂಡಿರೋಂಥವ್ರು, ಈ ವಿಜಯರಾಯ ಅನ್ನೋಂಥವ್ರು ಎಲ್ಲಿ ಬರ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ನಾಲೆಡ್ಜ್ ಓದಿಕೊಳ್ಳುವಂಥದ್ದು, ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು 50% ಆದರೆ
ಆ ಜ್ಞಾನವನ್ನು ಅಪ್ಲೈ ಮಾಡಿಕೊಂಡು ಆನ್ಸರ್ ಮಾಡೋದು 50% ಆಗಿರುತ್ತೆ. ಅದಕ್ಕೆ ಸುಮಾರು ಜನ ಹೆಚ್ಚಿಗೆ ಓದುವುದಂಥವರು ಸಾಮಾನ್ಯವಾಗಿ ನೀವು ಗಮನಿಸಿದಂತೆ ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಆದರೆ ಅವರು ಸಕ್ಸಸ್ ಆಗ್ತಾ ಇರೋದಿಲ್ಲ. ಯಾಕೆಂದರೆ ಜ್ಞಾನ ಇದೆ, ಅದನ್ನು ಅನಾಲಿಸಿಸ್ ಮಾಡ್ಕೊಳ್ಳೋದು ಬರೋದಿಲ್ಲ. ಹಿಂದಿನ ಕಾಲದ ಪ್ರಶ್ನೆ ಪತ್ರಿಕೆಗಳಾಗಿರೋದು. ಯಾಕೆ UPSC KPSC ಇವು ಡಿಫ್ರೆಂಟಾಗಿ ಕಾಣ್ತವೆ ಕ್ವಶನ್ ಪೇಪರ್ಸು, ಅವ್ರು ಕೇಳೋಂಥ ಕ್ವಶನ್ ಪ್ಯಾಟ್ರನ್ನ ಸ್ಟೈಲ್ ಹೆಂಗಿರುತ್ತೆ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಅವ್ರು ಕೊಡೋದಿಲ್ಲ. ನಿಮ್ಮ ಜ್ಞಾನವನ್ನು ಯಾವ ರೀತಿ ಅನಾಲಿಸಿಸ್ ಮಾಡ್ಕೊತೀರಿ ಅನ್ನೋಂಥ ನಿಮ್ಮ ಅನಾಲಿಟಿಕಲ್ ಪವರನ್ನು ಚೆಕ್ ಮಾಡ್ತಾರೆ ಅವರು. ಅದಕ್ಕಾಗಿ ಈ ಪ್ರಶ್ನೆಗಳು ಹೀಗಿರ್ತವೆ. ಈ ರೀತಿ ಎಲ್ಲ ಅನಾಲಿಸಿಸ್ ಮಾಡ್ಬೋದು. ಬಟ್ ಇಷ್ಟೆಲ್ಲ ಮಾಡಿದರೂ ಸಹ ಇದಕ್ಕೆ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇಂಥ ಪ್ರಶ್ನೆಯನ್ನು ಆನ್ಸರ್ ಮಾಡ್ತಾ ಇದ್ರೆ ಇದು ಚಾಲೆಂಜಿಂಗ್. ಇದು ಕೆಲವೊಂದು ಟೈಮಲ್ಲಿ ಕಣ್ಣು ಮುಚ್ಕೊಂಡು ಹಾಕ್ಬಿಟ್ಟು ಅವ್ರು ಸಕ್ಸಸ್ ಆಗಿರುತ್ತೆ, ಕೆಲವೊಂದು ಟೈಮಲ್ಲಿ ಅಂದಾಜ್ ಮೇಲೆ ಹಾಕಿರೋರು ಸಕ್ಸಸ್ ಆಗಿರುತ್ತೆ. ಬಟ್ ರಿಯಲ್ ಆಗಿ ಎಷ್ಟು ಜನಕ್ಕೆ ನೀವು ಕಾಮೆಂಟಲ್ಲಿ ತಿಳಿಸಬೇಕಾದ್ರೆ ಎಷ್ಟು ಜನಕ್ಕೆ ವಿಜಯರಾಯ ಯಾವಾಗ ಬರ್ತಾನೆ, ಯಾವ ಅಂಶದಲ್ಲಿ ಬರ್ತಾನೆ ಅಂತ ನಿಮಗೆ ಗೊತ್ತಿತ್ತು ಅನ್ನೋಂಥದ್ದನ್ನು. ಈಗ ಆನ್ಸರ್ಗೆ ಹೋಗ್ತಾ ಇದ್ದೀನಿ. ಇದು ತಪ್ಪಿದೆ ಆನ್ಸರು. ನೋಡಿ ಇಲ್ಲಿ ಕರೆಕ್ಟ್ ನೋಡಿ, ಇದು ಆನ್ಸರ್ ಕರೆಕ್ಟ್ ಆಗಿದೆ. ಸುಮಾರು ಜನ ಇದನ್ನು ನೋಡಿ ಜಡ್ಜ್ ಮಾಡ್ತೀರಿ ಅಂತ ಅಂದ್ಕೋತಾನೆ. ಹೇಗೆ ಅಂತ ನೋಡೋಣ. ಇಲ್ಲಿ ಫಸ್ಟ್ ಬರುವಂಥದ್ದು ಇದು ಸಾಳುವ ಅಂಶ ಕರೆಕ್ಟು, ಮೊದಲನೇ ದೇವರಾಯ ಕರೆಕ್ಟು. ಮೊದಲನೇ ದೇವರಾಯ ಆದ ನಂತರ ಬರುವಂಥವನು ವಿಜಯರಾಯ. ವಿಜಯರಾಯ ಆದ ನಂತರ ಬರುವಂಥವನು ದೇವರಾಯ 2, ಅನಂತರ ಬರುವಂಥವರು ಕೃಷ್ಣದೇವರಾಯ ಲಾಸ್ಟ್. ಇದು ನಿಮ್ಗೆ ಗೊತ್ತಿರಬೇಕು. ವಿಜಯರಾಯ ಅನ್ನೋಂಥವನು 1ನೇ ದೇವರಾಯ ಮತ್ತು 2ನೇ ದೇವರಾಯನ ಮಧ್ಯದಲ್ಲಿ ಆಳ್ವಿಕೆಗೆ ಬರ್ತಾನೆ. 2 ವರ್ಷ ಮಾತ್ರ ಆಳ್ವಿಕೆಗೆ ಮಾಡ್ತಾನೆ. ಹಾಗಾಗಿ ನಾವು ಇದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ಇದನ್ನು ಟ್ರಿಕ್ಕಿ ಕ್ವಶನ್ಸ್ ಅಂತ. ಸಾಮಾನ್ಯವಾಗಿ ಫೆಮಿಲಿಯರ್ ಕಿಂಗ್ಸನ್ನು, ಫೆಮಿಲಿಯರ್ ರಾಜವಂಶಗಳನ್ನು ನೆನ್ಪಿಟ್ಕೋತೀವಿ. ಈ ಥರದ ಸಣ್ಣ ವ್ಯಕ್ತಿಗಳನ್ನು ಮರೆತು ಬಿಟ್ಟಿರ್ತೀವಿ. ಹಾಗಾಗಿ ಇಲ್ಲಿ ಪ್ರಶ್ನೆಯನ್ನು ತೆಗೆದಿದ್ದಾನೆ. ಇದು ನಿಮಗೆ ಈ 3 ಆನ್ಸರ್ ಗೊತ್ತಿತ್ತು ಅಂದರೂ ಸಹ ಇದು ಒಬ್ಬ ಗೊತ್ತಿಲ್ಲದೆ ಇದ್ದರಿಂದ ಇದನ್ನ ಆನ್ಸರ್ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಇದನ್ನು ಸಕ್ಸಸ್ ಆಗಿರೋಂಥವ್ರು 75% ಏನೋ ಅಂದಾಜ್ ಮೇಲೆ ಹಾಕ್ಬಿಟ್ಟು ಅದು ಕ್ಲಿಕ್ ಆಗಿದ್ರೆ ಆಗಿರ್ಬೋದು, ಇಲ್ಲದೆ ಇದ್ರೆ ಹೋಗಿರ್ಬೋದು. 25% ಮಾತ್ರ ಇದನ್ನು ತಿಳ್ಕೊಂಡಿರೋಂಥವ್ರು ಹಾಕಿರೋಂಥ ಪಾಸಿಬಿಲಿಟೀಸ್ ಇರುತ್ತೆ ಅನ್ನೋಂಥ ನನ್ನ ಅನಿಸಿಕೆ. ಈಗ ಮುಂದೆ ಹೋಗೋದಾದರೆ ಇಲ್ಲಿ ನೋಡಿಲಿ, ಈ ಕೃಷ್ಣದೇವರಾಯನ ಇಸ್ವಿ ಯಾವತ್ತಿಗೂ ಮರಿಬಾರ್ದು. ಯಾವ ವಂಶದಲ್ಲಿ ಬರ್ತಾನೆ ಇಸ್ವಿ ಅಂತ 1509ರಿಂದ 1529. ನೋಡಿಲಿ, ದೇವರಾಯ 1406ರಿಂದ 1422ರವರೆಗೆ ಆಳ್ವಿಕೆ ಮಾಡ್ತಾನೆ. ಅನಂತರ 1422ರಿಂದ 24ರವರೆಗೆ ಬರೀ 2 ವರ್ಷ ಮಾತ್ರ ವಿಜಯರಾಯ ಅನ್ನೋಂಥವ್ನು ಆಳ್ವಿಕೆ ಮಾಡ್ತಾನೆ. ಅನಂತರ ದೇವರಾಯ 2, ಅನಂತರ ಕೃಷ್ಣದೇವರಾಯ ಆಳ್ವಿಕೆಗೆ ಬರ್ತಾರೆ. ಒಂದೇ ಪ್ರಶ್ನೆ, ಸುಮಾರು ಸಿಂಪಲ್ ಅಂತ ಅಂದ್ಕೋತೀವಿ. ಆನ್ಸರ್ ಮಾಡೋದು ಎಷ್ಟು ಕಷ್ಟ ಆಗಿದೆ ಅಂತ. ನೆಕ್ಸ್ಟ್ ಹೋಗೋಣ. ವಾಸ್ತುಶಿಲ್ಪದ ಸ್ಮಾರಕಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸುಮಾರು ಜನ ಇಲ್ಲಿ ಬರುವಂಥದ್ದು ಸಮಸ್ಯೆ, 2 ರೀತಿ ಸಮಸ್ಯೆ ಬರುತ್ತೆ ನಿಮಗೆ. ಈ ಬುಲಂದ್ ದರ್ವಾಜ ಯಾವಾಗ ಕಟ್ಟಿದ್ರು, ಪುರಾಣ ಕಿಲಾ ಯಾವಾಗ ಕಟ್ಟಿದ್ರು, ತಾಜ್ ಮಹಲ್ ಯಾವಾಗ ಕಟ್ಟಿದ್ರು, ಹುಮಾಯೂನ್ ಸಮಾಧಿ ಯಾವಾಗ ನಿರ್ಮಾಣ ಮಾಡಿದ್ರು ಅನ್ನೋಂಥದ್ದು ನಮ್ಗೆ ಡೇಟ್ ಗೊತ್ತಿಲ್ವಲ್ಲ, ಹೆಂಗೆ ಅನಾಲಿಸಿಸ್ ಮಾಡೋದು ಅನ್ನೋಂಥದ್ದು ಸುಮಾರು ಜನಕ್ಕೆ ಡೌಟ್ ಬರುತ್ತೆ. ಇಲ್ಲಿ ನಮಗೆ ಡೇಟ್ಗಳ ಅವಶ್ಯಕತೆ ಇಲ್ಲ. ಡೇಟ್ಗಳ ಅವಶ್ಯಕತೆ ಯಾವಾಗ ಬೇಕಾಗತ್ತೆ ಅಂದರೆ, ಈಗ ಅಕ್ಬರ್ ಅನ್ನೋಂಥವನನ್ನು ಕೇಳಿ, ಅಕ್ಬರ್ ಒಬ್ಬನ ಕಾಲದಲ್ಲೇ ನಿರ್ಮಾಣ ಆದಂಥ 4 ಕಟ್ಟಡಗಳ ಬಗ್ಗೆ ಕೇಳಿದಾಗ ಡೇಟ್ ಬೇಕಾಗತ್ತೆ. ಉದಾಹರಣೆಗೆ ಫತೇಪುರ್ ಸಿಕ್ರಿಯ ನಿರ್ಮಾಣ, ಇಬಾದತ್ ಖಾನ ನಿರ್ಮಾಣ, ಪಂಚಮಹಲ್ ನಿರ್ಮಾಣ, ಅನಂತರ ಬುಲಂದ್ ದರ್ವಾಜ ನಿರ್ಮಾಣ. ಈ ರೀತಿ ಅಕ್ಬರ್ನ ಒಂದೇ ರಾಜನ ಸಾಧನೆಗಳನ್ನು, ಕಟ್ಟಡಗಳ ನಿರ್ಮಾಣಗಳನ್ನು ಕೇಳಿದಾಗ ಮಾತ್ರ ನಮ್ಗೆ ಇಸ್ವಿಗಳು ಬೇಕಾಗತ್ತೆ. ಇಲ್ಲಾಂದರೆ ಇಸ್ವಿಗಳ ಅವಶ್ಯಕತೆ ಬೇಕಾಗೋದಿಲ್ಲ. ಇಲ್ಲಿ ಯಾರ್ಯಾರು ನಿರ್ಮಿಸಿದ್ರು ಅಂತ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಬುಲಂದ್ ದರ್ವಾಜ ಅನ್ನೋಂಥದ್ದು ಬರುತ್ತೆ, ಅದು ಯಾರು ನಿರ್ಮಿಸಿದ್ರು. ಪುರಾಣ ಕಿಲಾ ಅದನ್ನು ಯಾರು ನಿರ್ಮಿಸಿದ್ರು. ತಾಜ್ ಮಹಲ್ ಅದನ್ನು ಯಾರು ನಿರ್ಮಿಸಿದ್ರು. ಹುಮಾಯೂನ್ ಸಮಾಧಿ ಇದನ್ನು ಯಾರು ನಿರ್ಮಿಸಿದ್ರು. ಇಷ್ಟನ್ನು ನಾವು ತಿಳ್ಕೊಂಡಿದ್ದೆ ಆದರೆ, ಯಾವ ರಾಜರು ಅನ್ನೋಂಥ ತಿಳ್ಕೊಂಡ್ರೆ ಸಾಕು. ರಾಜರ ಯಾರಾದ್ಮೇಲೆ ಯಾರು ಬರ್ತಾರೆ ಅನ್ನೋಂಥದ್ದು ತಿಳ್ಕೊಂಡ್ರೆ ನಾವು ಇದನ್ನ ಆನ್ಸರ್ ಮಾಡ್ಬೋದು. ಈಗ ಇದನ್ನ ಆನ್ಸರ್ ಮಾಡಿ ಆನ್ಸರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಿಮ್ಗೆ ಗೊತ್ತಿದೆ, ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡೋಂಥದ್ದು ಅಕ್ಬರು. ಪುರಾಣ ಕಿಲಾ ಇದನ್ನು ನಿರ್ಮಾಣ ಮಾಡೋಂಥದ್ದು ಶೇರ್ ಶಾ. ತಾಜ್ ಮಹಲನ್ನು ನಿರ್ಮಾಣ ಮಾಡೋಂಥದ್ದು ಶಾಜಾನ್. ಹುಮಾಯೂನ್ ಸಮಾಧಿ ಯಾರ ಕಾಲದಲ್ಲಿ ನಿರ್ಮಾಣ ಆಗುತ್ತೆ? ಅಕ್ಬರ್ನ ಕಾಲದಲ್ಲಿ ಆ ಹುಮಾಯೂನ್ ಸಮಾಧಿ ನಿರ್ಮಾಣ ಆಗುತ್ತೆ. ಇಲ್ಲಿ ನಿಮಗೆ ಬೇಕಾಗಿರೋಂಥದ್ದೇನು, ಇದರಲ್ಲಿ ಫಸ್ಟ್ ಬರೋದು ಯಾವುದು ಅಂದರೆ, ಹುಮಾಯೂನನ್ನು ಸೋಲಿಸಿ ಶೇರ್ ಶಾ ಅನ್ನೋಂಥವನು ದೆಹಲಿ ಆಳ್ವಿಕೆಗೆ ಬರ್ತಾನೆ. ಅದರಿಂದಾಗಿ ಶೇರ್ ಶಾ ಪುರಾಣ ಕಿಲಾ ಅನ್ನೋಂಥದ್ದು ಇದರಲ್ಲಿ ಫಸ್ಟ್ ಬರಬೇಕು. ಇಷ್ಟು ಫಸ್ಟ್ ಯಾವ್ದು ಬರಬೇಕು ಅಂತ ಜಡ್ಜ್ ಮಾಡ್ಕೊಂಡ್ರೆ ಸಾಕು. ಅನಂತರ ಉಳಿಕೆದು ಇದರಲ್ಲಿ ಫಸ್ಟ್ ಯಾವುದು ಅಂತ 2 ಅಂತ 2 ನೋಡಿ, ಎಲ್ಲಿದೆ ಫಸ್ಟು? ಇಲ್ಲಿದೆ 2. ಹಾಗಾಗಿ ಈ 2ಅನ್ನು ಹಾಕ್ಕೊಂಡ್ರೆ ಸಾಕು, ನಿಮ್ಗೆ ಆನ್ಸರು ಸರಿಯಾಗಿ ಸಿಗುತ್ತೆ. 2 ಇದೊಂದೇ ಸಾಕು. ಅದು ಇಲ್ಲ ಇನ್ನೊಂದು ಸ್ವಲ್ಪ ಡೌಟ್ ಇತ್ತು ಅಂದರೆ, ಆಮೇಲೆ ಪುರಾಣ ಕಿಲಾ ಶೇರ್ ಶಾದ್ ಆದಮೇಲೆ ನೆಕ್ಸ್ಟ್ ಯಾವ್ದು ಆಗ್ಲಿಕ್ಕೆ ಸಾಧ್ಯ? ನೋಡಿ, ಹುಮಾಯೂನ್ ಸಮಾಧಿ ನೋಡಿ, ಇವೆರಡೂ ಒಂದೇ ಕಾಲದಲ್ಲಿ ಆಗೋದು. ಯಾರು? ಹುಮಾಯೂನ್ ಸಮಾಧಿ, ಬುಲಂದ್ ದರ್ವಾಜ 2 ಅಕ್ಬರ್ನ ಕಾಲದಲ್ಲಿ ಆಗುತ್ತೆ. ಅದರಿಂದಾಗಿ ಇದರಲ್ಲಿ ಯಾವುದು ಫಸ್ಟು ಅನ್ನೋಂಥದ್ದು ಬಂದಾಗ, ಹುಮಾಯೂನ್ ತೀರ್ಕೊಂಡ ನಂತರ ಆತನ ಪತ್ನಿನೇ ಅದನ್ನು ಕಟ್ಟಿಸೋದ್ರಿಂದ ಇದು ಫಸ್ಟ್ ಬರುತ್ತೆ. ಅನಂತರ ಬುಲಂದ್ ದರ್ವಾಜ ಬರುತ್ತೆ. ಅದರಿಂದಾಗಿ ಸೆಕೆಂಡ್ ಇದು ಹುಮಾಯೂನ್ ಸಮಾಧಿ ಅಂತ ಗೊತ್ತಾಗುತ್ತೆ. 4ನೇದು. ಹಿಂಗಾಗಿ ಅದು ಮ್ಯಾಚ್ ಆಗ್ತಾ ಇಲ್ಲ, ಇದರ 2 ಆಪ್ಷನಲ್ಲಿ ಅದಿತ್ತು ಅಂದಾಗ 3ನೇ ಆಪ್ಷನ್ಗೆ ಹೋಗಿ, ಇಲ್ಲಾಂದರೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇದನ್ನು ಕರೆಕ್ಟಾಗಿ ಜಡ್ಜ್ ಮಾಡಿ, ಫಸ್ಟ್ ಯಾರು ಅಥವಾ ಲಾಸ್ಟ್ ಯಾರು ಅಂತ. ಅದನ್ನು ಜಡ್ಜ್ ಮಾಡಿದ್ದೆ ಆದರೆ ನೀವು ಹಂಗೂ ಇದು ಮಾಡ್ಬೋದು. ಇನ್ನು ಇದಕ್ಕೆ ಬಂದಾಗ ಅಕ್ಬರ್ ನಂತರ ಬರುವಂಥವನು ಶಾಜಹಾನ್, ಅವಾಗಲೂ ಗೊತ್ತಾಗ್ಬೋದು. ಲಾಸ್ಟ್ ಯಾರು ಬರ್ತದೆ? ಮುಮ್ತಾಜ್, ತಾಜ್ ಮಹಲ್ ಅನ್ನೋದು 3ನೇದು ಲಾಸ್ಟ್. ಹಿಂಗೂ ಜಡ್ಜ್ ಮಾಡ್ಬೋದು.
ಸ್ಪರ್ಧಾರ್ಥಿಗಳು ಬೇಕಾದಷ್ಟು ಓದ್ಕೊಂಡಿರ್ತೀರಿ, ಸುಮಾರು ಜನಕ್ಕೆ ಆಗ್ತಾ ಇರೋಂಥ ಸಮಸ್ಯೆ ಓದುವುದರಲ್ಲಿ ಸಮಸ್ಯೆ ಆಗ್ತಾ ಇಲ್ಲ. ಓದಿಕೊಳ್ಳೋಂಥ ಸಂದರ್ಭದಲ್ಲಿ ಈ ರೀತಿ ಅನಾಲಿಸಿಸ್ ಮಾಡ್ಕೊಳ್ಳೋದಿಲ್ಲ ನಾವು. ನಂತರ ಪ್ರಶ್ನೆ ಪತ್ರಿಕೆಗೆ ಆನ್ಸರ್ ಮಾಡಬೇಕಾದಾಗಲೂ ಈ ರೀತಿ ಅನಾಲಿಸಿಸ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಸುಮಾರು ಸರಿ ಮಾರ್ಕ್ ಟೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತೇನೆ. ಇವಾಗಲೂ ಹೇಳ್ತಾ ಇದ್ದೇನೆ, ಇದು ಕರೆಕ್ಟ್ ಲರ್ನಿಂಗ್ ಆಗಬೇಕಂದ್ರೆ ನಾನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಇದೇ ರೀತಿ ಪಾಸ್ ಮಾಡ್ಕೊಳ್ಳಿ, ಅನಾಲಿಸಿಸ್ ಮಾಡಿ, ನಿಮ್ಮದೇ ಅನಾಲಿಸಿಸ್ ಮಾಡಿ ಆನ್ಸರ್ ಮಾಡಿ. ಆ ಅನಾಲಿಸಿಸ್ ಕಲ್ತ್ಕೊಂಡ್ರೆ ಅಂದರೆ ಇದು ಒಂದಕ್ಕೆ ಅಂತಲ್ಲ, ಎಲ್ಲ ಸಬ್ಜೆಕ್ಟ್ಗೂ ಇದು ಅಪ್ಲೈ ಆಗುತ್ತೆ. ಈ ಸ್ಕಿಲ್ಲು ಸುಮಾರು ಜನ ಕಲಿಸ್ಕೊಡೋಂಥವ್ರಿಗೆ ಎಲ್ಲ ಸುಮಾರು ಜನ ಕಲಿಸ್ಕೊಡೋಕ್ಕೂ ಬರೋದಿಲ್ಲ. ಅದಕ್ಕೆ ನನ್ನ ಹತ್ರ ಹೆಚ್ಚಿಗಿದೆ ಅಂತಲ್ಲ, ನಾನು ಮಾಡಬೇಕಾದಾಗ ಈ ಥರ ಮಾಡಿದ್ದೀನಿ, ಇದರಿಂದ ನನಗೆ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ, ನಿಮಗೂ ಅದು ಸಿಕ್ಕಲಿ ಅನ್ನೋಂಥದ್ದು ನನ್ನ ಬಯಕೆ. ಅದರಿಂದಾಗಿ ಸುಮಾರು ಕೋಚಿಂಗ್ ಸೆಂಟರ್ಗಳಲ್ಲೂ ಸುಮ್ಮನೆ ಇದು ಆನ್ಸರು, ಇದು ಡೇಟು, ಇದಾದಮೇಲೆ ಇದು ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಹಂಗೆ ತಿಳ್ಕೊಂಡ್ರೆ ಮಾತ್ರ ನಿಮಗೆ ರೆಡಿ ನಾಲೆಡ್ಜ್ ತಗೊಂಡ್ರೆ ಆಗೋದಿಲ್ಲ. ಅದಕ್ಕೆ ಯಾವತ್ತೂ ಯಾರ ಹತ್ರನೂ ಅಕ್ಕಿಯನ್ನು ಕೇಳಬೇಡಿ, ಭತ್ತವನ್ನು ಕೇಳಿ. ಅಕ್ಕಿ ಅಂದರೆ ಈಗ ತಗೊಂಡ್ರಿ, ಅಕ್ಕಿಯನ್ನು ಬೇಯಿಸ್ಕೊಂಡ್ರಿ, ತಿಂದ್ರಿ, ಮುಗ್ದೋಯ್ತು, ಲಾಭ ಇಲ್ಲ. ಅದು ಅಕ್ಕಿಯ ಜ್ಞಾನವನ್ನು ಪಡಿಬೇಡಿ, ನೀವು ಭತ್ತದ ಜ್ಞಾನವನ್ನು ಪಡೀರಿ. ಭತ್ತದ ಜ್ಞಾನ ಪಡೆದ್ರೆ ಏನಾಗುತ್ತೆ, ನೀವು ಭತ್ತ ತೆಗೆದುಕೊಂಡ್ರಿ ಅಂದರೆ ಅದನ್ನು ಮೊಳಕೆ ಹಾಕಿ ಅದರಿಂದ ಪೈರನ್ನು ತೆಗೆದು ಮತ್ತೆ ಅದರಲ್ಲಿ ಒಂದಷ್ಟು ಭತ್ತವನ್ನು ಉಳಿಸ್ಕೊಂಡು ಸ್ವಲ್ಪ ಅಕ್ಕಿಯನ್ನು ಮಾಡ್ಕೊಂಡಿದ್ದೆ ಆದರೆ ಅದು ಮುಂದೆ ಪೀಳಿಗೆ ಮುಂದುವರಿತಾ ಹೋಗುತ್ತೆ. ಯಾಕೆ ಭತ್ತವನ್ನು ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಇದೆ, ಭತ್ತದಲ್ಲಿ ಮಾತ್ರ ಪೈರು ಬರುತ್ತೆ, ಅಕ್ಕಿಯಲ್ಲಿ ಪೈರು ಬರೋದಿಲ್ಲ. ಅದರಿಂದಾಗಿ ಎಲ್ಲೂ ಸಹ ಅಕ್ಕಿಯ ಜ್ಞಾನವನ್ನು ಪಡಿಬೇಡಿ, ನೀವು ಭತ್ತದ ಜ್ಞಾನವನ್ನು ಪಡೀರಿ. ನಿಮ್ಮ ಮೈಂಡ್ ಹೆಂಗಿರ್ಬೇಕಂದ್ರೆ ಭತ್ತದ ಚೀಲದಂತಿರಬೇಕು. ಅದು ಮೊಳಕೆಗಳು ಒಂದೊಂದು ಭತ್ತದ ಇದನ್ನು ಓಪನ್ ಮಾಡಿಕೊಂಡ್ರೆ ಒಂದು ಭತ್ತದ ಇದನ್ನು ಓಪನ್ ಮಾಡಿದ್ರು ಸಹ ಅದರಲ್ಲಿ ಮತ್ತೆ ಒಂದು ತೆನೆ ಬರೋಂಗಿರ್ಬೇಕು ಜ್ಞಾನ. ಆ ರೀತಿ ಮಾಡ್ಕೊಂಡಾಗ ಮಾತ್ರ ಈಗಿನ ಕಾಂಪಿಟೇಷನ್ ವರ್ಲ್ಡಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈಗ ಮನ್ಸಬ್ದಾರಿ ಪದ್ಧತಿಯನ್ನು ನಾನಾದರೆ ಹೆಂಗೆ ಅನಾಲಿಸಿಸ್ ಮಾಡ್ತೇನೆ ಅನ್ನೋದನ್ನ ಇಲ್ಲಿ ಗಮನಿಸಿ. ಇಲ್ಲಿ ಸೈನಿಕನ ಅಂತ ಇಂಪಾರ್ಟೆಂಟ್, ಇಲ್ಲಿ ನೀವು ನೋಡ್ಕೋಬೇಕು. ಇದು ಸೈನಿಕನ ಅಂತ, ಸೈನಿಕನಿಗೆ ಸೇರ್ಕೊಂಡಿರತ್ತಾ, ಸೈನಿಕನ ದಕ್ಷತೆಯ ಆಧಾರದ ಮೇಲೆ ಮಿಲಿಟರಿ ನೇಮಕಾತಿ ಆಗ್ತಾ ಇತ್ತಾ ಅಂತ. ಈ ಮನ್ಸಬ್ದಾರಿಗೆ ರಿಲೇಟೆಡ್ ಅಂತ, ಏಕೆಂದರೆ ಬೇರೆದ್ರಲ್ಲಿ ಎಲ್ಲದರಲ್ಲೂ ಇದೇ ರೀತಿ ಆಗುತ್ತೆ. ನನಗೆ ಸರಿಯಾದ ತರಬೇತಿ ಅನ್ನೋಂಥದ್ದು ಬರುತ್ತಾ ಇಲ್ಲಿ ಮನ್ಸಬ್ದಾರಿಯಲ್ಲಿ ಅಂತ. ನೆಕ್ಸ್ಟ್ ಬರಬೇಕಾಗಿದ್ದು ಮಿಲಿಟರಿ ಸೇವೆ ಮತ್ತು ನಾಗರಿಕ ಆಡಳಿತ. ಇವುಗಳನ್ನು ಒಂದಾಗಿ ಎರಡನ್ನು ಸೇರಿಸಿ ಸಂಯೋಜಿಸಿ ಮಾಡಲಾಗಿದೆ ಅಂತಾನೆ. ಇದು ನನಗೆ ಯಾಕೋ ಆನ್ಸರ್ ಅನ್ಸುತ್ತೆ. ಈಗ ಇಲ್ಲಿಗೆ ಬರೋಣ. ಮಿಲಿಟರಿ ಮತ್ತು ಸಾಮಾಜಿಕ ಸೇವೆ, ಇಲ್ಲಿ ಮನ್ಸಬ್ದಾರ ಇಲ್ಲಿ ಸಾಮಾಜಿಕ ಸೇವೆ ಅನ್ನೋಂಥ ವರ್ಡೇ ಬರೋದಿಲ್ಲ. ಈಗ ಇದನ್ನು ತೆಗೆದಾಕ್ತೆ, ಈ ಆಪ್ಷನ್ ಇಲ್ಲ, ಹೋಯ್ತು. ಈಗ ಇರೋಂಥದ್ದು 3 ಆಪ್ಷನ್. ಆ 3 ಆಪ್ಷನಲ್ಲಿ ಇದು ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಅದಕ್ಕೆ ನೀವು ಸಾಮಾನ್ಯ ಮನ್ಸಬ್ದಾರಿ ಎಂದರೆ ಆಡಳಿತ ಮತ್ತು ಸೇನಾ ಜವಾಬ್ದಾರಿ ಎರಡೂ ಇರಬೇಕು ಅಂತಾನೆ. ಇಲ್ಲಿ ನೋಡಿ ಆಡಳಿತದ ಬಗ್ಗೆ ಎಲ್ಲೂ ಪದ ಬರೋದಿಲ್ಲ, ಇಲ್ಲಿ ನೋಡಿ ಆಡಳಿತದ ಬಗ್ಗೆ ಎಲ್ಲೂ ಪದ ಬರೋದಿಲ್ಲ, ಬರೀ ಮಿಲಿಟರಿ ಮಾತ್ರ ಹೇಳುತ್ತೆ. ಮತ್ತೆ ಇಲ್ಲೇನಾಗುತ್ತೆ, ಮಿಲಿಟರಿ ಮತ್ತು ಆಡಳಿತ ಎರಡನ್ನೂ ಹೇಳುತ್ತೆ. ಹಂಗಾಗಿ ಸರಿಯಾದಂಥ ಉತ್ತರ ಯಾವುದು? ಸಿ. ನಾನಾದರೆ ಹೀಗೆ ಅನಾಲಿಸಿಸ್ ಮಾಡ್ತೇನೆ. ಈಗ ನೋಡಿ, ನಿಮ್ಗೆ ಸರಿಯಾದಂಥ ಉತ್ತರ ಸಿ ಆಗಿರುತ್ತೆ. ಮಿಲಿಟರಿ ಸೇವೆ ಮತ್ತು ನಾಗರಿಕ. ನಂತರ ಮನ್ಸಬ್ದಾರಿಯನ್ನು ಹೇಗೆಲ್ಲ ಅರ್ಥೈಸ್ಕೋಬಹುದು, ಏನೇನು ಬೇಕಾಗತ್ತೆ ಅದರಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟು ಇದೇ ಏರಿಯಾದ ಮೇಲೆ ಬೇರೆ ಬೇರೆ ಪ್ರಶ್ನೆಗಳು ಕೇಳೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಮನ್ಸಬ್ದಾರಿ ಮತ್ತು ಜಾಗೀರ್ದಾರ್ ಪದ್ಧತಿ ಇವೆರಡನ್ನ ಒಂದು ಸ್ವಲ್ಪ ವಿವರವಾಗಿ ತಿಳ್ಕೊಂಡು ಹೋಗೋಣ. ಜಾಗೀರ್ದಾರ್ ಪದ್ಧತಿಗೂ ಮನ್ಸಬ್ದಾರಿ ಪದ್ಧತಿಗೂ ಏನು ವ್ಯತ್ಯಾಸ ಇರುತ್ತೆ ಅಂತ. ಏಕೆಂದರೆ ಮನ್ಸಬ್ದಾರಿ ಪದ್ಧತಿ ಬರೋಕ್ಕಿಂತ ಮುಂಚೆ ಜಾಗೀರ್ದಾರಿ ಪದ್ಧತಿ ಇತ್ತು. ಅವೆರಡನ್ನ ಕಂಪೇರ್ ಮಾಡಿಕೊಂಡ್ರೆ ಇದರಲ್ಲಿ ಜಾಗೀರ್ದಾರಿ ಪದ್ಧತಿಯ ಬಗ್ಗೆನೂ ಪ್ರಶ್ನೆ ಕೇಳಿದ್ದಾರೆ. ಅದರಿಂದಾಗಿ ಅವೆರಡು ಕಂಪ್ಯಾರಿಸನ್ ತೆಗೆದುಕೊಳ್ಳೋಣ. ಜಾಗೀರ್ದಾರಿ ಪದ್ಧತಿ ಅನ್ನೋದು ಮೊಘಲ್ ಕಾಲದಲ್ಲಿ ಇತ್ತು. ಅದು ಸೇನಾಧಿಕಾರಿಗಳಿಗೆ, ಇದು ವೆರಿ ಇಂಪಾರ್ಟೆಂಟ್. ಸೇನಾಧಿಕಾರಿಗಳಿಗೆ ಏನು ಮಾಡ್ತಾ ಇದ್ರು, ವೇತನಕ್ಕೆ ಬದಲಾಗಿ ಏನು ಕೊಡ್ತಾ ಇದ್ರು, ವೇತನಕ್ಕೆ ಬದಲಾಗಿ ಭೂಮಿಯನ್ನು ಕೊಡ್ತಾ ಇದ್ರು. ಏನಾಗುತ್ತೆ, ಒಂದಿಷ್ಟು ಭೂಮಿ ಕೊಡ್ತಾರೆ ಅವನಿಗೆ. ಯಾರಿಗೆ? ಒಬ್ಬ ಸೈನಿಕ, ಇಲ್ಲಿ ಸೇನಾಧಿಕಾರಿ ಈತ ಸೇನಾಧಿಕಾರಿಗೆ ಈ ಭೂಮಿಯನ್ನು ಕೊಡ್ತಾನೆ. ಈ ಭೂಮಿಯಲ್ಲಿ ಬರುವಂಥ ಕಂದಾಯವನ್ನು ವಸೂಲಿ ಮಾಡ್ಕೋಬೇಕು. ಈ ಭೂಮಿ ಎಷ್ಟಿರುತ್ತೆ ಅಂದರೆ ಇವನಿಗೆ ರ್ಯಾಂಕ್ ಕೊಡ್ತಾರೆ. ಯಾರಿಗೆ? ಈ ವ್ಯಕ್ತಿಗೆ ರ್ಯಾಂಕ್ ಎಷ್ಟು ಅಂದರೆ, ಈಗ ಈತನದ ರ್ಯಾಂಕ್ 100 ಅಂತಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈತನಿಗೆ 1000 ಎಕರೆಯಷ್ಟು ಭೂಮಿಯನ್ನು ಕೊಡ್ತಾರೆ. ಈತ ಏನು ಮಾಡಬೇಕು, ಈತನ 100 ರ್ಯಾಂಕ್ ಇದೆ ಅಂತಂದರೆ ಉದಾಹರಣೆಗೆ 200 ಕುದುರೆ ಸವಾರರನ್ನು ನೇಮಕ ಮಾಡ್ಕೋಬೇಕು, 500 ಸೈನಿಕರನ್ನು ನೇಮಕ ಮಾಡ್ಕೋಬೇಕು, ಅವ್ರಿಗೆ ಆಯುಧಗಳನ್ನು ಮತ್ತು ಕುದುರೆಗಳನ್ನು ವಹಿಸಬೇಕು. ಈ 500 200 ಟೋಟಲ್ ಎಷ್ಟಾಯಿತು, ಈ 700ಗೆ ಮೇಂಟೈನ್ ಮಾಡಲು ಬೇಕಾದಂಥ ಖರ್ಚು ವೆಚ್ಚಗಳಿಗೆ ಮತ್ತು ಈ ವ್ಯಕ್ತಿಯ ವೇತನ, ಸ್ಯಾಲ್ರಿ, ಇವೆರಡಕ್ಕೂ ಸೇರಿಕೊಂಡು ಈ ಭೂಮಿಯಲ್ಲಿ ಆದಾಯ ಬರುವಂತೆ ಇರಬೇಕು. 1000 ಎಕರೆ ಭೂಮಿ. ಈ ರೀತಿಯಾದಂಥ ಭೂಮಿಯನ್ನು ಈ ಸೇನಾಧಿಕಾರಿ ಕೊಡ್ತಾನೆ. ಈತ ಏನು ಮಾಡಬೇಕು, ಈ 700 500 ಸೈನಿಕರು 200 ಕುದುರೆಗಳು ಇವುದಿಷ್ಟನ್ನು ಜೊತೆಗೆ ಅವ್ರಿಗೆ ಆಯುಧಗಳು, ಅದ್ರ ಜೊತೆಗೆ ಈ ಭಾಗದಲ್ಲಿ ಈತನು ಕೊಟ್ಟಿರೋಂಥ ಈ ಭಾಗದಲ್ಲಿ ಲ್ಯಾಂಡ್ ಆರ್ಡರ್ ಏನಿರುತ್ತೆ ಅದನ್ನು ಸಹ ಆತನೇ ನೋಡಿಕೊಳ್ಳಬೇಕು. ಅಡ್ಮಿನಿಸ್ಟ್ರೇಷನ್ ಆತನಿಗೆ ಸೇರಿದ್ದು. ಅಲ್ಲಿಗೆ ಇಲ್ಲಿ ಕಂದಾಯ ವಸೂಲಿ ಮಾಡೋದು, ಅಡ್ಮಿನಿಸ್ಟ್ರೇಷನ್ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ತೀರ್ಮಾನ ಮಾಡೋಂಥದ್ದು, ಇಲ್ಲಿನ ಅಧಿಕಾರಿಗಳನ್ನು ನೇಮಕ ಮಾಡೋಂಥದ್ದು, ಇಲ್ಲಿ ಕಂದಾಯ ವಸೂಲಿ ಮಾಡ್ಕೊಳ್ಳೋಂಥದ್ದು, ಇಲ್ಲಿ ಯಾರೇ ಅಪರಾಧ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಡೋಂಥದ್ದು, ಇವೆಲ್ಲ ಕೆಲಸವನ್ನು ಈತನೇ ನೋಡ್ಕೊಳ್ತಾನೆ. ಅದಕ್ಕೆ ಸೇನಾ ಆಡಳಿತ ಪ್ಲಸ್
ಒಂದು ಕಂದಾಯ ಆಡಳಿತ, ಇವೆರಡೂ ಆತನಿಗೆ ಸೇರಿರುತ್ತೆ. ಅದರಿಂದಾಗಿ ಇದು ಜಾಗೀರ್ದಾರಿ ಪದ್ಧತಿಯಲ್ಲಿ ಇದು ವ್ಯತ್ಯಾಸ ಇರುತ್ತೆ. ಅದನ್ನು ವಿವರವಾಗಿ ಹೇಳ್ತೀನಿ. ಫಸ್ಟ್ಗೆ ಮನ್ಸಬ್ದಾರಿ ಪದ್ಧತಿಯಲ್ಲಿ ಹೇಗಿತ್ತು, ಈಗ ನಾನು ಹೇಳಿದ್ನಲ್ಲ ಹೀಗಿತ್ತು ಮನ್ಸಬ್ದಾರಿ ಪದ್ಧತಿಯಲ್ಲಿ. ಜಾಗೀರ್ದಾರಿ ಪದ್ಧತಿಯಲ್ಲಿ ಇದೇ ರೀತಿ ಬರುತ್ತೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟೇನೆ. ಈಗ ಇದು ಕ್ಲಿಯರ್ ಆಯಿತು, ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಜಾಗೀರ್ದಾರಿ ಪದ್ಧತಿ ಇದನ್ನು ಈ ಜಹಗೀರ್ ಅಂದರೆ ಈ ಭೂಮಿ, ಇದು ಈ ಭೂಮಿಯನ್ನು ಜಹಗೀರ್ ಅಂತ ಕರೀತಾರೆ. ಇದೇ ನಿಮ್ಮ ಅಪ್ಪನ ಜಹಗೀರ ಅಂತ ಮಾತಾಡ್ತಾರೆ. ಅಂದರೆ ಇದು ನಿಮ್ಮ ಅಪ್ಪನ ಲ್ಯಾಂಡ್, ಇಲ್ಲಿ ನಿಂತ್ಕೋಬೇಡ ಹೋಗ ಆಚೆ ಅಂತಂದಾಗ ಏನು ಹೇಳ್ತಾರೆ, ಇದು ನಿಮ್ಮ ಅಪ್ಪನ ಜಹಗೀರ ಅಂತ. ಅಥವಾ ಯಾರೋ ಒಬ್ಬ ಮನೆಗೆ ಬಂದಾಗ ನನ್ನ ಮನೇಲಿ ನಿಲ್ಬೇಡ ಹೋಗೋ ಆಚೆ ಅಂತಂದ್ರೆ ಅದರ ಅರ್ಥ ಏನೋ ನನ್ನ ಮನೆ ಇದು ಹೊರಗಡೆ ಹೋಗು ಅಂತ. ಹಾಗೆ ಜಹಗೀರ್ ಅನ್ನೋಂಥದ್ದು ಭೂಮಿ ಈತನಿಗೆ ಕೊಡುವಂಥದ್ದು. ಈತನಿಗೆ ಮನ್ಸಬ್ದಾರ ಅಂತಂದ್ರೆ ಹೆಸರು ಬದಲಾವಣೆ ಆಗುತ್ತೆ. ಜಹಗೀರ್ದಾರ ಅಂದರೆ ಜಹಗೀರನ್ನು ಪಡೆದುಕೊಂಡಿದ್ದಂಥವನು. ಮನ್ಸಬ್ದಾರ ಅಂದರೆ ಈ ಥರ ರ್ಯಾಂಕನ್ನು ಪಡ್ಕೊಂಡಿರೋಂಥವನು. ಈ ಥರದ್ದು ವ್ಯತ್ಯಾಸ ಬರುತ್ತೆ ಇಬ್ಬರಿಗೂ. ಈಗ ಇಲ್ಲಿ ಗಮನಿಸಿ, ವೇತನಕ್ಕೆ ಬದಲಿಗೆ ಏನು ಕೊಡ್ತಾರೆ, ಭೂಮಿಯನ್ನು ಕೊಡ್ತಾರೆ. ಕ್ಲಿಯರ್ ಆಯಿತು. ಸರಿ, ಈತ ಏನು ಮಾಡಬೇಕು, ರಾಜ ಇಲ್ಲಿರ್ತಾನೆ ದೊಡ್ಡವನು, ಇವನು ರಾಜ. ಈ ರಾಜನಿಗೆ ಇವನು ಸಪೋರ್ಟ್ ಆಗಿ ನಿಲ್ತಾನೆ. ಯಾವಾಗ ರಾಜನ ಮೇಲೆ ಯಾರಾದರೂ ದಾಳಿ ಮಾಡಿದರೆ, ರಾಜನ ಮೇಲೆ ಯಾರಾದರೂ ಯುದ್ಧ ಮಾಡಿದಾಗ ಈತ ಏನು ಮಾಡಬೇಕು, ತನ್ನ 700 ಸೈನಿಕರನ್ನು ಕರೆದುಕೊಂಡು ಈ ರಾಜನ ಪರವಾಗಿ ಯುದ್ಧದಲ್ಲಿ ಭಾಗವಹಿಸಬೇಕು. ಯುದ್ಧ ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಈತನ ಆಡಳಿತ ಇಲ್ಲಿ ನೋಡ್ಕೋತಾ ಇರ್ತಾನೆ. ರಾಜನಿಗೆ ಯುದ್ಧ ಬಂತು ಅಂದಾಗ ಈತ ಬರಬೇಕು. ರಾಜನಿಗೆ ಯಾಕೆ ಈತ ಸಪೋರ್ಟ್ ಮಾಡಬೇಕು, ಈ ಭೂಮಿಯನ್ನು ಕೊಟ್ಟಂಥವನು ರಾಜ, ಅದರಿಂದಾಗಿ ಈತ ಸಪೋರ್ಟ್ ಮಾಡಬೇಕು. ಇಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಜಹಗೀರು ಕೊಡುವ ಈ ಪಾರಂಪರಿಕ ಎಲ್ಲಿ ಇಕ್ತಾ ಪದ್ಧತಿ ಅಂತ ಬರ್ತದಲ್ಲ, ಇಕ್ತಾ ಪದ್ಧತಿಯಲ್ಲೂ ಇದೇ ಇರೋದು. ದೆಹಲಿ ಸುಲ್ತಾನರ ಕಾಲದಲ್ಲಿ ಇಕ್ತಾ ಪದ್ಧತಿ ಅಂತ ಕರೀತಾ ಇದ್ರು. ಆವಾಗಲೂ ಇಷ್ಟ, ಈತ ಒಬ್ಬ ಮಿಲಿಟರಿ ಅಧಿಕಾರಿ, ಆತನ ಭೂಮಿ ಕೊಡ್ತಾ ಇದ್ದ, ಅಲ್ಲಿ ಸ್ಯಾಲ್ರಿ ತೆಗೆದು ಅಲ್ಲಿನ ಕಂದಾಯ ವಸೂಲಿ ಮಾಡಿಕೊಂಡು ಅದನ್ನು ಈತ ಸ್ಯಾಲ್ರಿಯಾಗಿ ಬಳಸ್ಕೊಂಡು ಸೈನಿಕರನ್ನು ಇಟ್ಕೊಂಡು ರಾಜನಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಈ ಥರದ ಮೊಘಲರ ಕಾಲದಲ್ಲಿ, ದೆಹಲಿ ಸುಲ್ತಾನರ ಕಾಲದಲ್ಲಿ ಒಂದಷ್ಟು ಭೂಭಾಗವನ್ನು ಕೊಟ್ಬಿಟ್ಟು ಅದಕ್ಕೊಬ್ಬೊಬ್ಬ ಈ ಥರದ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತಾ ಇದ್ರು. ಅಲ್ಲಿ ಇಕ್ತಾ ಅಂತ ಕರಿತಾ ಇದ್ರು. ಅದೊಂದು ಪ್ರಾಂತ ಅಂತ, ಒಂದಿಷ್ಟು ಎಕರೆ ಭೂಮಿ ಅಂತ. ಅದನ್ನು ನೋಡ್ಕೊಳ್ಳೋಂಥವ್ರಿಗೆ ಇಕ್ತೇದಾರ್ ಅಂತ ಕರಿತಾ ಇದ್ರು. ವೆರಿ ಇಂಪಾರ್ಟೆಂಟು. ಇಲ್ಲಿ ಸಾಮಾನ್ಯವಾಗಿ ಇಕ್ತಾ ಪದ್ಧತಿ, ಜಹಗೀರು ಪದ್ಧತಿ, ಮನ್ಸಬ್ದಾರಿ ಪದ್ಧತಿ ಈ ಮೂರಲ್ಲೂ ಕನ್ಫ್ಯೂಷನ್ ಬರುತ್ತೆ. ದೆಹಲಿ ಸುಲ್ತಾನರ ಕಾಲದಲ್ಲಿದ್ದಂಥದ್ದು ಇಕ್ತಾ ಪದ್ಧತಿ, ಅಲ್ಲಿ ಇಕ್ತೇದಾರ್ ಅಂತ ಕರಿತಾ ಇದ್ರು. ಮೊಘಲರ ಕಾಲದಲ್ಲಿ ಆರಂಭದಲ್ಲಿ ಸ್ಟಾರ್ಟ್ ಆಗುವಂಥದ್ದು ಜಹಗೀರು ಪದ್ಧತಿ, ಅದನ್ನು ಜಹಗೀರನ್ನು ಹೊಂದಿರುವಂಥವನ್ನ ಜಹಗೀರ್ದಾರ್ ಅಂತ ಕರಿತಾ ಇದ್ರು. ಈಗ ಜಹಗೀರ್ದಾರ್ ತಿಳ್ಕೊತಾ ಇದ್ವಿ. ತಮ್ಮ ವೇತನಕ್ಕೆ ಬದಲಾಗಿ ಸಮವಾದ ವೇತನಕ್ಕೆ ಈಕ್ವಲ್ ಆಗಿ ಬರುವಂಥ ಏನು ಭೂಮಿಯನ್ನು ಪಡಿತಾ ಇದ್ರು. ಅಲ್ಲಿ ಸಾವಿರಾರು ಎಕರೆಗಳ ಭೂಮಿ ಕೊಡಲಾಗ್ತಾ ಇತ್ತು. ಪ್ರತಿಫಲವಾಗಿ ಏನು ಮಾಡ್ಬೇಕಾತ, ಇಷ್ಟು ಭೂಮಿಯನ್ನು ತೆಗೆದುಕೊಂಡಿದ್ದಾನಲ್ಲ ರಾಜನ ಹತ್ರ, ರಾಜ ಇತನಿಗೆ ಇಷ್ಟು ಭೂಮಿ ಕೊಟ್ಟಿದ್ದಾನ, ಪ್ರತಿಫಲ ಏನು ಕೊಡ್ಬೇಕಿತ್ತು ರಾಜನಿಗೆ ಸೇವೆ ಸಲ್ಲಿಸಬೇಕು. ಯಾವಾಗ ಯುದ್ಧಗಳ ಸಂದರ್ಭದಲ್ಲಿ, ಅಥವಾ ರಾಜನ ಮಗನ ಬರ್ತ್ಡೇನೋ, ರಾಜನ ಮ್ಯಾರೇಜ್ ಆನಿವರ್ಸರಿನೋ ಅಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡೋಂಥವ್ರು, ಜಾಗೀರ್ದಾರರು ಗಿಫ್ಟ್ಗಳನ್ನು ಕೊಡೋಂಥವ್ರು ಅಥವಾ ಔತಣಕೂಟವನ್ನು ಏರ್ಪಡಿಸೋಂಥವ್ರು. ಈ ಥರದ್ದು ನಡೀತಾ ಇತ್ತು ಅಂತ. ಈಗ ನೆಕ್ಸ್ಟು ಹೋದರೆ ಜಾಗೀರ್ದಾರ್ ಪದ್ಧತಿ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು, ಇದು ವಂಶ ಪಾರಂಪರ್ಯನೂ ಅಲ್ಲ, ಅನುವಂಶಿಕವಾಗಿರಲಿಲ್ಲ. ಈಗ ನಾನು ಜಹಗೀರ್ದಾರ, ನನಗೆ ಜಹಗೀರ್ದಾರಿ ಹೆಂಗೆ ಕೊಡ್ತಾ ಇದ್ರು ಅಂದರೆ, ನನ್ನ ಯುದ್ಧ ಸಾಮರ್ಥ್ಯವನ್ನು ತಿಳ್ಕೊಂಡು ನನ್ನ ಯುದ್ಧ ಸಾಮರ್ಥ್ಯ ಆಧರಿಸಿ ಜಹಗೀರ್ ಕೊಡ್ತಾ ಇದ್ರು. ನನಗೆ ಕೆಪಾಸಿಟಿ ಎಷ್ಟಿದೆ ಅಂದರೆ 1000 ಸೈನಿಕರನ್ನು ಮೇಂಟೈನ್ ಮಾಡೋಷ್ಟು ಕೆಪಾಸಿಟಿ ಇದೆ ಅಂದರೆ 1000 ಸೈನಿಕರನ್ನು ಮೇಂಟೈನ್ ಮಾಡಲಿಕ್ಕೆ ಮತ್ತು ನನ್ನ ವೇತನಕ್ಕೆ ಎಷ್ಟು ಹಣ ಆಗುತ್ತೋ ಅಷ್ಟು ಹಣ ಬರುವಂಥ ಕಂದಾಯ ಭೂಭಾಗವನ್ನು ನನಗೆ ಕೊಡಲಾಗ್ತಾ ಇತ್ತು. ನನ್ನ ಸಾಮರ್ಥ್ಯ ಆಧಾರದ ಮೇಲೆ ಇದನ್ನು ಕೊಟ್ಟಿರೋದು. ಇದನ್ನು ನನ್ನ ಮಗನಿಗೆ ಕೊಡ್ತಾ ಇರಲಿಲ್ಲ. ಅದು ಅನುವಂಶಿಕ ಅಲ್ಲ, ವಂಶ ಪಾರಂಪರ್ಯನೂ ಅಲ್ಲ. ಯಾಕೆಂದರೆ ವಂಶ ಪಾರಂಪರ್ಯವಾಗಿ ಕೊಟ್ಟರೆ ಏನಾಗುತ್ತೆ, ಈಗ ನೀವು ಯಾವುದೇ ರಾಜವಂಶವನ್ನು ಗಮನಿಸಿ ನೋಡಿ, ಅದಕ್ಕೆ ವಂಶ ಪಾರಂಪರ್ಯ, ಪ್ರಜಾಪ್ರಭುತ್ವ, ರಾಜತ್ವ ಇದಕ್ಕೇನು ವ್ಯತ್ಯಾಸ ಇದೆ ಅಂದರೆ, ಈ ಥರದ್ದು ಅನಾಲಿಸಿಸ್ ಹೋದ್ರೇ ನಮ್ಗೆ ಭಾಳ ಖುಷಿ ಕೊಡೋಂಥದ್ದು. ಯಾಕೆಂದರೆ ಈಗ ನೀವು ತೆಗೆದುಕೊಳ್ಳಿ, ಚಂದ್ರಗುಪ್ತ ಮೌರ್ಯ ತುಂಬ ಗ್ರೇಟು, ಅನಂತರ ಸ್ವಲ್ಪ ಬಿಂದುಸಾರ, ಅನಂತರ ಅಶೋಕ ತುಂಬ ಗ್ರೇಟು, ಅನಂತರ ಅವ್ರ ಮಕ್ಕಳು. ಯಾಕೆಂದರೆ ರಾಜ ಈ ಒಬ್ಬ ಅಪ್ಪ ಎಷ್ಟು ಗ್ರೇಟ್ ಆಗಿರ್ತಾನೋ ಮಗನೇ ಅಷ್ಟು ಗ್ರೇಟ್ ಆಗಬೇಕು ಅನ್ನೋಂಥ ಪಾಸಿಬಿಲಿಟೀಸ್ ಇಲ್ಲ. ಸಚಿನ್ ತೆಂಡೂಲ್ಕರ್ ತುಂಬ ಫೇಮಸ್ ಕ್ರಿಕೆಟಲ್ಲಿ, ಅವ್ರ ಮಗ ಆಗ್ತಾ ಇಲ್ಲ. ಅಮಿತಾಬ್ ಬಚ್ಚನ್ ತುಂಬ ಫೇಮಸ್ಸು ಫಿಲಮ್ ಫೀಲ್ಡಲ್ಲಿ, ಅವ್ರ ಮಗ ಆಗ್ತಾ ಇಲ್ಲ. ಈಗ ಅದೇ ರೀತಿ ಬಂದಾಗ ನೀವು ಜವಾಹರ್ಲಾಲ್ ನೆಹರು ತುಂಬ ಫೇಮಸ್ಸು, ಅನಂತರ ಇಂದಿರಾ ಗಾಂಧಿ ತುಂಬ ಫೇಮಸ್ಸು, ರಾಜೀವ್ ಗಾಂಧಿ ಸ್ವಲ್ಪ ಮಟ್ಟಿಗೆ ಓಕೆ ಇತ್ತು. ಬಟ್ ಈಗ ರಾಹುಲ್ ಗಾಂಧಿ ಅವ್ರಿಗೆ ಕಂಪೇರ್ ಮಾಡಿದಷ್ಟು ನಾಲೆಡ್ಜ್ ಈಗಿಲ್ಲ. ಅಂದರೆ ನೀವು ಕಂಪೇರ್ ಮಾಡಿ, ಅದಕ್ಕೆ ವಂಶ ಪಾರಂಪರ್ಯ ಬೇಡ ಅಂತ ಹೇಳುತ್ತೆ. ಇದರಲ್ಲೂ ಅವರೆಲ್ಲ ಹಂಗೆ ಇದ್ದಿದ್ದು. ಅದಕ್ಕೆ ಇಲ್ಲಿ ಏನು ಅರ್ಥ ಆಗಿತ್ತು, ಸುಮ್ಮನೆ ಅನುವಂಶಿಕವಾಗಿರಲಿಲ್ಲ, ವಂಶ ಪಾರಂಪರಿಕವಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಹಂಗೆ ಆಗಬಾರ್ದು. ಕಲಿಕೆ ಅನ್ನೋಂಥದ್ದು ಹಿಂಗಿರಬೇಕು. ಯಾಕಿಲ್ಲ ಅನ್ನೋದನ್ನ ನಾವು ಕ್ವಶನ್ ಮಾಡ್ಕೊಳ್ಳೋದಿಲ್ಲ. ಹಂಗೆ ಕ್ವಶನ್ ಮಾಡ್ಕೊಂಡ್ರೆ ನಮ್ಗೆ ಈ ಥರದ ಆನ್ಸರ್ ಸಿಗುತ್ತೆ. ಇದಕ್ಕೀಗ ನಾಲೆಡ್ಜ್ ಬೇಕಾಗಿಲ್ಲ, ಇದಕ್ಕೀಗ ನಾವು ನೆನ್ಪಿಟ್ಕೊಳ್ಳೋಕೆ ಕಷ್ಟಪಡಬೇಕಾಗಿಲ್ಲ, ಆನುವಂಶಿಕವಾಗಿರೋದಿಲ್ಲ. ಯಾಕೆ ಅಂತಂದರೆ ನೆಕ್ಸ್ಟ್ ಬರೋಂಥ ಈಗ ನನಗಿದ್ದಷ್ಟು ಮಿಲಿಟರಿ ಕೆಪಾಸಿಟಿ ನಾಲೆಡ್ಜು ನನ್ನ ಮಗನಿಗೆ ಇರಬೇಕು ಅಂತಲ್ಲ, ಇರುತ್ತೆ ಅಂತಲ್ಲ, ಇರಬಹುದು ಇರದೇ ಇರಬಹುದು. ಅದಕ್ಕೆ ಬೇಡ. ನಿನ್ನ ಮಗನಿಗೂ ಸಾಮರ್ಥ್ಯ ಇದೆ ಪ್ರಜಾಪ್ರಭುತ್ವದಲ್ಲಿ, ಅದಕ್ಕೆ ಅಪ್ಪನನ್ನೇ ಗೆಲ್ಲಿಸ್ತೀವಿ. ಆತ ಸಾಮರ್ಥ್ಯವಂತ ಉತ್ತಮ ಆಡಳಿತ ಮಾಡಿದ್ದ ಅಂದರೆ ಅನಂತರ ಮಗನೂ ಸಹ ತಾನು ನಿರೂಪಿಸ್ಕೋಬೇಕು, ಉತ್ತಮ ಆಡಳಿತಗಾರ ನಾನು ಮಾಡಬಲ್ಲೆ ಅಂತ. ಹಂಗಿದ್ದಾಗ ಮಗನನ್ನು ಆಯ್ಕೆ ಮಾಡೋಕ್ಕೆ ಅವಕಾಶ ಇದೆ, ಇಲ್ಲಾಂದರೆ ಅವಕಾಶ ಇಲ್ಲ.
ಇದು ಇಲ್ಲಿ ನಾವು ಅನಾಲಿಸಿಸ್ ಮಾಡ್ಕೋಬೇಕಾಗಿರೋಂಥದ್ದು. ನಾನಾದರೆ ಈ ಥರ ಮಾಡ್ಕೋತೇನೆ. ಅದಕ್ಕೆ ಇದೇನು ಮಾಡೋಂಥವ್ನು ರಾಜ ವಂಶ ಪಾರಂಪರಿಕವಾಗಿರಲಿಲ್ಲ, ಜಹಗೀರ್ ನನಗೆ ಕೊಟ್ಟಿದ್ದಾನೆ ಈ ವರ್ಷ ನಾನಿರುವವರೆಗೆ, ಅಥವಾ ರಾಜನಿಗೆ ನನ್ನ ಮೇಲೆ ನಂಬಿಕೆ ಇರುವವರೆಗೆ. ಇದೆರಡೂ ತುಂಬ ಇಂಪಾರ್ಟೆಂಟು. ಏನಂದರೆ ಜಹಗೀರುದಾರನ ಮೇಲೆ ಎಲ್ಲಿನೆಯವರೆಗೆ ರಾಜನಿಗೆ ನಂಬಿಕೆ ಇರುತ್ತೋ ಅಲ್ಲಿಯವರೆಗೆ ಜಹಗೀರು ಹುದ್ದೆಯಲ್ಲಿ ನಾನು ಇರ್ಬೋದು. ರಾಜನಿಗೆ ನನ್ನ ಮೇಲೆ ಅನುಮಾನ ಬಂದರೆ, ರಾಜನಿಗೆ ನನ್ನ ಮೇಲೆ ನಂಬಿಕೆ ಕಳೆದುಕೊಂಡ್ರೆ ನನ್ನನ್ನು ಯಾವಾಗ ಬೇಕಾದರೂ ಕಿತ್ತಾಕ್ಬೋದು, ಜಹಗೀರುದಾರಿ ಪದ್ಧತಿಯಿಂದ ತೆಗೆದಾಕ್ಬೋದು. ಅದು ಗೊತ್ತಿರಬೇಕು. ಅನಂತರ ಯಾರನ್ನು ಬೇಕಾದರೂ ಆಯ್ಕೆ ಮಾಡ್ಬೋದಾಗಿತ್ತು. ಅದಕ್ಕೆ ಇದನ್ನು ಈ ವರ್ಷ ನನಗೆ ಈ ಭಾಗದ ಜಹಗೀರ್ದಾರ ಕೊಟ್ಟಿದ್ದಾನೆ. ಈಗ ಬೆಂಗಳೂರು ಜಹಗೀರ್ದಾರ ಕೊಟ್ಟಿದ್ದಾರೆ. ಈಗ ನನಗೆ ಒಂದು 5 ವರ್ಷ ಆದ ಮೇಲೆ ನನ್ನನ್ನು ಬೆಂಗಳೂರು ಜಹಗೀರು ತೆಗೆದಾಕಿ ಮೈಸೂರು ಜಹಗೀರ್ಗೆ ಹಾಕ್ಬೋದು, ನನ್ನನ್ನು ವರ್ಗಾಯಿಸಬಹುದು. ಅಲ್ಲಿರೋಂಥ ಭೂಮಿಯನ್ನು ಕೊಡ್ತಾರೆ, ಅಷ್ಟೇ ವೇತನ ಬರುತ್ತದೆ, ಬಟ್ ಪ್ಲೇಸ್ ಚೇಂಜ್ ಆಗಬೇಕು. ಯಾಕೆ ಈಗ ಅಧಿಕಾರಿಗಳನ್ನು ಹೇಳ್ತಾರೆ ಒಂದೇ ಆಫೀಸಲ್ಲಿ ಅಥವಾ ಒಂದೇ ಇದರಲ್ಲಿ 3 ವರ್ಷ 4 ವರ್ಷಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತ. ಯಾಕೆಂದರೆ ಅಲ್ಲಿ ಕ್ರಿಯೇಟಿವ್ನೆಸ್ ಹೋಗ್ಬಿಡುತ್ತೆ, ಮತ್ತು ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಸು ಡೀಲಿಂಗ್ಸು ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಅಧಿಕಾರಿಗಳನ್ನು ವರ್ಗಾಯಿಸ್ತಾ ಬರ್ತಾರೆ. ಅದು ಕಾರಣ. ಹಂಗೆ ಇಲ್ಲುವೆ ಜಹಗೀರ್ದಾರನೂ ಸಹ ವರ್ಗಾಯಿಸಬಹುದಿತ್ತು, ತೆಗೆದಾಕಬಹುದಿತ್ತು. ನೇಮಕ ಮಾಡೋಂಥವ್ನು ಯಾರು? ರಾಜ. ವರ್ಗಾಯಿಸುವಂಥವ್ನು ಯಾರು? ರಾಜ. ರದ್ದು ಮಾಡೋಂಥವ್ನು ಯಾರು? ರಾಜ. ಅದಕ್ಕೆ ನಾನು ರಾಜನಿಗೆ ನಿಷ್ಠಾನಾಗಿರುವವರೆಗೆ ನನಗೆ ಜಹಗೀರ್ ಇರೋದು. ಅದಕ್ಕೆ ಜಹಗೀರ್ದಾರರು ರಾಜನಿಗೆ ಮ್ಯಾಕ್ಸಿಮಮ್ ನಿಷ್ಠರಾಗಿರೋರು, ಯಾಕೆಂದರೆ ತೆಗೆದಾಕ್ತಾರೆ ಅಂತ. ಇನ್ನೊಂದು ವಂಶ ಪಾರಂಪರ್ಯ ಇಲ್ಲದೆ ಇದ್ದಿದ್ದರಿಂದ ಜಹಗೀರ್ದಾರರು ಏನು ಮಾಡೋಂಥವ್ರು ಗೊತ್ತಾ? ಎಷ್ಟು ಬರುತ್ತೋ ಅಷ್ಟು ಸಂಪಾದನೆ ಮಾಡ್ಕೊಳ್ಳೋಂಥವ್ರು, ಚೆನ್ನಾಗಿ ತಿಂದು ಎಂಜಾಯ್ ಮಾಡಿ ಮಜಾ ಮಾಡೋರು. ಯಾಕೆ? ಈಗ ನನ್ನ ಮಗನಿಗೆ ನಾನು ಸಂಪಾದಿಸಿದ ಆಸ್ತಿ ಹೋಗುತ್ತೆ, ನನ್ನ ಸ್ಯಾಲ್ರಿ ನನ್ನ ಮಗನಿಗೆ ಉಳಿಸ್ಬೋದು ಅಂತಂದರೆ ನನ್ನ ಮಗನಿಗೆ ಆ ಸ್ಯಾಲ್ರಿ ಹೋಗುತ್ತೆ ಅನ್ನೋಂಗಿದ್ರೆ ನಾನು ಉಳಿಸೋದಕ್ಕೆ ರೆಡಿ. ಬಟ್ ನಾನು ತೀರಿಕೊಂಡ ನಂತರ ನನ್ನ ಮಗನಿಗೆ ಆಸ್ತಿ ಹೋಗೋದಿಲ್ಲ ಅಂದಾಗ ನಾನೇನು ಮಾಡ್ತೇನೆ? ನನ್ನ ಅಕೌಂಟಲ್ಲಿ ದುಡ್ಡು ಇಡೋಕ್ಕೆ ಹೋಗೋದಿಲ್ಲ, ಎಷ್ಟಿರುತ್ತೋ ಅಷ್ಟು ತಿನ್ನೋ ತನಕ ಎಂಜಾಯ್ ಮಾಡಿ ಮಜಾ ಮಾಡಿ ಹೋಗ್ಬಿಡ್ತೀವಿ. ಹಾಗೆ ಜಹಗೀರುದಾರರಲ್ಲಿ ವೈಭವ ಜೀವನ ಹೆಚ್ಚಾಗಿತ್ತು. ಯಾಕೆಂದರೆ ವರ್ಗಾಯಿಸ್ತಾರೆ, ತೆಗೆದಾಕ್ತಾರೆ, ಮತ್ತು ತಾನು ತೀರ್ಕೊಂಡ್ರೆ ತನ್ನ ಮಕ್ಳಿಗೆ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಹೆಂಗೆ ಬೇಕಾದರೂ ಆಟ ಆಡ್ಬೋದು, ಇಲ್ಲಿ ಹೆಂಗೆ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಜಹಗೀರುದಾರಿ ಪದ್ಧತಿ ಪರ್ಮನೆಂಟ್ ಇರಲಿಲ್ಲ. ಯಾಕೆ? ಅಥವಾ ಜಹಗೀರುದಾರರು ವೈಭವ ಜೀವನವನ್ನು ಕಳೀತಾ ಇದ್ರು. ಯಾಕೆ? ಯಾಕೆಂದರೆ ನೆಕ್ಸ್ಟ್ ಅದನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ ಮಕ್ಕಳಿಗೆ ಅನ್ನೋ ಕಾರಣಕ್ಕೆ. ಜಹಗೀರುದಾರರು ರಾಜನಿಗೆ ನಿಷ್ಠವಾಗಿರೋದಕ್ಕೆ ಏನು ಕ್ರಮ ಕೈಗೊಂಡಿದ್ರು? ಏನಂದರೆ ವರ್ಗಾಯಿಸ್ಬೋದಾಗಿತ್ತು, ತೆಗೆದಾಕ್ಬೋದಾಗಿತ್ತು, ರದ್ದು ಮಾಡ್ಬೋದಾಗಿತ್ತು. ಹಂಗಾಗಿ ಅವರು ನಿಷ್ಠರಾಗಿರ್ತಾ ಇದ್ರು. ಇಷ್ಟು ಅನಾಲಿಸಿಸನ್ನು ಇಲ್ಲಿ ಕೇಳ್ತಾರೆ. ಭೋಗ ಜೀವನ ಸಾಗಿಸ್ತಾ ಇದ್ರು. ಯಾಕೆ ಅಂತ, ಚಕ್ರವರ್ತಿಯ ವಿರುದ್ಧ ದಂಗೆ ಏಳುವಷ್ಟರ ಮಟ್ಟಿಗೆ ಪ್ರಬಲರಾಗ್ತಾ ಇದ್ರು. ಕೆಲವೊಮ್ಮೆ 3-4 ಜಹಗೀರ್ದಾರರು ಸೇರಿಕೊಂಡು ಅವ್ರು ಒಗ್ಗೂಡ್ಕೊಂಡು ಅವರೆಲ್ಲ ಸೈನ್ಯ ಒಗ್ಗೂಡಿಸ್ಕೊಂಡು ರಾಜನ ವಿರುದ್ಧ ಪ್ರತಿಭಟನೆ ಮಾಡೋಂಥದ್ದು, ರಾಜನನ್ನು ತೆಗೆದುಹಾಕುವಂಥದ್ದು, ಹೊಸ ರಾಜನನ್ನು ನೇಮಕ ಮಾಡುವಂಥದ್ದು, ಅಥವಾ ರಾಜನನ್ನು ಆಕ್ರಮಣ ಮಾಡಿ ಇವರೇ ರಾಜರಾಗುವಂಥದ್ದು, ಈ ಥರದ್ದು ಸಹ ನಡೀತಾ ಇತ್ತು ದೆಹಲಿ ಸುಲ್ತಾನರು ಮೊಘಲರ ಕಾಲದಲ್ಲಿ. ನಮ್ಮಲ್ಲಿ ಇವ್ರದ್ದು ವಿಜಯನಗರದವ್ರು ಬಂದಾಗಲೂ ನಾಯಂಕರ ಪದ್ಧತಿ ಅಂತ ಬರುತ್ತಲ್ಲ, ಇದಕ್ಕೆ ಸಿಮಿಲಾರಿಟಿ ಬರೋಂಥದ್ದು. ನಾವು ಮಧ್ಯಕಾಲೀನ ಭಾರತದಿಂದ ಹಿಂದಕ್ಕೆ ಹೋದರೆ ಪ್ರಾಚೀನ ಭಾರತದಲ್ಲಿ ಈ ಥರದ ಪದ್ಧತಿ ಇರಲಿಲ್ಲ, ಆಡಳಿತ ಪದ್ಧತಿ. ಮಧ್ಯಕಾಲೀನ ಭಾರತದಲ್ಲಿ ಈ ಥರದ ಆಡಳಿತ ಪದ್ಧತಿ ಬಂತು. ಇದನ್ನು ನೋಡೇ ಇನ್ಫ್ಲೂಯೆನ್ಸ್ ಆಗಿರೋಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಯಂಕರ ಪದ್ಧತಿ ಬಂತು, ಜಹಗೀರ್ದಾರಿ ಪದ್ಧತಿ ರೀತಿಯಲ್ಲೇ. ಅಲ್ಪ ಸ್ವಲ್ಪ ಬದಲಾವಣೆಗಳಿರುತ್ತೆ, ಬಟ್ ಕಾಮನ್ ಆಗೋದಾದ್ರೆ ಇದೇ ಇನ್ಫ್ಲೂಯೆನ್ಸು. ಇದನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಚಕ್ರವರ್ತಿ ವಿರುದ್ಧ ದಂಗೆ ಹೇಳ್ತಾ ಇದ್ರು. ರಾಜ ಸ್ಟ್ರಾಂಗ್ ಇದ್ರೆ ಜಹಗೀರ್ದಾರ್ ಹೇಳಿದ ಮಾತು ಕೇಳ್ತಾರೆ, ರಾಜ ವೀಕ್ ಆದರೆ ಜಹಗೀರ್ದಾರ್ ಸ್ಟ್ರಾಂಗ್ ಆಗಿ ರಾಜನಿಗೆ ಕೌಂಟರ್ ಕೊಡಕ್ಕೆ ಹೋಗ್ತಾರೆ. ಇದು ಗೊತ್ತಿರಬೇಕು. ಜಹಗೀರ್ದಾರ್ ಪದ್ಧತಿಯ ಲೋಪ ಏನಂತಂದರೆ ರಾಜ ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕಾಗಿತ್ತು. ರಾಜ ಸ್ಟ್ರಾಂಗ್ ಇರಲಿಲ್ಲ ಅಂತಂದರೆ ಜಹಗೀರ್ದಾರರು ಸ್ಟ್ರಾಂಗ್ ಆಗ್ತಾಯಿದ್ರು, ರಾಜನ ಒಂದು ಇದಕ್ಕೆ ಅಸ್ತಿತ್ವಕ್ಕೆ ತೊಂದರೆ ಆಗ್ತಾ ಇತ್ತು ಅಂತ. ವಿಜಯನಗರ ಸಾಮ್ರಾಜ್ಯದಲ್ಲೂ ಆ ಥರದ್ದಾಗುತ್ತೆ. ನಾಶ ಆಗಬೇಕಾದಾಗ ನಾಯಂಕರರು ಲಾಸ್ಟ್ ಟೈಮ್ವರೆಗೂ ವಿಜಯನಗರ ಸಾಮ್ರಾಜ್ಯದ ಇವ್ರ ಜೊತೆಗೆ ನಿಲ್ಲಲಿಲ್ಲ ಲಾಸ್ಟ್ ಟೈಮಲ್ಲಿ ಅನ್ನೋಂಥದ್ದನ್ನ ನಾವು ಕೇಳ್ತೀವಿ. ಈ ದೋಷವನ್ನು ಅರಿತಂಥ ಅಕ್ಬರ್ ಏನು ಮಾಡ್ದ? ಈ ದುಂದು ವೆಚ್ಚ ಜಾಸ್ತಿ ಆಗ್ತಾ ಇದೆ, ಇದನ್ನು ವರ್ಗಾಯಿಸುವಂತಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗದಾದ್ಮೇಲೆ ಏನು ಮಾಡ್ದ? ಜಹಗೀರು ಪದ್ಧತಿಯನ್ನು ರದ್ದು ಮಾಡಿ ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ. ಅಲ್ಲಿಗೆ ಏನಾಗಬೇಕು? ಜಹಗೀರು ಪದ್ಧತಿಯನ್ನು ಹೇಳಿಕೆ ಮತ್ತು ಕಾರಣಗಳಲ್ಲಿ ಕೇಳ್ತಾರೆ. ಅಕ್ಬರ್ ಜಹಗೀರುದಾರಿ ಪದ್ಧತಿಯನ್ನು ರದ್ದು ಮಾಡಿದ. ಕೆಳಗಡೆ ಕಾರಣ ಕೊಡ್ತಾನೆ. ಯಾಕೆ? ಅವರು ದುಂದು ವೆಚ್ಚವನ್ನು ಮಾಡ್ತಾ ಇದ್ರು, ಅವರಲ್ಲಿ ಬದ್ಧತೆ ಇರಲಿಲ್ಲ, ಅಥವಾ ಅವರಲ್ಲಿ ಉತ್ತರದಾಯಿತ್ವ ಇರಲಿಲ್ಲ, ಅಥವಾ ಅವರಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ. ಈ ಥರದ ಆಪ್ಷನ್ಸನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಯಾಕೆ ರದ್ದು ಮಾಡ್ದ ಅಂತ ಜಹಗೀರ್ದಾರಿ ತಿಳ್ಕೊಬೇಕು ನೀವು. ನೆಕ್ಸ್ಟ್ ಹೋಗೋದಾದರೆ ಮನ್ಸಬ್ದಾರಿ ಪದ್ಧತಿ. ಈಗ ಅಕ್ಬರ್ ಜಾರಿಗೆ ತಂದಲ್ಲ ಮನ್ಸಬ್ದಾರಿ ಪದ್ಧತಿ. ಮನ್ಸಬ್ದಾರ್ ಅನ್ನೋಂಥ ಪದ ಒರಿಜಿನಲ್ ಟರ್ಮಿನಾಲಜಿ ಅಂತ ಹೇಳ್ತೇವಲ್ವಾ, ಈ ಗ್ರೀಕ್ ಪದ, ಲ್ಯಾಟಿನ್ ಪದ, ಸಂಸ್ಕೃತ ಪದ ಅಂತಾರಲ್ಲ, ಆ ಥರ ಪದ ಮೀನಿಂಗ್ ಹೋದರೆ ಅದು ಈ ಅರೇಬಿಕ್ ಪದ. ಆದರೆ ಅದನ್ನು ಜಾರಿಗೆ ತಂದಿದ್ದೆಲ್ಲಿ? ಪರ್ಷಿಯಾದಲ್ಲಿ. ಫಸ್ಟ್ ಯಾರು ಇಂಪ್ಲಿಮೆಂಟ್ ಮಾಡಿರ್ತಾರೆ ಅಂದರೆ ಪರ್ಷಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಅದರಾಗಿ ಕೆಲವು ಕಡೆ ಆನ್ಸರ್ ಕೊಡಬೇಕಾದಾಗ ಅರೇಬಿಕ್ ಅಂತಲೂ ಇದೆ, ಕೆಲವು ಕಡೆ ಪರ್ಷಿಯನ್ ಅಂತಲೂ ಇದೆ. ರೀಸನ್ ಇದೇ ಕಾರಣಕ್ಕೆ. ಪದ ಮೀನಿಂಗ್ ಕೇಳಿದಾಗ ಮೂಲ ಪದ ಯಾವುದು ಅಂತಂದರೆ ಅರೇಬಿಕ್ದು. ಎಲ್ಲಿ ಇಂಪ್ಲಿಮೆಂಟೇಷನ್ ಆಗಿತ್ತು ಇದನ್ನು ಮನ್ಸಬ್ದಾರ್ ಅನ್ನೋಂಥದ್ದಂದರೆ ಪರ್ಷಿಯಾದಲ್ಲಿ. ಪರ್ಷಿಯಾ ಅಂದರೆ ಈಗ ಯಾವ ದೇಶ? ಇರಾನ್.
ಮೆಸೊಪಟೋಮಿಯಾಗೆ ಇರಾಕ್ ಅಂತ ಕರೆಯೋರು. ಅಲ್ಲ, ಇರಾಕ್ ಅಂದರೆ ಪರ್ಷಿಯಾ, ಮೆಸೊಪಟೋಮಿಯಾ ಅಂತ. ಈ ಪದ್ಧತಿಯನ್ನು ಅಕ್ಬರ್ ಜಾರಿಗೆ ತರ್ತಾನೆ. ಮನ್ಸಬ್ ಅಂದರೆ ಇಲ್ಲಿ ನೋಡಿ, ಇದು ವಿಶೇಷ. ಇದರಲ್ಲಿ ಇರಲಿಲ್ಲ, ಜಹಾಗೀರ್ದಾರಿ ಪದ್ಧತಿಯಲ್ಲಿ ಇರಲಿಲ್ಲ. ಬಟ್ ಇಲ್ಲೇನಿದೆ ಅಂದರೆ ಮನ್ಸಬ್ ಅಂದರೆ ಸ್ಥಾನ, ಗ್ರೇಡ್, ದರ್ಜೆ ಅಂತ ಹೇಳ್ತಾರೆ, ರ್ಯಾಂಕ್ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ IAS ಆಫೀಸರ್ ಅಂತಂದರೆ ಅದು A ಗ್ರೇಡ್ ಹುದ್ದೆ ಅಂತ, ತಹಶೀಲ್ದಾರು AC ಆದರೆ ಅದು B ಗ್ರೇಡ್ ಹುದ್ದೆ ಅಂತ, ಹೈಸ್ಕೂಲ್ ಟೀಚರ್ ಅಂದರೆ ಅದನ್ನು C ಗ್ರೇಡ್ ಹುದ್ದೆ ಅಂತ ಕರೀತಾರೆ. ಅಂದರೆ ಹೈರಾರಿಕಿ ಅಂತ ಹುದ್ದೆಗಳಲ್ಲಿ. ಹಾಗೆ ಇಲ್ಲೂ ಸಹ ಒಬ್ಬ ಮನ್ಸಬ್ದಾರ ಫಸ್ಟ್ ಗ್ರೇಡ್ ಮನ್ಸಬ್ದಾರ, ಸೆಕೆಂಡ್ ಗ್ರೇಡ್ ಮನ್ಸಬ್ದಾರ, ಥರ್ಡ್ ಗ್ರೇಡ್ ಮನ್ಸಬ್ದಾರ ಅಂತ ಇರೋರು. ಫಸ್ಟ್ ಗ್ರೇಡ್ ಮನ್ಸಬ್ದಾರನಿಗೆ 10,000 ರ್ಯಾಂಕು, 12,000 ರ್ಯಾಂಕು ಕೊಡೋರು. ಸೆಕೆಂಡ್ ಗ್ರೇಡ್ ಆದರೆ 5,000, 7,000 ಕೊಡೋಂಥವ್ರು. ಅನಂತರ ಥರ್ಡ್ ಗ್ರೇಡ್ ಆದರೆ 1,000, 1,500 ಕೊಡೋಂಥವ್ರು. 1,500 ಎಕರೆ ಜಮೀನನ್ನು ಕೊಟ್ಟು ಅಥವಾ ಅಷ್ಟು ಪ್ರದೇಶ 1,000 ಗ್ರೇಡ್ ನನಗಿತ್ತಪ್ಪ, ಉತ್ತಮವಾದಂಥ ನಾನು ಸಾಧನೆ ಮಾಡಿದೆ, ರಾಜನಿಗೆ ತುಂಬ ನಿಷ್ಠವಾಗಿದ್ದೆ, ರಾಜ ನನ್ನ ವರ್ಕನ್ನು ನೋಡಿ ಇಂಪ್ರೆಸ್ ಆಯಿತು ಅಂದರೆ ನನಗೆ ಪ್ರಮೋಷನ್ ಕೊಡ್ತಾನೆ 5,000 ರ್ಯಾಂಕ್ಗೆ. ಅಲ್ಲ, ಉತ್ತಮ ಸಾಧನೆ ಮಾಡ್ತಾ ಇದ್ರೆ 10,000 ರ್ಯಾಂಕ್ಗೆ ಪ್ರಮೋಷನ್ ಕೊಡ್ತಾನೆ. ಈ ಥರದ್ದನ್ನು ಜಾರಿಗೆ ತರ್ತಾ ಇದ್ದ ಯಾರು? ಅಕ್ಬರ್. ಜಹಗೀರ್ದಾರ್ ಪದ್ಧತಿಯಲ್ಲಿ ಇದಿರಲಿಲ್ಲ. ಕಂಪೇರ್ ತಿಳ್ಕೊಬೇಕು, ಜಹಗೀರ್ಗೂ ಇದಕ್ಕೆ ಮನ್ಸಬ್ದಾರಿಗೆ ಏನು ವ್ಯತ್ಯಾಸ ಇತ್ತು ಅಂತ. ಜಹಗೀರ್ದಾರ್ ಅಂದರೆ ಜಹಗೀರ್ ಪಡ್ಕೊಂಡಂಥವನು, ಇಲ್ಲ ಹಂಗಲ್ಲ. ಮನ್ಸಬ್ದಾರ್ ಅಂದರೆ ರ್ಯಾಂಕ್ ಪಡ್ಕೊಂಡಂಥವನು, ಗ್ರೇಡ್ ಪಡ್ಕೊಂಡಂಥವನು. ಯಾವ ಆಧಾರದ ಮೇಲೆ? ತನ್ನ ಶಕ್ತಿ ಸಾಮರ್ಥ್ಯಗಳ ಆಧಾರದ ಮೇಲೆ. ಅದಕ್ಕೆ ಮನ್ಸಬ್ ಎಂದರೆ ಅಂತ ಕೇಳ್ತಾನೆ, ಸ್ಥಾನ ಅಥವಾ ಶ್ರೇಣಿ ಅಥವಾ ದರ್ಜೆ ಅಥವಾ ಗ್ರೇಡ್ ಅಂತ. 1571ರಲ್ಲಿ ಜಹಗೀರ್ ಪದ್ಧತಿಯ ರೂಪಾಂತರವಾಗಿ, ಅದರ ಸ್ವಲ್ಪ ರೂಪಾಂತರ ಅಂತ ಯಾಕೆ ಹೇಳ್ತೀವಿ, ಪೂರ್ತಿ ಬದಲಾವಣೆ ಅಲ್ಲ. ಯಾಕೆಂದರೆ ಅರ್ಧ ಅಂಶಗಳು ಜಹಗೀರ್ದಾರ್ ಪದ್ಧತಿ ಇರುತ್ತೆ, ಇನ್ನು ಅರ್ಧ ಅಂಶಗಳು ಹೊಸದಾಗಿ ಸೇರ್ಪಡೆ ಆಗುತ್ತೆ. ಅದಕ್ಕೆ ಇದು ಮನ್ಸಬ್ದಾರಿ, ಅದಕ್ಕೆ ಇದನ್ನು ರೂಪಾಂತರ ಅಂತ ಕರಿತೀವಿ. ಇದನ್ನು ದಶಮಾಂಶ ಪದ್ಧತಿಯಲ್ಲಿ, ಯಾಕೆಂದರೆ ರ್ಯಾಂಕ್ 10, 20, 50, 1000 ಹಂಗೆ ಹೋಗ್ತದಲ್ಲ, ದಶಮಾಂಶ ಪದ್ಧತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಮನ್ಸಬ್ದಾರಿ ಪರ್ಷಿಯಾ ಭಾಷೆಯಲ್ಲಿ ನಸಬ್ ಕರ್ದನ್ ಅಂತ ಕರೀತಾರೆ. ಇನ್ನೊಂದು ಟೈಮಲ್ಲಿ ಏನು ಕೇಳಿದ್ರೆ, ಪರ್ಷಿಯನ್ ಭಾಷೆಯಲ್ಲಿ ನಸಬ್ ಕರ್ದನ್ ಎಂದರೆ ಮನ್ಸಬ್ದಾರಿ ಪದ್ಧತಿ, ಪರ್ಷಿಯನ್ ಭಾಷೆಯಲ್ಲಿ ಮನ್ಸಬ್ದಾರಿ ಪದ್ಧತಿಗೆ ಏನಂತ ಕರೀತಾರೆ? ನಸಬ್ ಕರ್ದನ್ ಅನ್ನೋಂಥದ್ದು. ಇದನ್ನು ನಸಬ್ ಕರ್ದನ್, ಇನ್ನೂ ಇದಕ್ಕಿಂತ ಸೂಪರ್ ಆಗಿರೋ ಕ್ವೆಶನ್ ಎಲ್ಲಿ ಕೇಳ್ಬೋದು ಅಂದರೆ, ನಸಬ್ ಕರ್ದನ್ ಅನ್ನು ಇಂಪ್ಲಿಮೆಂಟ್ ಮಾಡಿದಂಥ ರಾಜ ಯಾರು, ಮೊಘಲ್ ರಾಜ ಯಾರು ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ. ನಾವೇನು ಮಾಡ್ತೀವಿ, ಮನ್ಸಬ್ದಾರಿ ಅಕ್ಬರ್ ಅಂತ ತಿಳ್ಕೊಂಡಿರ್ತೀವಿ, ಬಟ್ ನಸಬ್ ಕರ್ದನ್ ಮೀನಿಂಗ್ ಗೊತ್ತಿರೋದಿಲ್ಲ. ಆಮೇಲೆ ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ನಸಬ್ ಕರ್ದನ್ ಅಂದರೆ ಇದು ಮನ್ಸಬ್ದಾರಿ, ಇದು ನನಗೆ ಗೊತ್ತಿತ್ತು ಅಂತ ಅಂದ್ಕೋತೇವೆ. ಆವಾಗಲೂ ಮಿಸ್ಟೇಕ್ ಆಗುತ್ತೆ. ಅದಕ್ಕೆ ತಿಳ್ಕೊಂಡಿರಿ, ಇದು ಒಂದು ರೀತಿಯ ಸೇನಾ ಆಡಳಿತ. ಸೇನೆ ಪ್ಲಸ್ ಆಡಳಿತ ಎರಡೂ ಸೇರಿ ಸೇನಾ ಆಡಳಿತ. ಯಾಕೆಂದರೆ ಈಗ ಆಡಳಿತ ಮಾಡೋಂಥವ್ರು ಯಾರು? ಸೇನೆ ಏನಕ್ಕಿದೆ? ದೇಶದ ರಕ್ಷಣೆ ಮಾಡೋಕ್ಕಿದೆ. ಈಗ ಕಂಪೇರ್ ಮಾಡಿ, ಯಾಕೆ ಸೇನಾ ಆಡಳಿತ ಅಂತ ಕರೀತಾರೆ ಅಂದರೆ, ಇವತ್ತು ಸೇನೆ ದೇಶವನ್ನು ರಕ್ಷಣೆ, ಗಡಿಗಳನ್ನು ರಕ್ಷಣೆ ಮಾಡಲಿಕ್ಕಿದೆ. ಇಲ್ಲಿ ಆಡಳಿತ ಮಾಡಲಿಕ್ಕೆ ಯಾರಿದ್ದಾರೆ? ಅಧಿಕಾರಿಗಳಿದ್ದಾರೆ. ಯಾರ್ಯಾರಿದ್ದಾರೆ? ತಹಶೀಲ್ದಾರ್ ಇದ್ದಾರೆ, EO ಇದ್ದಾರೆ, PDO ಇದ್ದಾರೆ, DC ಇದ್ದಾರೆ, AC ಇದ್ದಾರೆ. ಇವರೆಲ್ಲ ಅಧಿಕಾರಿಗಳು. ಇವರು ಒಳಗಡೆ ಆಡಳಿತ ಮಾಡ್ತಾರೆ. ಒಳಗಡೆ ಆಡಳಿತ ಮಾಡಬೇಕಾದಾಗ ಈ ಅಧಿಕಾರಿಗಳಿಗೆ ಏನಾದರೂ ತೊಂದರೆ ಬಂತು ಅಂದಾಗ, ಅಥವಾ ಇಲ್ಲಿ ಆಡಳಿತ ಮಾಡಬೇಕಾದಾಗ ಸಮಸ್ಯೆಗಳಾಯಿತು ಅಂದಾಗ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಪೊಲೀಸ್ ಇರ್ತಾರೆ. ಆದರೆ ಇಲ್ಲಿ ಪೊಲೀಸ್ ಅಂತ ಸಪ್ರೇಟು, ಮಿಲಿಟ್ರಿ ಅಂತ ಸಪ್ರೇಟು ಇರೋದಿಲ್ಲ ಮನ್ಸಬ್ದಾರಿಯಲ್ಲಿ. ಪೊಲೀಸ್ ಕೆಲಸನೂ ಅವ್ರದ್ದೇನೆ, ಸೇನಾ ಕೆಲಸನೂ ಅವ್ರದ್ದೇನೆ, ಅಡ್ಮಿನಿಸ್ಟ್ರೇಷನ್ ಕೆಲಸನೂ ಅವ್ರದ್ದೇನೆ. ಉದಾಹರಣೆಗೆ ಹೇಳೋದಾದ್ರೆ, ಈಗ ಒಬ್ಬ ತಹಶೀಲ್ದಾರ್ ಅಂತಂದರೆ ತಾಲೂಕಿನ ಆಡಳಿತ ನೋಡ್ಕೊಳ್ಳೋದು ಆತನದೇ ಜವಾಬ್ದಾರಿ, ಪೊಲೀಸ್ ನೋಡ್ಕೊಳ್ಳೋಂಥದ್ದು ಆತನದೇ ಜವಾಬ್ದಾರಿ. ನಂತರ ಅಂದರೆ ಆತನದೇ ಸೈನಿಕರನ್ನು ಇಟ್ಕೊಂಡೆ, ಪೊಲೀಸರ ಕೆಲಸನೂ ಸೈನಿಕರೇ ಮಾಡ್ತಾರೆ, ಸೈನಿಕರ ಕೆಲಸನೂ ಸೈನಿಕರೇ ಮಾಡ್ತಾರೆ, ಕಂದಾಯ ವಸೂಲಿ ಮಾಡೋದನ್ನು ಸೈನಿಕರೇ ಮಾಡ್ತಾರೆ. ಈ ರೀತಿ ಮೂರೂ ಕೆಲಸಗಳನ್ನು ಅವರೇ ಮಾಡೋದ್ರಿಂದ ಇದನ್ನು ಸೇನಾ ಆಡಳಿತ ಅಂತಾರೆ. ಆದರೆ ಈಗೇನಾಗುತ್ತೆ, ಸೇನೆ ಬೇರೆ, ಆಡಳಿತ ಬೇರೆ. ಅದಕ್ಕೆ ನಿಮಗೆ ಸೇನಾ ಆಡಳಿತ ಅಂದರೆ ಗೊತ್ತಾಗಬೇಕು ಅಂತ. ಇದು ಜವಾಬ್ದಾರಿ ಇರುತ್ತೆ. ಈಗ ಎಲ್ಲೇ ನಮ್ಮಲ್ಲಿ ಈಗೆಲ್ಲ ಒಂದು ಕಳ್ತನ ಆಯಿತು, ಒಂದು ಅತ್ಯಾಚಾರ ಆಯಿತು, ಯಾರು ಕಂಪ್ಲೇಂಟ್ ಮಾಡ್ತೀವಿ? ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀವಿ. ಅನಂತರ ಪೊಲೀಸ್ ಅವ್ರು ಏನು ಮಾಡ್ತಾರೆ? ಅವ್ರನ್ನ ಅರೆಸ್ಟ್ ಮಾಡಿ ಡಾಕ್ಯುಮೆಂಟ್ ಸಮೇತ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಕೋರ್ಟ್ ನ್ಯಾಯ ತೀರ್ಮಾನ ಮಾಡುತ್ತೆ. ಈಗಾದರೆ ನಮ್ಮಲ್ಲಿ ಏನಿದೆ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ 3 ಸಪ್ರೇಟ್ ಇದ್ದಾವೆ ಅಲ್ವಾ? ಆದರೆ ಇವರಲ್ಲಿ ಹಂಗಿರಲಿಲ್ಲ. ಇವ್ರು ನ್ಯಾಯ ತೀರ್ಮಾನ ಮಾಡೋಂಥವನು ಮನ್ಸಬ್ದಾರನೇ, ಶಾಸನ ಮಾಡೋಂಥವನು ಮನ್ಸಬ್ದಾರನೇ, ಮತ್ತು ಅಡ್ಮಿನಿಸ್ಟ್ರೇಷನ್ ಮಾಡೋಂಥವನು ಮನ್ಸಬ್ದಾರನೇ. 3 ಕೆಲಸಗಳು ಅವನೇ ಮಾಡ್ತಾ ಇದ್ದ. ಸೈನಿಕರು ಅಷ್ಟೇ ಇರ್ತಾ ಇದ್ರು. ಇಲ್ಲಿ ಪೊಲೀಸ್ ಅಂತ ಆಗಿರಲಿ, ಕಂದಾಯ ವಸೂಲಿ ಮಾಡೋ ಬೇರೆ ಅಧಿಕಾರಿಗಳಾಗಿರಲಿ, ನ್ಯಾಯ ತೀರ್ಮಾನ ಮಾಡೋಂಥ ಬೇರೆ ನ್ಯಾಯಾಧೀಶರಾಗಿರಲಿ ಇರ್ತಾ ಇರಲಿಲ್ಲ. ಅಲ್ಲಲ್ಲಿ ಕಾಜಿಗಳ ಸಪೋರ್ಟನ್ನು ತೆಗೆದುಕೋಬೋದಾಗಿತ್ತು. ಬಟ್ ಅವರು ಸಹ ಈತನ ಅಂಡರಲ್ಲೇ ಬರುವಂಥವ್ರು. ಇದು ಎಲ್ಲಿ ಬರುತ್ತೆ? ಮನ್ಸಬ್ದಾರಿ, ಜಹಗೀರ್ದಾರಿ, ಇಕ್ತಾ ಪದ್ಧತಿ, ನಾಯಂಕರ ಪದ್ಧತಿ, ಇವೆಲ್ಲದರಲ್ಲೂ ಇದೇ ಥರ ಬರುತ್ತೆ. ಇದನ್ನು ಕಾಮನ್ ಆಗಿ ತಿಳ್ಕೊಂಡಿರಿ. ನಂತರ ಮನ್ಸಬ್ದಾರರು ಸರ್ಕಾರದಿಂದ ವಿವಿಧ ದರ್ಜೆಯ ವೇತನ, ಅವನ ಗ್ರೇಡ್ಗೆ ತಕ್ಕಂತೆ. ಈಗ DC ಇದು A ಗ್ರೇಡ್ ಅಂದರೆ ಅವ್ರಿಗೆ ಹೈಯೆಸ್ಟ್ ಸ್ಯಾಲ್ರಿ ಇರುತ್ತೆ, ತಹಶೀಲ್ದಾರ್ದು B ಗ್ರೇಡ್ ಅಂದರೆ ಅವ್ರಿಗೆ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇರುತ್ತೆ, ಹೈಸ್ಕೂಲ್ ಟೀಚರು C ಗ್ರೇಡ್ ಅಂತಂದರೆ ಅದಕ್ಕೆ ಸ್ಯಾಲ್ರಿ ಕಡಿಮೆ ಇರುತ್ತೆ. ಹಾಗೆ ದರ್ಜೆಗೆ ತಕ್ಕಂತೆ ಗ್ರೇಡು ಸ್ಯಾಲ್ರಿ ಇರ್ತಾ ಇತ್ತು ಅಂತ. ಇಲ್ಲಿ ದರ್ಜೆ ಯಾವುದ್ರ ಮೇಲೆ ನಿರ್ಧಾರ ಆಗುತ್ತೆ? ಈಗ ದರ್ಜೆ DC ಯಾವುದ್ರ ಮೇಲೆ ನಿರ್ಧಾರ ಆಗುತ್ತೆ? IAS ಎಕ್ಸಾಮ್ ಕ್ಲಿಯರ್ ಮಾಡಿದಂಥವ್ನು. ತಹಶೀಲ್ದಾರ್ ಯಾವುದ್ರ ಮೇಲೆ ಡಿಸೈಡ್ ಆಗುತ್ತೆ? KS ಎಕ್ಸಾಮ್ ಕ್ಲಿಯರ್ ಮಾಡಿದಂಥವ್ರು. ಅದೇ ಗ್ರೂಪ್ C ಹೈಸ್ಕೂಲ್ ಟೀಚರ್ ಯಾವುದ್ರ ಮೇಲೆ ನಿರ್ಧಾರ ಆಗುತ್ತೆ? B.Ed, TET ಮಾಡಿದಂಥವ್ರು ಅಲ್ವಾ? ಇಲ್ಲಿ ಹಾಗೆ, ಇಲ್ಲಿ ಯಾವುದ್ರ ಮೇಲೆ ನಿರ್ಧಾರ ಆಗ್ತಾ ಇತ್ತು? ಅವನು ಎಷ್ಟು ಜನ ಸೈನಿಕರನ್ನ ಹೊಂದಿದ್ದಾನೆ, ಎಷ್ಟು ಕುದುರೆ ಸವಾರರನ್ನ ಹೊಂದಿದ್ದಾನೆ, ಅವನ
ಎಷ್ಟು ಇದು ವ್ಯಾಪ್ತಿ ಭೂಪ್ರದೇಶ ಅವನಿಗೆ ಎಷ್ಟು ನೀಡಲಾಗಿದೆ, ಇದರ ಆಧಾರದ ಮೇಲೆ ಸ್ಥಾನ ಗ್ರೇಡು ಇರ್ತಾ ಇತ್ತು. ಈ ಥರ ಓದ್ಕೊಂಬಿಡಿ, ನೀವು ಮರೆತು ಹೋಗ್ಬೇಕಂದ್ರೂ ಮರೆತು ಹೋಗೋದಿಲ್ಲ. ಈ ಥರದ ಅನಾಲಿಸಿಸ್ ಬೇಕು, ಹಿಂಗೆ ಅರ್ಥ ಮಾಡ್ಕೋಬೇಕು ವಿಷಯವನ್ನು, ಆವಾಗ ನಮಗೆ ಸಮಸ್ಯೆ ಇರೋದಿಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಕೆಲವು ಟೈಮಲ್ಲಿ ಯಾರ್ಯಾರು ಇರೋರು ಇದರಲ್ಲಿ ಮನ್ಸಬ್ದಾರರಾಗಿ ರಾಜ ಪರಿವಾರದವರು ರಾಜನ ಮಕ್ಕಳನ್ನೇ ಮನ್ಸಬ್ದಾರರನ್ನಾಗಿ ನೇಮಕ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಅನುಭವ ಬರಬೇಕಾದ್ರೆ ನೆಕ್ಸ್ಟ್ ಇದ್ದಕ್ಕಿದ್ದಂಗೆ ರಾಜನ ಸಿಂಹಾಸನದಲ್ಲಿ ಕೂಡಿಸ್ಬಿಟ್ರೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ಕಡಿಮೆ ಆಗುತ್ತೆ, ಅದಕ್ಕೇನು ಕಷ್ಟ ಆಗುತ್ತೆ. ಅದಕ್ಕೇನು ಮಾಡ್ತಿದ್ರೆ ರಾಜರೇ ತಮ್ಮ ಮಕ್ಕಳನ್ನ, ಪ್ರಾಚೀನ ಭಾರತದಲ್ಲಾದ್ರೆ ರಾಜರು ತಮ್ಮ ಮಕ್ಕಳನ್ನ ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಕ ಮಾಡ್ತಾ ಇದ್ರು. ಈಗ ಉದಾಹರಣೆಗೆ ಪ್ರಧಾನಿ ಆಗಬೇಕು, ನೆಕ್ಸ್ಟ್ ನಾನು ಪ್ರಧಾನಿ ಆಗಬೇಕು ಅಂತಂದ್ರೆ ನಮ್ಮಪ್ಪ ಏನು ಮಾಡೋರು, ಅವರು ಪ್ರಧಾನಿ ಆಗಿರುವಾಗಲೇ ನನ್ನನ್ನು ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇದ್ರು. ಒಂದು ರಾಜ್ಯದ ಅಡ್ಮಿನಿಸ್ಟ್ರೇಷನ್ ನಾನು ಚೆನ್ನಾಗಿ ಮಾಡೋದನ್ನು ಕಲ್ತ್ಕೊಂಡೆ ಅಂತಂದರೆ ಆನಂತರ ದೇಶದ ಆಡಳಿತ ಮಾಡೋದಕ್ಕೆ ಸ್ವಲ್ಪ ಪೂರಕ ಆಗುತ್ತೆ. ಇದ್ದಕ್ಕಿದ್ದಂಗೆ ನನ್ನನ್ನು ಪ್ರಧಾನಿ ಮಾಡಿಬಿಟ್ರೆ ದೇಶದ ಅಡ್ಮಿನಿಸ್ಟ್ರೇಷನ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಹಾಗೆ ಇಲ್ಲಿ ಮನ್ಸಬ್ದಾರರಿಗೂ ಸಹ ಏನಾಗೋದು, ಆರಂಭದಲ್ಲಿ ಪ್ರಾಚೀನ ಭಾರತದಲ್ಲಿ ಪ್ರಾಂತಗಳಿಗೆ ತಮ್ಮ ಮಕ್ಕಳನ್ನ ಅಧಿಕಾರಿಗಳನ್ನಾಗಿ ಮಾಡಿ ಪ್ರಾಂತ್ಯಾಧಿಕಾರಿ ಮಾಡಿ ಅನಂತರ ರಾಜನ ಸ್ಥಾನಕ್ಕೆ ಕೂರಿಸ್ತಾ ಇದ್ರು. ಇಲ್ಲೂ ಅಷ್ಟೇ ಮನ್ಸಬ್ದಾರರನ್ನು ರಾಜನ ಸ್ಥಾನಕ್ಕೆ ತರ್ತಾ ಇರಲಿಲ್ಲ, ಬಟ್ ಗ್ರೇಡ್ಗಳಿಂದ ಸ್ಟಾರ್ಟ್ ಮಾಡೋರು. ಫಸ್ಟ್ ಗ್ರೇಡು, ಈಗ 1000 ಗ್ರೇಡು, 2000 ಗ್ರೇಡು, 5000 ಗ್ರೇಡು, 7000 ಗ್ರೇಡು, 10,000 ಗ್ರೇಡ್ ಅಂತ ಈ ಥರ ಬೆಳೆಸ್ಕೊಂಡು ಹೋಗೋಂಥವ್ರು. ಅವಾಗ ಏನಾಗೋದು, ಅವರ ಸಾಮರ್ಥ್ಯ ಅವರ ಇದ್ರ ಮೇಲೆ ಹೋಗೋದು ಅಂತ. ಅದರಲ್ಲಿ ಯಾರ್ಯಾರು ಇರ್ತಾ ಇದ್ರು, ಇಲ್ಲೂ ಮನ್ಸಬ್ದಾರಿ ಪದ್ಧತಿಯಲ್ಲೂ ಸಹ ರಾಜರು ತಮ್ಮ ಮಕ್ಕಳನ್ನ ಮನ್ಸಬ್ದಾರರನ್ನಾಗಿ ನೇಮಕ ಮಾಡ್ತಾ ಇದ್ರು. ಕುಲೀನರು ಅಂತ ಬರ್ತಾರೆ, ಇದು ನಿಮಗೆ ಗೊತ್ತಿರಬೇಕು ಚೆನ್ನಾಗಿ, ನಾನು ಮೊನ್ನೆ ಕ್ಲಾಸಲ್ಲೂ ಹೇಳಿದ್ದೇನೆ. ಕುಲೀನರು, ನೋಬೆಲರು, ಇದು ವೆರಿ ಇಂಪಾರ್ಟೆಂಟು. ಈ ಕುಲೀನರು ನೋಬೆಲರು ಅನ್ನೋಂಥವ್ರು ಯಾರಾದರೆ ಬೇರೆ ದೇಶಗಳಿಂದ ಮುಸ್ಲಿಂ ಜನಾಂಗದವರು, ಮುಸ್ಲಿಂ ವ್ಯಕ್ತಿಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ವಲಸೆ ಬರ್ತಾ ಇದ್ರು. ಯಾಕೆ ವಲಸೆ ಬರ್ತಾ ಇದ್ರು ಅಂತಂದ್ರೆ, ಈ ಭಾರತದಲ್ಲಿ ಆ ಕಾಲಕ್ಕೆ ಪ್ರಪಂಚದಲ್ಲಿ ಅತಿ ಶ್ರೀಮಂತ ರಾಜ್ಯಗಳು ಅಂದರೆ ಭಾರತದಲ್ಲಿದ್ದಂಥ ಮೊಘಲ್ ಮತ್ತು ದೆಹಲಿ ಸುಲ್ತಾನರಾಗಿದ್ರು. ಇನ್ನೆಲ್ಲೋದ್ರೂ ಉತ್ತಮ ಯುದ್ಧ ಸಾಮರ್ಥ್ಯ ಇದೆ, ಒಂದು ಕತ್ತಿ ಎತ್ಕೊಂಡ್ರೆ 500 ಜನರನ್ನ ಸಾಯಿಸಬಲ್ಲ ಅಥವಾ 500 ಜನರನ್ನ ಲೀಡ್ ಮಾಡಬಲ್ಲ ಅನ್ನೋಂಥ ಸಮರ್ಥ ಇರೋಂಥವ್ರು. ಈಗ WWF ಫೈಟರ್ಗಳು ಅಂತ ಬರ್ತಾರಲ್ಲ, ಹಾಗೆ ಹಿಂದಿನ ಕಾಲದಲ್ಲಿ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ಹೊಂದಿದ್ದಂಥವ್ರು ಈ ಮೊಘಲರ ಸ್ಥಾನಕ್ಕೆ ಬರ್ತಾ ಇದ್ರು, ದೆಹಲಿ ಸುಲ್ತಾನರ ಆಸ್ಥಾನಕ್ಕೆ ಬರ್ತಾ ಇದ್ರು ಬೇರೆ ದೇಶಗಳಿಂದ. ಏನಕ್ಕೆ, ಇಲ್ಲಿ ಬಂದರೆ ಮನ್ಸಬ್ದಾರಿ ಹುದ್ದೆಯನ್ನು ಕೊಡ್ತಾರೆ, ಹೆಚ್ಚು ಸ್ಯಾಲ್ರಿ ಸಿಗತ್ತೆ, ನಮ್ಮ ಸೈನಿಕ ಶಕ್ತಿ ಸಾಮರ್ಥ್ಯಗಳಿಗೆ ಪೂರಕವಾಗಿ ಅಲ್ಲಿ ಇರುತ್ತೆ ಅನ್ನೋಂಥದ್ದನ್ನು ಕುಲೀನರು ಅಂತ ಕರೆಯುವಂಥವ್ರು ಅವ್ರು ಬರ್ತಾ ಇದ್ರು ವಲಸೆ, ಅದಕ್ಕೆ ಕುಲೀನರು. ಶ್ರೀಮಂತರಿಗೂ ಈ ಥರ ಮನ್ಸಬ್ದಾರಿ ಕೊಡ್ತಾ ಇದ್ರು, ವಿದೇಶಿಯರಿಗೂ, ರಜಪೂತರಿಗೆ ಮನ್ಸಬ್ದಾರಿ ಕೊಡ್ತಾ ಇದ್ರು, ಈ ಥರ ಸರ್ದಾರರಿಗೆ, ಇವರೆಲ್ಲರನ್ನು ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂದರೆ ಮನ್ಸಬ್ದಾರರನ್ನಾಗಿ ಯಾರನ್ನ ನೇಮಕ ಮಾಡಲಾಗ್ತಾ ಇತ್ತು ಅಂತ ಪ್ರಶ್ನೆ ಕೇಳ್ಬೋದು. ರಾಜ ಕುಟುಂಬದವರನ್ನ, ಉತ್ತಮ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ್ದವರನ್ನ, ಅವ್ರನ್ನ ಕುಲೀನರು ಬೇರೆ ದೇಶಗಳಿಂದ ಬಂದಂಥವ್ರನ್ನ, ವಿದೇಶಗಳಿಂದ ಬಂದಂಥವ್ರನ್ನ, ರಜಪೂತರನ್ನ, ಸರ್ದಾರರನ್ನ ಮನ್ಸಬ್ದಾರರನ್ನಾಗಿ ನೇಮಕ ಮಾಡಲಾಗ್ತಾ ಇತ್ತು. ಯಾರು ನೇಮಕ ಮಾಡ್ತಾ ಇದ್ರು, ರಾಜ. ಯಾವ ಆಧಾರದ ಮೇಲೆ, ಅವರ ಶಕ್ತಿ ಸಾಮರ್ಥ್ಯಗಳ ಆಧಾರದ ಮೇಲೆ. ಸರಿ, ನೇಮಕ ಆದಮೇಲೆ ಈಗ ನಾನು ಮನ್ಸಬ್ದಾರನಾಗಿ ನೇಮಕ ಆಗಿದೆ. ನೇಮಕ ಆದಮೇಲೆ ಏನು ಮಾಡಬೇಕು, ಸೈನಿಕರನ್ನು ಒದಗಿಸಬೇಕು. ಯಾರಿಗೆ, ರಾಜನಿಗೆ ಸೈನಿಕರನ್ನು ಒದಗಿಸಬೇಕಾದ್ರೆ ಏನು ಮಾಡಬೇಕು, ನನಗೆ ಯಾವ ರ್ಯಾಂಕ್ ಕೊಟ್ಟಿದ್ದಾರೋ ಆ ರ್ಯಾಂಕ್ಗೆ ಎಷ್ಟು ಸೈನಿಕರು ಇರಬೇಕು ಅನ್ಸುತ್ತೋ ಅಷ್ಟು ಸೈನಿಕರನ್ನ ನಾನು ನೇಮಕಾತಿ ಮಾಡ್ಕೋಬೇಕು. ಅದು ಜವಾಬ್ದಾರಿ ನಂದು. ಅವ್ರಿಗೆ ತರಬೇತಿ ಕೊಡಬೇಕು, ಅವ್ರಿಗೆ ಶಸ್ತ್ರಾಸ್ತ್ರ ಕೊಡಬೇಕು, ಅವ್ರಿಗೆ ಫುಡ್ ಕೊಡಬೇಕು, ಅವ್ರಿಗೆ ಸ್ಯಾಲ್ರಿ ಕೊಡಬೇಕು. ಯಾರಿಗೆ, ಸೈನಿಕರಿಗೆ. ಬಟ್ ಅವ್ರಿಗೆಲ್ಲ ಕೊಡಬೇಕಾದ್ರೆ ನನಗೆಲ್ಲಿಂದ ಬರುತ್ತೆ ದುಡ್ಡು, ನನಗೊಂದಷ್ಟು ಭೂಭಾಗ ಕೊಟ್ಟಿರ್ತಾರೆ. ಆ ಭೂಭಾಗದಲ್ಲಿರುವಂಥ ಕಂದಾಯವನ್ನು ವಸೂಲಿ ಮಾಡಿ ಅದನ್ನು ನಾನು ಅಲ್ಲಿ ಖರ್ಚು ಮಾಡ್ತೇನೆ ಅನ್ನೋದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಆವಾಗ ನಾನು ರಾಜನಿಗೆ, ಈ ರಾಜ ನನಗೆ ಭೂಮಿ ಕೊಟ್ಟಿದ್ದಾನೆ, ರ್ಯಾಂಕ್ ಕೊಟ್ಟಿದ್ದಾನೆ, ನಾನೇನು ಮಾಡಬೇಕು, ರಾಜನಿಗೆ ಕಷ್ಟ ಕಾಲದಲ್ಲಿ ಸೇವೆಯನ್ನು ಕೊಡಬೇಕು. ಬೇರೆಯವರು ದಾಳಿ ಮಾಡಿದಾಗ ರಾಜನ ಮೇಲೆ ನಾನು ರಾಜನಿಗೆ ಸೇವೆಯನ್ನು ಕೊಡಬೇಕು. ಹೆಂಗೆ ಕೊಡ್ತೀನಿ, ಈ ಸೈನಿಕರನ್ನೆಲ್ಲ ತೆಗೆದುಕೊಂಡೋಗಿ ನಾನು ಒಬ್ಬ ಸೇನಾಧಿಪತಿಯಾಗಿ ರಾಜನಿಗೆ ಸಪೋರ್ಟ್ ಮಾಡ್ತೇನೆ. ಮೊಘಲ್ ಆಡಳಿತದಲ್ಲಿ ಸೈನಿಕ ಮತ್ತು ನಾಗರಿಕ ಸೇವೆಗಳಿಗೆ ಪ್ರತ್ಯೇಕ ವಿಭಾಗಗಳಿರಲಿಲ್ಲ. ನಾನು ಆವಾಗಲೇ ಹೇಳಿದೆ, ಸೈನಿಕ ಅಂತಂದ್ರು ಸಿವಿಲ್ ವರ್ಕ್ ಎಲ್ಲ ಒಬ್ಬರೇ ಮಾಡತ್ತವರು, ಅದು ಮನ್ಸಬ್ದಾರರೇ ಆಗಿದ್ದರು ಅಂತ. ಮಿಲಿಟರಿ ಕೆಲಸ ಎಲ್ಲ ಒಟ್ಟಿಗೆ 3, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ 3 ಅವರೇ ಆಗಿರ್ತಾ ಇದ್ರು. ಉದಾಹರಣೆಗೆ ನೋಡಿ, ಇಲ್ಲಿ ತೋದರ್ಮಲ್ ಅಂತ ನಿಮಗೆ ಚೆನ್ನಾಗಿ ಗೊತ್ತು, ಕಂದಾಯ ಮಂತ್ರಿ ಆತ. ಆದರೆ ಕಂದಾಯ ಮಂತ್ರಿ ಆಗಿದ್ರ ಜೊತೆಗೆ ಆತ ಏನಂದ್ರೆ ಮನ್ಸಬ್ದಾರ. ಫಸ್ಟು ಮನ್ಸಬ್ದಾರನಿಗೆ ಕಂದಾಯ ನಿಗದಿ ಮಾಡೋಂಥ ಕೆಲಸವೂ ಇರ್ತಾ ಇತ್ತು, ಸೇನಾ ದಂಡನಾಯಕನ ಕೆಲಸನೂ ಮಾಡಬೇಕಾಗಿತ್ತು. ಮನ್ಸಬ್ದಾರರಾಗಿದ್ದಂಥವ್ರು 2 ರೀತಿಯ ಕೆಲಸಗಳನ್ನು ಮಾಡಬೇಕಾಗಿತ್ತು. ಮತ್ತೊಂದು ಅರ್ಥದಲ್ಲಿ ಮನ್ಸಬ್ದಾರ್ ಪದ್ಧತಿ ಸೈನಿಕರು ಮತ್ತು ಕುದುರೆಗಳ ನಿರ್ವಹಣೆಗೆ ಸಂಬಂಧಿಸಿದಂಥ ಪದ್ಧತಿ ಆಗಿತ್ತು. ಅಂದರೆ ಮನ್ಸಬ್ದಾರ ರ್ಯಾಂಕ್ ಡಿಸೈಡ್ ಆಗೋದು ಹೇಗೆ, ಅವ್ನಿಗೆ ಎಷ್ಟು ಸೈನಿಕರು ಕೊಡಬೇಕು, ಎಷ್ಟು ಕುದುರೆ ಸವಾರ ಇರಬೇಕು, ಎಷ್ಟು ಆಯುಧಗಳಿರಬೇಕು, ಅದಕ್ಕೆ ತಕ್ಕಷ್ಟೇ ಭೂಮಿ ಸಿಗ್ತಾ ಇದ್ದಿದ್ದು. ಹಾಗೆ ಚಕ್ರವರ್ತಿ ನಿಗದಿಪಡಿಸಿದ ಸೈನಿಕರನ್ನ, ಒಂಟೆಗಳನ್ನ, ಆನೆಗಳನ್ನ, ಕುದುರೆಗಳನ್ನ ಮನ್ಸಬ್ದಾರ ಪೂರೈಸಬೇಕಾಗಿತ್ತು. ಯಾವಾಗ, ಯುದ್ಧ ಸಂದರ್ಭದಲ್ಲಿ. ನೋಡಿ, ಇನ್ನೊಂದು ಪ್ರಶ್ನೆ ತಗೊಂಡಿದ್ದೇನೆ ಇಲ್ಲಿ. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಇದು ಭಾಳ ಕಷ್ಟಪಡುತ್ತೆ, ತುಂಬ ತಲೆ ಕೆಡಿಸ್ಕೋತಾರೆ ಹೇಳಿಕೆ ಕಾರಣ ಪ್ರಶ್ನೆ ಅಂದರೆ. ನಿಜವಾಗಿಯೂ ಇದು ಸಹ ನಮಗೆ ಕ್ಲೂ ಕೊಡುವಂಥದ್ದು, ಇದು ಸಹ ಸುಲಭವಾಗಿ ಜಡ್ಜ್ ಮಾಡ್ಬೋದು. ಯಾವಾಗ ಜಡ್ಜ್ ಮಾಡೋದು ಕಷ್ಟ ಅಂದರೆ, 2 ಸರಿ ಇದ್ದಾಗ ಇದು ಪೂರಕವೋ ಅಲ್ವೋ ಅನ್ನುವಾಗ ಮಾತ್ರ ಕಷ್ಟ.
ಅದಿಲ್ಲ ಅಂತಂದರೆ ಈಸಿ ಇರುತ್ತೆ. ನೋಡಿ ಇಲ್ಲಿ ಉದಾಹರಣೆಗೆ, ಅಕ್ಬರ್ ಉದಾರ ಧಾರ್ಮಿಕ ನೀತಿಯನ್ನು ಅನುಸರಿಸಿದ. ಅಕ್ಬರ್ ಸ್ವತಃ ಧರ್ಮನಿಷ್ಠ ಸುನ್ನಿ ಮುಸ್ಲಿಂ. ಈಗ ಇದಕ್ಕೆ ಆನ್ಸರ್ ಮಾಡಿ, ಅನಾಲಿಸಿಸ್ ಹೇಳ್ತೇನೆ ಈಗ ನಾನು. ಹೇಳ ಈಗ, ಅಕ್ಬರ್ ಉದಾರ ಧಾರ್ಮಿಕ ನೀತಿಯನ್ನು ಅನುಸರಿಸಿದ. ಯಾಕೆಂದರೆ ನಮ್ಗೆ ಆತ ಸ್ಥಾಪನೆ ಮಾಡಿದಂಥ ಏನು ಆತನ ದೀನ್ ಇಲಾಹಿ ಏನಂತ ಧರ್ಮ ಇದೆ, ಅದನ್ನು ನೋಡಿದಾಗ ಆತ ಉದಾರ ಧರ್ಮ ಅಂತ ಗೊತ್ತಾಗುತ್ತೆ. ನಂತರ ಹಿಂದೂಗಳನ್ನು ಹೆಚ್ಚಾಗಿ ಉನ್ನತ ಹುದ್ದೆಗಳಿಗೆ ನೇಮಿಸಿದ್ದ, ಹಿಂದೂ ಮಹಿಳೆಯರನ್ನು ವಿವಾಹವಾಗಿದ್ದ, ಹಾಗಾಗಿ ಆ ಥರ ಉದಾರ ಧಾರ್ಮಿಕ ನೀತಿ ಇತ್ತು. ಇದು ಕ್ಲಿಯರ್ ಆಯಿತು. ಇಲ್ಲಿ ಉದಾರ ಧಾರ್ಮಿಕ ಇನ್ನೊಂದು ನೀವು ತಿಳ್ಕೋಬೇಕು, ಅಕ್ಬರ್ ಹಿಂದೂ ಹೆಣ್ಣು ಮಕ್ಕಳನ್ನು ಮದುವೆ ಆಗಿದ್ದ. ಅಕ್ಬರ್ನ ಮಕ್ಕಳನ್ನು ಯಾವ ಹಿಂದೂ ರಾಜನಿಗೂ ಕೊಟ್ಟು ಮದುವೆ ಮಾಡಿರಲಿಲ್ಲ, ಆದರೂ ಸಹ ಆತ ಉದಾರ. ಇಲ್ಲಿ ಕ್ಲಿಯರ್ ಆಯಿತು. ನೆಕ್ಸ್ಟ್ ಏನು, ಅಕ್ಬರ್ ಸ್ವತಃ ಧರ್ಮನಿಷ್ಠ. ಹೌದು, ಆತನಿಗೆ ಧರ್ಮದಲ್ಲಿ ಭಾಳ ನಂಬಿಕೆ ಇತ್ತು. ಆತ ಸುನ್ನಿ ಮುಸ್ಲಿಂ. ಹೌದು, ಆತ ಸುನ್ನಿ ಮುಸ್ಲಿಂ. ಸುನ್ನಿ ಮುಸ್ಲಿಮರಲ್ಲಿ ನಿಮಗೆ ಗೊತ್ತಿರಲಿ, ಶಿಯಾಗಳು ಸುನ್ನಿಗಳು ಅಂತ ಮುಸ್ಲಿಮರಲ್ಲಿ 2 ಪಂಗಡ ಇದೆ. ಮೊಘಲ್ ರಾಜರೆಲ್ಲರೂ ಸುನ್ನಿಗಳೇ. ಈ ಶಿಯಾಗಳು ಅನ್ನೋಂಥವ್ರು ಸ್ವಲ್ಪ ಲಿಬರಲ್ಲು. ಈ ಸುನ್ನಿಗಳು ಅನ್ನೋಂಥವ್ರು ಆರ್ಥೋಡಾಕ್ಸ್ ಅಂತ ಕರಿತೀವಲ್ಲ, ಔರಂಗಜೇಬ್ ಅಂತ ಕರಿತೀವಲ್ಲ, ಔರಂಗಜೇಬ್ ಸಹ ಪಕ್ಕಾ ಮುಸ್ಲಿಂ ಸುನ್ನಿ. ಇವರಲ್ಲಿ ಸ್ವಲ್ಪ ಆರ್ಥೋಡಾಕ್ಸ್ ಜಾಸ್ತಿ ಇರುತ್ತೆ. ಶಿಯಾಗಳಾದರೆ ಸ್ವಲ್ಪ ಲಿಬ್ರಲ್ ಇರ್ತಾರೆ. ಸೂಫಿಗಳು ಅಂತ ಬರ್ತಾರೆ, ಅವರು ಸ್ವಲ್ಪ ಲಿಬ್ರಲ್ ಆಗುವಂಥವ್ರು. ಅದನ್ನು ನೀವಿಲ್ಲಿ ಗಮನಿಸ್ಬೋದು. ಅಲ್ಲಿಗೆ ಇವೆರಡೂ ಸರಿ, ಬಟ್ ಇದು ಅದಕ್ಕೆ ಪೂರಕವಾ? ನನ್ನ ಪ್ರಕಾರ ಇದು ಪೂರಕ ಅಲ್ಲ. ಯಾಕೆ ಅಂತಂದರೆ, ಧಾರ್ಮಿಕ ನೀತಿ ಅನುಸರಿಸಿದ ಮಾತ್ರಕ್ಕೆ ಇಲ್ಲಿ ಸುನ್ನಿ, ಇಲ್ಲಿ ನೋಡಿ, ಇಲ್ಲಿ 2 ಆಪೋಸಿಟ್ ಹೇಳ್ತಾ ಇದೆ. ಇಲ್ಲಿ ಉದಾರ, ಇಲ್ಲಿ ಧರ್ಮನಿಷ್ಠ ಸುನ್ನಿ ಅಂತಾನೆ. ಧರ್ಮನಿಷ್ಠ ಸುನ್ನಿನೂ ಹೌದು, ಅನಂತರ ಆತ ಲಿಬ್ರಲ್ ಆಗೋದು ಅಕ್ಬರು. ಅದಕ್ಕೆ ನೀವು ನೋಡ್ಬೋದು, ಅಕ್ಬರ್ದು ಇದು ಗೊತ್ತಲ್ವಾ, ಏನು ಇದನ್ನು ಯಾವುದು ಜಜಿಯಾ ಕಂದಾಯವನ್ನು ರದ್ದು ಮಾಡಿದಂತ. ಫಸ್ಟ್ ಅಕ್ಬರ್ ಜಜಿಯಾ ಕಂದಾಯವನ್ನು ರದ್ದು ಮಾಡ್ತಾನೆ, ಪುನಃ ಅಕ್ಬರ್ ಜಜಿಯಾ ಕಂದಾಯವನ್ನು ಪುನಃ ಹಾಕ್ತಾನೆ, ಅನಂತರ ಪುನಃ ರದ್ದು ಮಾಡ್ತಾನೆ. ಇದು ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಆರಂಭದಲ್ಲಿ ಇವನು ಸಹ ಪಕ್ಕ ಧರ್ಮನಿಷ್ಠನಾಗಿದ್ದ. ಅನಂತರ ಏನು ಮಾಡ್ತಾನೆ, ಮುಸ್ಲಿಂ ಧರ್ಮದ ಗ್ರೇಟ್ನೆಸ್ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಇಬಾದತ್ ಖಾನವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಮುಸ್ಲಿಂ ಸಂತರನ್ನೆಲ್ಲ, ಅವರ ಮುಲ್ಲಾಗಳನ್ನೆಲ್ಲ ಕರೆದುಬಿಟ್ಟು ಅಲ್ಲಿ ಚರ್ಚೆ ಏರ್ಪಡಿಸ್ತಾನೆ. ಚರ್ಚೆ ಏರ್ಪಡಿಸಿದಾಗ ಅವರಲ್ಲೇ ಒಬ್ರದ್ದು ಏಕಾಭಿಪ್ರಾಯ ಇರೋದಿಲ್ಲ, ಒಬ್ಬರಲ್ಲೊಬ್ರು ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತದೆ. ಆಮೇಲೆ ಜಿಗುಪ್ಸೆ ಬರುತ್ತೆ ಅಕ್ಬರ್ಗೆ, ನಮ್ಮ ಧರ್ಮದಲ್ಲಿ ಇಷ್ಟು ದೋಷಗಳಿದಾವ, ಇಷ್ಟು ಲೋಪಗಳಿದಾವ, ಹೋಗ್ಲಿ ಬೇರೆ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಅನಂತರ ಏನು ಮಾಡ್ತಾರೆ, ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಮತ್ತು ಮುಸ್ಲಿಂ ಧರ್ಮ, ಇಷ್ಟೂ ಜನರನ್ನ ಚರ್ಚೆಗೆ ಕರೀತಾನೆ. ಇಷ್ಟೂ ಜನರು ಚರ್ಚೆಗೆ ಹೇಳಿದಾಗ ಎಲ್ಲ ಧರ್ಮಗಳಲ್ಲೂ ಸ್ವಲ್ಪ ಸ್ವಲ್ಪ ಲೋಪದೋಷಗಳಿದ್ದಾವೆ. ಅದಕ್ಕೆ ಅಕ್ಬರ್ ಏನು ಮಾಡ್ತಾನೆ, ಹಾಗಾಗಿ ಲೋಪದೋಷಗಳೇ ಇಲ್ಲದೆ ಇರೋಂಥ ಧರ್ಮ ಸ್ಥಾಪನೆ ಮಾಡಬೇಕು ಅಂತ ಏನು ಮಾಡ್ತಾನೆ, ಈ ಎಲ್ಲರೂ ಧರ್ಮದಲ್ಲಿ ಚರ್ಚೆ ಮಾಡಿದಂಥ ಉತ್ತಮ ಅಂಶಗಳನ್ನು ತೆಗೆದುಕೊಂಡು ಯಾವ ಕೆಟ್ಟ ಅಂಶಗಳಿರ್ತಾವೆ ಅವೆಲ್ಲ ಬಿಟ್ಬಿಟ್ಟು ಉತ್ತಮ ಅಂಶಗಳನ್ನೆಲ್ಲ ಸೇರಿ ಒಂದು ಧರ್ಮ ಅಂತ ಸ್ಥಾಪನೆ ಮಾಡ್ತಾನೆ. ಅದೇ ದೀನ್ ಇ ಇಲಾಹಿ. ಅದಕ್ಕೆ ಈತ ಧರ್ಮನಿಷ್ಠನೂ ಹೌದು, ಉದಾರ ಧಾರ್ಮಿಕ ನೀತಿನೇ ಹೌದು, ಬಟ್ ಇದು ಅದಕ್ಕೆ ಪೂರಕ ಅಲ್ಲ. ಇಲ್ಲೇನು ಕೇಳ್ಬೋದಾಗಿತ್ತು, ಅಕ್ಬರ್ ಉದಾರ ಧಾರ್ಮಿಕ ನೀತಿಯನ್ನು ಅನುಸರಿಸಿದ, ಹಾಗಾಗಿ ಇಲ್ಲೇನು ಕೊಡ್ಬೋದು ಗೊತ್ತಾ, ಪೂರಕ ಯಾವಾಗ ಆಗುತ್ತೆ ಅಂದರೆ, ಅಕ್ಬರ್ ಹಿಂದೂ ಮಹಿಳೆಯರನ್ನ ವಿವಾಹವಾಗಿದ್ದ ಹಾಗೂ ಅವರು ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ಆಚರಣೆ ಮಾಡಲು ಬಿಟ್ಟಿದ್ದ ತಮ್ಮ ಪತ್ನಿಯರಿಗೆ ಅಂದಾಗ ಇದು ಉದಾರ ಕರೆಕ್ಟು. ಉದಾರ ಇದ್ದ ಅನ್ನೋಂಥದ್ದಕ್ಕೆ ಪೂರಕವಾಗಿ ಆತ ತನ್ನ ಪತ್ನಿಯರಿಗೆ ಉದಾರತೆ ತೋರಿದ್ದ ಅನ್ನೋಂಥದ್ರಿಂದ ಏನಾಗುತ್ತೆ, ಅದು ಪೂರಕ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ಎರಡೂ ಕರೆಕ್ಟ್ ಇದೆ, ಬಟ್ ಇದು ಅದಕ್ಕೆ ಪೂರಕ ಅಲ್ಲ. ಯಾಕೆಂದರೆ ಇದು ಉದಾರ ಧಾರ್ಮಿಕ ನೀತಿ ಹೇಳ್ತದೆ, ಇದು ಧರ್ಮನಿಷ್ಠ ಸುನ್ನಿ ಅಂತ ಹೇಳ್ತದೆ. ಎರಡೂ ಕರೆಕ್ಟು, ಪೂರಕ ಅಲ್ಲ. ಈ ಥರದ ಅನಾಲಿಸಿಸ್ ಇರಬೇಕು. ಅದು ಎಂಥದ್ದೇ ಪ್ರಶ್ನೆ ಕೊಡಲಿ ನಾವು ಆನ್ಸರ್ ಮಾಡಬಹುದು. ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಮತ್ತೆ ಅದೇ ರೀತಿ ಪ್ರಶ್ನೆ, ಈಗ ಅದನ್ನು ಜಡ್ಜ್ ಮಾಡಿದ್ರಲ್ಲಪ್ಪ, ಈಗ ಅದು ಮಾಡಿದಾಗ ಇದಾದ ನಂಗೆ ಗೊತ್ತಿತ್ತು ಅನ್ನೋಂಥದ್ದು ಅನಿಸ್ಬಿಡುತ್ತೆ. ಇಷ್ಟು ಸಿಂಪಲ್ ಇತ್ತಾ ಅಂತ ಅನ್ಸುತ್ತೆ. ಈಗ ಅದನ್ನು ನೀವು ಅನಾಲಿಸಿಸ್ ಮಾಡಿ ಈ ಪ್ರಶ್ನೆಯನ್ನು. ಪ್ರತಿಪಾದನೆ ಏನು ಹೇಳ್ತಾ ಇದ್ದಾನೆ, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಒಂದು ಕಾರಣವೆಂದರೆ ಜಾಗೀರ್ದಾರಿ ಬಿಕ್ಕಟ್ಟು ಅಂತಾನೆ. ಈಗ ನಿಮ್ಗೆ ಅರ್ಥ ಆಗಬೇಕು. ಇಷ್ಟೊತ್ತು ಜಾಗೀರ್ದಾರಿ ಪದ್ಧತಿ ಬಗ್ಗೆ ಕೇಳ್ಕೊಂಡು ಬಂದಿದ್ರಿ, ಈಗ ಇದು ಅರ್ಥ ಆಗ್ಬೇಕು ನಿಮಗೆ. ಮೊಘಲ್ ಸಾಮ್ರಾಜ್ಯ ನಾಶ ಆಯ್ತಪ್ಪ. ನಾಶ ಆಗಬೇಕಾದ್ರೆ ಕಾರಣ ಏನಂತಂದರೆ ಜಾಗೀರ್ದಾರಿ ಇದು ಅಂತ ಹೇಳ್ತಾನೆ. ನೋಡಿಲಿ, ಜಾಗೀರ್ದಾರಿ ಬಿಕ್ಕಟ್ಟು ಅಂತಾನೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು, ಇದು ಮನ್ಸಬ್ದಾರರ ನಿಯೋಜನೆಗೆ ಬೇಕಾಗುವ ಆದಾಯ ಮತ್ತು ಅದರ ಲಭ್ಯತೆಯ ನಡುವೆ ಹೆಚ್ಚುತ್ತಿದ್ದ ಅಂತರದಿಂದಾಗಿ. ಈಗ ನನಗೊಂದು ರ್ಯಾಂಕ್ ಕೊಟ್ಟಿದ್ದಾರೆ, ನನಗೆ ಈಗ ಎ ಗ್ರೇಡ್ ಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಎ ಗ್ರೇಡ್ ಕೊಟ್ಟರೆ ಅವ್ನಿಗೆ ಎಷ್ಟಾಗಿರಬೇಕಾಗಿತ್ತು, 1000 ಸಂಬಳ ಇರಬೇಕಾಗಿತ್ತು ಅಂತ ಅಂದ್ಕೊಳ್ಳಿ. ಈಗೇನಾಗಿದೆ, ಗ್ರೇಡ್ ಮಾತ್ರ ಎ ಇದೆ ಈ ಕಾಲದಲ್ಲಿ. ಇಲ್ಲಿ ಏನು ಹೇಳ್ತಾ ಇದೆ ನೋಡಿ, ಇಲ್ಲಿ ಮನ್ಸಬ್ದಾರರ ನಿಯೋಜನೆಗೆ ಬೇಕಾಗುವ ಆದಾಯ, ಅದರ ಲಭ್ಯತೆ ನಡುವೆ ಹೆಚ್ಚುತ್ತಿದ್ದ ಅಂತರ. ರ್ಯಾಂಕ್ ಮಾತ್ರ ಏನೇ ಎ ಹಿಂದೆ ಇದು ಎಷ್ಟು ಕೊಡ್ತಾ ಇದ್ರು, 1000 ರೂಪಾಯಿ. ಈಗ ರ್ಯಾಂಕ್ ಮಾತ್ರ ಎ ಕೊಡ್ತಾ ಇದ್ದಾರೆ, ಆದರೆ ವೇತನ 500 ರೂಪಾಯಿ ಕೊಡ್ತಾ ಇದ್ದಾರೆ. ಅಲ್ಲಿಗೇನಾಯ್ತು ನೋಡಿ, ಆದಾಯ ರ್ಯಾಂಕ್ ನಡುವೆ ಅಂತರ ಇದೆ ನೋಡಿ, ಅರ್ಧಕ್ಕರ್ಧ ಇಲ್ಲ. ಇದರಿಂದ ಏನಾಯಿತು, ಮನ್ಸಬ್ದಾರರು ರಾಜನಿಗೆ ಸರ್ವಿಸ್ ಸಲ್ಲಿಸೋದನ್ನ ನಿಲ್ಲಿಸಿಬಿಡ್ತಾರೆ.
ಅಥವಾ ಸರ್ವಿಸ್ ಸಲ್ಲಿಸೋದಕ್ಕೆ ಬೇಕಾದಂಥ ಪೂರಕವಾದಂಥ ಮನಸ್ಥಿತಿ ಮನ್ಸಬ್ದಾರರಿಗೆ ಇರಲಿಲ್ಲ. ರಾಜನಿಗೆ ನಿಷ್ಠೆ ಕಳ್ಕೊಂಡ್ರು. ರಾಜನಿಗೆ ಸರ್ವಿಸ್ ಮಾಡೋದಕ್ಕೆ ಇವ್ರು ನೇಮಕ ಮಾಡ್ಕೊಳ್ಳೋದು ಸೈನಿಕರನ್ನ ಯಾರನ್ನ ಡಮ್ಮಿ ಸೈನಿಕರನ್ನ ನೇಮಕ ಮಾಡ್ಕೊಳ್ಳೋದು, 10 ಕುದುರೆ ನೇಮಕ ಮಾಡ್ಕೊಂಡ್ರೆ 5 ಕುದುರೆ ನೇಮಕ ಮಾಡ್ಕೊಳ್ಳೋದು, ಸೈನಿಕರನ್ನ ಯಾವಾಗ ರೆಡಿ ಇಟ್ಟಿರಬೇಕು ಅಂತ 20 ಸೈನಿಕರನ್ನ ನೇಮಕ ಮಾಡ್ಕೊಳ್ಳೋದು, 5 ಸೈನಿಕರನ್ನ ನೇಮಕ ಮಾಡ್ಕೊಳ್ಳೋದು, ಹಂಗೆ ಮಾಡ್ತಾರೆ. ಯಾಕೆ? ಸ್ಯಾಲ್ರಿ ಕಡಿಮೆ ಆಗಿದ್ರಿಂದ. ರಾಜನ ಅವ್ರನ್ನ ಸ್ಟ್ರಾಂಗ್ ಆಗಿ ಕೇಳಕ್ ಬರಲ್ಲ. ನಿಂಗೆ 20 ಎ ರ್ಯಾಂಕ್ ಅಂತ ಕೊಟ್ಟಿದ್ದೀನಿ, ನೀನು 20 ಸೈನಿಕರನ್ನ ಇಟ್ಕೋಬೇಕಾಗಿತ್ತು, 20 ಸೈನಿಕರನ್ನ ಯಾಕೆ ಇಟ್ಕೊಂಡಿಲ್ಲ ಅಂತಂದ ರಾಜ ಕೇಳ್ದಂದ್ರೆ ಅವ್ನು ಜಾಗೀರ್ದಾರಿ ಮನಸಬ್ದಾರ ಏನು ಕೇಳ್ತಾನೆ? 20 ಸೈನಿಕರು ಇಟ್ಕೋಬೇಕು ಅಂತ ರ್ಯಾಂಕ್ ಮಾತ್ರ ಕೊಟ್ಟಿದ್ಯಾ, ಸಂಬಳ 1000 ರೂಪಾಯಿ ಕೊಡ್ತಾ ಇದೆಯಾ, ನೀನು 500 ರೂಪಾಯಿ ಕೊಡ್ತಾ ಇರೋದು, ಅದಕ್ಕೆ ನೀನು ಕೊಟ್ಟಿರೋ ಸಂಬಳಕ್ಕೆ ತಕ್ಕಂಗೆ ನಾನು ಸೈನಿಕರನ್ನ ಇಟ್ಕೊಂಡಿದ್ದೀನಿ ಅಂತಾನೆ. ಹಂಗಾಗಿ ಏನಾಯ್ತು? ಮನ್ಸಬ್ದಾರಿ ಕೀಲಾಯ್ತು ಅಂತ ಇದ್ರ ಅರ್ಥ. ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೇನೆ. ಮನ್ಸಬ್ದಾರರ ನಿಯೋಜನೆಗೆ ಬೇಕಾಗುವ ಆದಾಯ ಮತ್ತು ಅದರ ಲಭ್ಯತೆ ಹೆಚ್ಚುತ್ತಿದ್ದ ಅಂತರ, ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಇಲ್ಲೇನು ಹೇಳ್ತಾ ಇದ್ದಾನೆ? ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಒಂದು ಕಾರಣ ಅಂದರೆ ಜಾಗೀರ್ದಾರಿ ಬಿಕ್ಕಟ್ಟು. ಜಾಗೀರ್ದಾರಿ ಅಂದ್ರೆ ಏನು? ಯಾರು ಜಹಗೀರನ್ನು ಪಡೆಯುತ್ತಾನೋ. ಈಗ ಇಲ್ಲೇನು ಮಾಡಿದ್ದಾರೆ? ಇನ್ನು ಇದು ಆದಾಯವಂತರ ಆಯಿತು. ಇದೇನು ಹೇಳ್ತಾ ಇದೆ ಗೊತ್ತಾ? ಈಗ ಎ ಗ್ರೇಡ್ ಅಂತ ನನ್ನನ್ನು ನೇಮಕ ಮಾಡಿದರು. ಈಗ ನಾನು ಎ ಗ್ರೇಡ್ ಮನ್ಸಬ್ದಾರ ಅಥವಾ 10,000 ಗ್ರೇಡ್ನ ಮನ್ಸಬ್ದಾರ. ನಾನು ಶಂಕರ್ ಪ್ರಕೃತಿ 10,000 ಮನ್ಸಬ್ದಾರ ಗ್ರೇಡು. ಈಗ ಆತನಿಗೆ ಏನು ಮಾಡಬೇಕಾಗಿತ್ತು? ಈಗ ನನಗೆ 1,00,000 ರೂಪಾಯಿಯಷ್ಟು ದುಡ್ಡು ಕೊಡಬೇಕು ಪ್ರತಿ ವರ್ಷ. ಯಾಕೆ ಅಂತಂದರೆ 10,000 ರ್ಯಾಂಕ್ ಅದ, ನಾನು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 5,000 ಸೈನಿಕರನ್ನ ನೇಮಕ ಮಾಡ್ಕೋತೀನಿ, 2,000 ಕುದುರೆ ಸವಾರರನ್ನ ನೇಮಕ ಮಾಡ್ತೀನಿ, ಅವ್ರಿಗೆ ವೇತನ ಕೊಡ್ತೀನಿ, ಅವ್ರಿಗೆ ಆಯುಧಗಳನ್ನು ಕೊಡ್ತೀನಿ. ಅದಕ್ಕೆ ನನಗೆ 1,00,000 ರೂಪಾಯಿಯಷ್ಟು ವೇತನ ಕೊಡಬೇಕು. ಆ ವೇತನದ ಕೊಡೋದಕ್ಕೆ ಏನು ಮಾಡಂತವನು ಒಂದು ಭೂಭಾಗವನ್ನು ಕೊಡ್ತಾ ಇದ್ದ. 1,00,000 ಬರುವ ಆದಾಯ ಬರುವಂಥ ಭೂಭಾಗವನ್ನು ನನಗೆ ಕೊಡ್ತಾ ಇದ್ದ. ಈ ಲಕ್ಷದ ಆದಾಯವನ್ನು ತೆಗೆದುಕೊಂಡು ನಾನು ಸೈನಿಕರನ್ನ ನೇಮಕ ಮಾಡ್ಕೊಳ್ತಾ ಇದ್ದೆ. ಈಗೇನು ಮಾಡ್ದಾನೆ? ನನಗೆ 10,000 ರ್ಯಾಂಕ್ ಕೊಟ್ಟಿದ್ದಾನೆ, ಆದರೆ ನನಗೆ ಭೂಭಾಗವನ್ನು ಕೊಟ್ಟಿಲ್ಲ. ಏನು ಮಾಡ್ತಾ ಇದ್ದಾನೆ? 1,00,000 ಕ್ಯಾಶನ್ನು ಕೊಡ್ತಿದ್ದಾನೆ. ಇದಾಗತ್ತೆ ಎಲ್ಲಿ? ಔರಂಗಜೇಬನ ಕಾಲದಲ್ಲಿ ಇದಾಗತ್ತೆ. ಹಂಗಾಗೇನೆ ಔರಂಗಜೇಬನ ನಂತರ ಸಾಮ್ರಾಜ್ಯ ನಾಶ ಆಗುವಂಥದ್ದು. ಇಲ್ಲೇನಾಯಿತು? ಅಂತರ ಜಾಸ್ತಿ ಆಯಿತು, ಕೊಡೋ ದುಡ್ಡನ್ನ ಕಡಿಮೆ ಕೊಡ್ತಾ ಇದ್ದಾರೆ. ಇಲ್ಲೇನಾಯಿತು? ಫಸ್ಟ್ ಭೂಭಾಗ ಕೊಡ್ತಾ ಇದ್ರು, ಈಗ ಭೂಭಾಗ ಕೊಡ್ತಾ ಇಲ್ಲ, ದುಡ್ಡನ್ನು ಕೊಡ್ತಾ ಇದ್ದಾರೆ. ಸುಮಾರು ಜನ ಇವ್ರಿಗೆ ಮನ್ಸಬ್ದಾರರಿಗೆ ಭೂಭಾಗನೇ ಬೇಕಿತ್ತು, ಅವ್ರಿಗೆ ದುಡ್ಡು ಬೇಕಾಗಿರಲಿಲ್ಲ. ಯಾಕೆ? ಭೂಭಾಗ ಆದರೆ 1,00,000 ಅಂತ ಅಲ್ಲಿ ತೋರಿಸ್ಕೊಳ್ಳೋಂಥವ್ರು ಇವ್ರು ವಸೂಲಿ ಜಾಸ್ತಿ ಮಾಡ್ಕೊತಾ ಇದ್ರು. ಕಂದಾಯ ವಸೂಲಿ ರಾಜ ಏನು ಮಾಡಿರ್ತಾನೆ? ನಿನಗೆ ನೋಡಪ್ಪ ಇಲ್ಲಿ ನಾನು 10% ಕಂದಾಯ ಅಂತ ಹಾಕಿದ್ದೀನಿ, 10% ವಸೂಲಿ ಮಾಡ್ಕೊಂತ ರಾಜ ಹೇಳ್ತಾನೆ. ನಾನು ಮನ್ಸಬ್ದಾರ ಆಯಿತು ಅಂತ ಹೇಳ್ತಾನೆ. ಬಟ್ ನಾನು ವಸೂಲಿ ಮಾಡುವಾಗ ಏನು ಹೇಳ್ತಾನೆ? 15% ವಸೂಲಿ ಮಾಡಿ ಅಂತ ಹೇಳ್ತಾನೆ. ಅದರಿಂದಾಗಿ 1,00,000 ಅಲ್ಲ ಆದಾಯ 1,50,000 ಬರ್ತಾ ಇತ್ತು. ಈಗೇನಾಯಿತು? ಭೂಭಾಗ ಕೊಡೋದು ಬಿಟ್ಬಿಟ್ಟು ದುಡ್ಡು ಕೊಡೋದಕ್ಕೆ ಶುರು ಮಾಡಿದ್ರಿಂದ 1,00,000 ಬಂತಲ್ಲ. ಅದರಿಂದಾಗಿ ನಾನೇನು ಮಾಡಿದೆ? ನನಗೆ ಸ್ಯಾಲ್ರಿ ಬೇಡಪ್ಪ, ದುಡ್ಡು ಬೇಡ, ನನಗೆ ಜಾಗೀರೇ ಕೊಡು, ಭೂಭಾಗನೇ ಕೊಡು ಅಂದರು. ಬಟ್ ಇಲ್ಲೇನಾಗಿದೆ? ಮೊಘಲ್ ಸಾಮ್ರಾಜ್ಯದಲ್ಲಿ ಈಗಾಗಲೇ ಇದ್ದಂಥದ್ದನ್ನು ಜಹಗೀರ್ಗಳಾಗಿ ಈ ಥರ ಕೊಟ್ಬಿಟ್ಟಿದ್ದಾರೆ. ಜಹಗೀರ್ಗಳ ಸಂಖ್ಯೆ ಇಲ್ಲ, ಈಗ ಜಹಗೀರ್ ಕೊಡೋಕೆ ಭೂಭಾಗ ಇಲ್ಲ. ಬಟ್ ಇಲ್ಲಿ ಮನ್ಸಬ್ದಾರರು ಇದ್ದಾರೆ, ಅವ್ರು ಕೊಡೋದಕ್ಕೆ ಭೂಭಾಗ ಇಲ್ದಿದ್ರಿಂದ ಅವ್ರು ಏನು ಮಾಡ್ತಾ ಇದ್ರು? ದುಡ್ಡು ಕೊಡ್ತಾ ಇದ್ರು. ಅವ್ರಿಗೆ ದುಡ್ಡು ಬೇಕಾಗಿರಲಿಲ್ಲ. ಅದರಿಂದಾಗಿ ಇಲ್ಲಿ ಸಮಸ್ಯೆ ಉಂಟಾಯಿತು. ಹಿಂಗಿರುತ್ತೆ ಅನಾಲಿಸಿಸ್ ಅನ್ನೋಂಥದ್ದು. ಇದರಿಂದಾಗಿ ನಾವು ಸಕ್ಸಸ್ ಆಗೋಂಥದ್ದಕ್ಕೆ ಈ ಥರದ ಅನಾಲಿಸಿಸ್ ಅವಶ್ಯಕತೆ ಇರುತ್ತೆ. ಎ ಮತ್ತು ಆರ್ ಎರಡೂ ಸರಿ, ಆರ್ಗೆ ಎ ಸರಿಯಾದ ವಿವರಣೆ. ಈಗ ಅರ್ಥ ಆಯ್ತಾ? ಇಲ್ಲಿ ಯಾಕೆ ಅವನತಿ ಆಯಿತು? ಯಾಕೆ ಅವನತಿ ಆಯಿತು? ಇಲ್ಲ ಅಂತರ ಹೆಚ್ಚಾಗ್ತಾ ಇದೆ. ಯಾಕೆ ಅಂತರ ಹೆಚ್ಚಾಯಿತು ಅಂತ ನಿಮಗೆ ಗೊತ್ತಾಯಿತು. ಒಂದು ಭೂಭಾಗವನ್ನು ಕೊಡ್ತಾ ಇಲ್ಲ. ಇಲ್ಲೇನು ಹೇಳಿದ್ದು? ಮೊಘಲ್ ಸಾಮ್ರಾಜ್ಯದ ಅವನತಿ ಆಗ್ತಾ ಇದೆ. ಯಾಕೆ ಅವನತಿ ಆಗ್ತಾ ಇದೆ ಅಂದರೆ ಜಾಗೀರ್ದಾರಿ ಬಿಕ್ಕಟ್ಟು ಅಂತ ಹೇಳ್ತಾ ಇದ್ದಾನೆ. ಕ್ಲಿಯರ್ ಆಯ್ತಾ? ಇಲ್ಲೇನು ಹೇಳ್ತಾ ಇದ್ದಾನೆ? ಜಾಗೀರ್ದಾರಿ ಬಿಕ್ಕಟ್ಟು ಬರೋದಕ್ಕೆ ರೀಸನ್ ಏನು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಡಿಫ್ರೆನ್ಸ್ ಜಾಸ್ತಿ ಇದೆ. ಮನ್ಸಬ್ದಾರಿ ರ್ಯಾಂಕ್ ಕೊಡ್ತಾ ಇದ್ದಾರೆ, ಕೊಡೋದಕ್ಕೆ ಭೂಮಿ ಇಲ್ಲ. ಹಾಗಾಗಿ ಮನ್ಸಬ್ದಾರರು ಇಚ್ಛೆ ಪಡಲಿಲ್ಲ ರಾಜನಿಗೆ ಸಪೋರ್ಟ್ ಮಾಡೋಕ್ಕೆ. ಅದರಿಂದಾಗಿ ಮೊಘಲ್ ಸಾಮ್ರಾಜ್ಯ ಅವನತಿ ಆಯಿತು ಅಲ್ವಾ? ಎಷ್ಟು ಕಿಕ್ ಕೊಡುತ್ತೆ, ಎಷ್ಟು ನಂಗಂತೂ ಭಾಳ ಖುಷಿ ಕೊಡುತ್ತೆ. ಈ ಥರ ಎಂಜಾಯ್ ಮಾಡಬೇಕು ಕಲಿಕೆಯನ್ನು. ಮನ್ಸಬ್ದಾರರು 2 ವಿಧದಲ್ಲಿ ಇರ್ತಾ ಇದ್ರು. 2 ವಿಧದಲ್ಲಿ ಯಾರಪ್ಪ ಅಂತಂದರೆ, ಒಂದು ಹೇಗೆ ಅಂತಂದರೆ ಒಬ್ಬನಿಗೆ ಒಂದೇನಂದರೆ ಒಬ್ಬನಿಗೆ ಜಾಗೀರ್ ಕೊಡ್ತಾ ಇದ್ರು, ಇನ್ನೊಬ್ಬನಿಗೆ ಏನು ಮಾಡ್ತಾ ಇದ್ರು? ಅಷ್ಟು ಕಂದಾಯವನ್ನು ನೀಡುವಂಥ ಭೂ ಪ್ರದೇಶವನ್ನು ಕೊಡ್ತಾ ಇದ್ರು. ಹಾಗಾಗಿ ಜಹಗೀರು ಕೊಡ್ಬೋದು, ಕಂದಾಯ ಕೊಡ್ಬೋದು, ಆ ಭೂಭಾಗ ಕೊಡ್ಬೋದು. ಜಹಗೀರು ಎಂದರೆ ರಾಜ್ಯಕ್ಕೆ ಸೇವೆ ಸಲ್ಲಿಸುವ ಅಧಿಕಾರಿಗಳಿಗೆ ವೇತನಕ್ಕೆ ಬದಲಾಗಿ ಕೊಡುವಂಥದ್ದು. ಆದರೆ ಭೂಮಿಯ ಒಡೆತನ ಅವರಿಗೆ ಸೇರಿಲ್ಲ. ಇದು ವೆರಿ ಇಂಪಾರ್ಟೆಂಟು. ಭೂಭಾಗ ಅವನು ಕೊಟ್ಟಿದ್ದಾನೆ, ಬಟ್ ಅದಕ್ಕೆ ಓನರ್ ಯಾರು ಅಂದರೆ ರಾಜನೇ. ಭೂಭಾಗ ಇರೋವರೆಗೂ ಇವನು ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ಅದಕ್ಕೆ ಟ್ರಾನ್ಸ್ಫರಿಂಗ್ ಪವರ್ ಯಾರಿಗಿದ್ದು? ರಾಜನಿಗೆ. ಇದು ವೆರಿ ಇಂಪಾರ್ಟೆಂಟು. ಮನ್ಸಬ್ದಾರಿ ಪದ್ಧತಿಯಲ್ಲಿ ರಾಜ ಮನ್ಸಬ್ದಾರನಿಗೆ ಅವನಿಗೆ ವೇತನಕ್ಕೆ ಸಮನಾದಷ್ಟು ಒಂದು ಭೂಭಾಗವನ್ನು ಕೊಡ್ತಾ ಇದ್ದ. ಆ ಕೊಟ್ಟಂಥ ಭೂಭಾಗದ ಒಡೆತನ ಯಾರಿಗೆ ಸೇರಿತ್ತು ಅಂದರೆ ರಾಜನಿಗೆ ಸೇರಿತ್ತು. ರಾಜನಿಗೆ ಸೇರಿತ್ತು ಅಂತ ಹೆಂಗೆ ಹೇಳ್ತೀರಿ ಅಂದರೆ, ಈ ಭೂಭಾಗದಲ್ಲಿ ಇದ್ದಂಥ ಮನ್ಸಬ್ದಾರನನ್ನು ಇನ್ನೊಂದು ಭೂಭಾಗಕ್ಕೆ ವರ್ಗಾಯಿಸಬಹುದಾಗಿತ್ತು. ಅದು ರಾಜನ ಪವರ್ ಆಗಿತ್ತು. ಇಲ್ಲೇ ಇದ್ದ ಭೂಭಾಗಕ್ಕೆ ಇವನು ಓನರ್ ಅನ್ನೋದಾದರೆ ವರ್ಗಾಯಿಸಕ್ಕೆ ಬರೋದಿಲ್ಲ, ಮನ್ಸಬ್ದಾರನ್ನ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಅಲ್ವಾ? ಈಗ ಇಲ್ಲಿ ಶಂಕರಪ್ಪನಿಗೆ ಇಲ್ಲಿ ಕೊಟ್ಟಿದ್ದಾರೆ, ಶಂಕರ ಪ್ರಕೃತಿಗೆ ಇಲ್ಲಿ ಕೊಟ್ಟಿದ್ದಾರೆ ಭೂಭಾಗ.
ಈಗ ಇದು ನಂದೇ ಭೂಮಿ ಆದರೆ ಇಲ್ಲಿಂದ ನನ್ನನ್ನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ರಾಜ. ಬಟ್ ಭೂಮಿ ಯಾರ್ದು? ರಾಜಂದು. ಅಲ್ಲಿ ಒಂದು ಭೂಭಾಗ ಇದೆ, ಅದ್ಯಾರ್ದು? ಅದು ರಾಜಂದು. ಅದಕ್ಕೆ ಏನು ಮಾಡ್ತಾ ಇದ್ದಾನೆ, ಇಲ್ಲಿರುವಂಥ ಶಂಕರ್ ಪ್ರಕೃತಿನ ಇಲ್ಲಿಗೆ ಹಾಕ್ತಾನೆ, ಇಲ್ಲಿರುವಂಥ ಅಂತಂದು ಇಲ್ಲಿಗೆ ಹಾಕ್ತಾನೆ. ಅವಾಗ ಓನರ್ ಯಾರು? ರಾಜ ಅಂತ. ನನಗೆ ಇದ್ರ ಮೇಲೆ ಆಡಳಿತದ ಪವರ್ ಮಾತ್ರ ಇರ್ತಾ ಇತ್ತು. ಭೂಮಿಯನ್ನು ಮಾರುವಂಥದ್ದಾಗಿರಲಿ, ಭೂಮಿ ನಂದು ಅನ್ನೋಂಥ ಪವರ್ ಆಗಿರಲಿ ಮನ್ಸಬ್ದಾರರಿಗೆ ಇರ್ತಾ ಇಲ್ಲ ಅಂತ ಇದರ ಅರ್ಥ. ನೆಕ್ಸ್ಟ್ ನೋಡಿದ್ರೆ, ಕೆಲವು ಮನ್ಸಬ್ದಾರರಿಗೆ ಜಹಗೀರು, ಇನ್ನು ಕೆಲವು ಮನ್ಸಬ್ದಾರರಿಗೆ ನಗದು ದುಡ್ಡು ಕೊಡ್ತಾ ಇದ್ದ. ಯಾಕೆ? ಜಹಗೀರ್ ಭೂಭಾಗ ಕಡಿಮೆ ಆಗೋಯ್ತು, ಅದರಿಂದಾಗಿ ಏನು ಮಾಡ್ತಾ ಇದ್ದ, ನಗದು ಕ್ಯಾಶ್ ಕೊಡೋದಕ್ಕೆ ಶುರು ಮಾಡಿದ್ರು. ಆ ನಗದು ಪಡ್ಕೊಳ್ಳೋಂಥವ್ರಿಗೆ ನಕ್ದಿ ಅಂತ ಕರೀತಾ ಇದ್ರು. ಯಾರು ಹಣವನ್ನು ರಾಜನಿಂದ ಪಡ್ಕೋತಾರೋ ಅವರು ನಕ್ದಿಗಳು, ಮನ್ಸಬ್ದಾರರು. ಯಾವ ಮನ್ಸಬ್ದಾರ ರಾಜನಿಂದ ಹಣ ಪಡ್ಕೋತಾನೋ ಅವನು ನಗ್ದಿ. ಯಾವ ಮನ್ಸಬ್ದಾರ ರಾಜನಿಂದ ಭೂಭಾಗವನ್ನು ಪಡ್ಕೋತಾನೋ ಅವನು ಮನ್ಸಬ್ದಾರ ಅಥವಾ ಜಾಗೀರ್ದಾರ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೇನೆ. ನಗದು ವೇತನ ಪದ್ಧತಿಯೇ ಹೆಚ್ಚಾಗಿ ಜಾರಿಯಲ್ಲಿತ್ತು. ಔರಂಗಜೇಬನ ಕಾಲಕ್ಕೆ ನಗದು ಕೊಡೋದೇ ಜಾಸ್ತಿ ಆಯಿತು. ಯಾಕೆ ನಗದು ಕೊಡೋದು ಜಾಸ್ತಿ ಆಯಿತು? ಭೂಭಾಗ ಕಡಿಮೆ ಆಗಿದ್ರಿಂದ ಈಗಾಗಲೇ ಇದ್ದಿದ್ದ ಭೂಭಾಗ ಮನ್ಸಬ್ದಾರರಿಗೆ ಹಂಚಿಬಿಟ್ಟಿದ್ದಾರೆ. ಹೊಸ ಮನ್ಸಬ್ದಾರರನ್ನು ನೇಮಕ ಮಾಡ್ಕೋತಾ ಇದ್ದಾರೆ. ಔರಂಗಜೇಬನ ಕಾಲದಲ್ಲಿ ದೊಡ್ಡ ಸೈನ್ಯ ನೇಮಕ ಮಾಡ್ಕೋತಾನೆ ಅಕ್ಬರ್ನ ಕಾಲಕ್ಕಿಂತ. ಯಾಕೆ ಹೆಚ್ಚು ಸೈನ್ಯ ನೇಮಕ ಮಾಡ್ಕೋತಾನೆ? ಉತ್ತರ ಭಾರತ ದಕ್ಷಿಣ ಭಾರತ ಎರಡವನ್ನೂ ಆಕ್ಯುಪೈ ಮಾಡ್ಕೊಂಡು ಎರಡನ್ನೂ ಆಳ್ವಿಕೆ ಮಾಡಬೇಕು ಅಂತ ಹೋಗ್ತಾನೆ. ಅದರಿಂದಾಗಿ ಸೈನಿಕರ ಸಂಖ್ಯೆ ಜಾಸ್ತಿ ಬೇಕು. ಬಟ್ ಭೂಭಾಗ ಈಗಾಗಲೇ ಇದ್ದಂಥ ಭೂಭಾಗವನ್ನು ಈಗಾಗಲೇ ನನಗೆ ಇಲ್ಲಿ 1000 ಎಕರೆ ಕೊಟ್ಬಿಟ್ಟಿದ್ದಾರೆ, ನಾನು ಮನ್ಸಬ್ದಾರ. ಪಕ್ಕದಲ್ಲಿ 1000 ಎಕರೆ, ಪಕ್ಕದಲ್ಲಿ 1000 ಎಕರೆ, ಈ ಥರ ಕೊಟ್ಬಿಟ್ಟಿದ್ದಾರೆ ಎಲ್ರಿಗೂ. ಈಗ ಹೊಸದಾಗಿ ಮನ್ಸಬ್ದಾರ ಬೇಕು ಬಂದರೆ ಅವನು ಕೊಡೋದಕ್ಕೆ ಭೂಭಾಗ ಇಲ್ಲ. ಅದಕ್ಕೆ ಸ್ಯಾಲ್ರಿಯನ್ನು ಕೊಡುವಂಥವ್ರು, ಅದಕ್ಕೆ ದುಡ್ಡನ್ನು ಕೊಡುವಂಥವ್ರು. ಈ ಎರಡೂ ರೀತಿಯ ವೇತನ ಪಡೆದ ಮನ್ಸಬ್ದಾರರು ಸೈನಿಕರನ್ನು, ಕುದುರೆಗಳನ್ನು ನೇಮಿಸಿಕೊಂಡು ಆಯುಧಗಳನ್ನು ಒದಗಿಸಬೇಕಾಗಿತ್ತು. ಅದಕ್ಕೆ ಸೈನಿಕರಿಗೆ ವೇತನ ಹೆಚ್ಚಾಗಿತ್ತು ಎಂದು ಅಬುಲ್ ಫಜಲ್ ಹೇಳ್ತಾನೆ. ಮನ್ಸಬ್ದಾರರ ವೇತನ ಹೆಚ್ಚಾಗಿತ್ತು, ಅವ್ರಿಗೆ ಅಷ್ಟು ಕೊಡೋ ಅವಶ್ಯಕತೆ ಇರಲಿಲ್ಲ, ಜಾಸ್ತಿ ಇತ್ತು ಅಂತ ಹೇಳ್ತಾನೆ. ಯಾರು ಹೇಳೋದು? ಅಬುಲ್ ಫಜಲ್. ಇದನ್ನು ಪ್ರಶ್ನೆ ಕೇಳಬಹುದು. ಮನ್ಸಬ್ದಾರ್ ಹುದ್ದೆ ಮತ್ತು ಜಾಗೀರ್ ಆನುವಂಶಿಕವಾಗಿರಲಿಲ್ಲ, ಅದು ಈಗಾಗಲೇ ಹೇಳಿದ್ದೇನೆ. ಸತ್ತ ನಂತರ ಅವರ ಆಸ್ತಿ, ಈಗ ನಾನೇನೇ ಮನ್ಸಬ್ದಾರ ಆಗಿರಲಿ, ನಂದು 1000 ಎಕರೆ ಜಮೀನು ಇರಲಿ, ನನ್ನ ಹತ್ರ 1 kg 1 ಕ್ವಿಂಟಾಲ್ ಗೋಲ್ಡು ಚಿನ್ನ ಇದ್ದರೂ ಕೂಡ ನನ್ನ ಮಗನಿಗೆ ಅದು ಹೋಗೋದಿಲ್ಲ. ಅದು ಪುನಃ ಯಾರಿಗೋಗುತ್ತೆ? ರಾಜನಿಗೋಗುತ್ತೆ. ಅದು ವಂಶ ಪಾರಂಪರ್ಯ ಇರಲಿಲ್ಲ, ಆನುವಂಶಿಕ ಇರಲಿಲ್ಲ, ಮಕ್ಕಳಿಗೆ ಹೋಗ್ತಾ ಇರಲಿಲ್ಲ. ಆದ್ದರಿಂದ ಏನು ಮಾಡ್ತಾ ಇದ್ರು, ಮನ್ಸಬ್ದಾರ ನಾನೇ ತಿಂದು ಎಂಜಾಯ್ ಮಾಡೋಣ ಈ ದುಡ್ಡನ್ನ ಅಂತ ಮಾಡ್ತಾ ಇದ್ದ. ಸತ್ತ ನಂತರ ಸೈನಿಕರು, ನನ್ನ ಹತ್ರ ಇದ್ದಂಥ ಸೈನಿಕರನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ರು, ಬೇರೆ ಮನ್ಸಬ್ದಾರನ್ನ ಇಲ್ಲಿ ನೇಮಕ ಮಾಡ್ತಾ ಇದ್ರು. ಹಾಗಾಗಿ ಸತ್ತ ನಂತರ ಅದು ಸರ್ಕಾರಕ್ಕೆ ಹೋಗ್ತಾ ಇತ್ತು, ಸರ್ಕಾರ ಇನ್ನೊಬ್ಬರನ್ನ ನೇಮಕ ಮಾಡ್ತಾ ಇತ್ತು. ಮನ್ಸಬ್ದಾರರ ನೇಮಕ ಮಾಡೋದು, ಅವ್ರಿಗೆ ಬಡ್ತಿ ಕೊಡೋಂಥದ್ದು, 1000 ರ್ಯಾಂಕಿಂದ 2000, 2500, 5000ದಿಂದ 7000 ಆ ಥರ ಬಡ್ತಿ ಕೊಡೋದು, ರದ್ದು ಮಾಡೋದು. ನನ್ನ ಜಹಗೀರ್ದಾರಿನ ಕಿತ್ತಾಕೋದು ನನ್ನ, ಅಥವಾ ನನ್ನ ತೆಗೆದಾಕೋಂಥದ್ದು, ಅಥವಾ ಮನ್ಸಬ್ದಾರಿನ ನನ್ನ ತೆಗೆದಾಕ್ಬೋದು. ಆ ಥರ ತೆಗೆದಾಕೋಂಥ ಪವರ್ ಯಾರಿಗೆ ಸೇರಿತ್ತು ಅಂದರೆ ಚಕ್ರವರ್ತಿ ರಾಜನಿಗೆ ಸೇರಿತ್ತು. ಚಕ್ರವರ್ತಿಯ ಇಚ್ಛೆಯನ್ನು ಮನ್ಸಬ್ದಾರಿ ಹುದ್ದೆ ಅವಲಂಬಿಸಿತ್ತು. ರಾಜನಿಗೆ ಇಷ್ಟ ಇರೋವರೆಗೂ ನಾನು ಇರ್ಬೋದಾಗಿತ್ತು. ಅದಕ್ಕೆ ಹೆಂಗೂ ಕೇಳ್ಬೋದು ಪ್ರಶ್ನೆ, ಇದನ್ನೂ ಕೇಳ್ಬೋದು. ಮನ್ಸಬ್ದಾರಿ ಹುದ್ದೆ ಎನ್ನುವಂಥದ್ದು ಶಾಶ್ವತವಾಗಿರಲಿಲ್ಲ ಅನ್ನೋಂಥದ್ದು ಮೇಲೆ ಹೇಳಿಕೆ. ಕೆಳಗಡೆ ಅದಕ್ಕೆ ಕಾರಣ ಏನು ಕೊಡ್ತಾನೆ? ಮನ್ಸಬ್ದಾರ ಹುದ್ದೆಯನ್ನು ರಾಜ ಯಾವಾಗ ಬೇಕಾದರೂ ರದ್ದು ಮಾಡಬಹುದಿತ್ತು ಅಂತ ಕೊಡ್ತಾನೆ. ಅವಾಗೇನಾಗತ್ತೆ? ಅದು ಶಾಶ್ವತ ಅಲ್ಲ, ಇದು ರದ್ದು ಮಾಡ್ಬೋದಿತ್ತು, ಹಂಗಾಗಿ ಶಾಶ್ವತ ಆಗಿರಲಿಲ್ಲ. ಅದು ಹೇಳಿಕೆಯನ್ನು ಅವು ಕರೆಕ್ಟು, ಇದು ಪ್ರತಿಪಾದನೆಯನ್ನು ಕರೆಕ್ಟು, ಅದಕ್ಕೆ ಪೂರಕ ಅಂತ ಹೇಳ್ತಾರೆ. ಅದರಿಂದಾಗಿ ಇಷ್ಟು ವಿವರಣೆ ಕೊಡ್ತಾ ಇರೋಂಥದ್ದು. ಇದು ವೆರಿ ಕಾಂಪ್ಲಿಕೇಶನ್ನು. ಮಧ್ಯಯುಗದ ಇತಿಹಾಸದಲ್ಲಿ ಸುಮಾರು ಜನ ತುಂಬ ಕಡಿಮೆ ನಾಲೆಡ್ಜನ್ನು ಇಟ್ಕೊಂಡಿರ್ತೀವಿ, ಇದನ್ನು ಅನಾಲಿಸಿಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗಾಗಿ ನಾವು ಎಡವಟ್ಟು ಮಾಡ್ಕೋತೀವಿ. ಅದರಿಂದಾಗಿ ನೀವು ಇಲ್ಲಿ ಸ್ಟ್ರಾಂಗ್ ಆಗಬೇಕು ಅನ್ನೋದು ನನ್ನ ಒಪಿನಿಯನ್. ಮನ್ಸಬ್ದಾರನ್ನು ನೇಮಿಸಿಕೊಂಡ ಸೈನಿಕರು ಮನ್ಸಬ್ದಾರನಿಗೆ ನಿಷ್ಠರಾಗುತ್ತಿದ್ದರೆ ಹೊರತು ರಾಜನಿಗಲ್ಲ. ನೋಡಿ, ಇದು ಇನ್ನೊಂದು ವೆರೈಟಿ ಪಾಯಿಂಟ್. ಇಲ್ಲಿ ಸೈನಿಕರನ್ನ ನೇಮಕ ಮಾಡ್ಕೊಳ್ಳೋದು ಯಾರು? ಮನ್ಸಬ್ದಾರ. ಮನ್ಸಬ್ದಾರನ ನೇಮಕ ಮಾಡಿರೋದು ಯಾರು? ರಾಜ. ರಾಜ ಮನ್ಸಬ್ದಾರನಿಗೆ ದುಡ್ಡು ಕೊಡೋರು ಯಾರು? ರಾಜ. ಬಟ್ ಸೈನಿಕರು ಯಾರನ್ನ ನೇಮಕ ಮಾಡ್ಕೊಳ್ಳೋದು? ನಾನು ನೇಮಕ ಮಾಡ್ಕೊಳ್ಳೋದು. ಸೈನಿಕರು ಯಾರಿಗೆ ನಿಷ್ಠರಾಗಿರ್ತಾರೆ? ನನಗೆ, ರಾಜನಿಗಲ್ಲ. ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. ಸೈನಿಕರು ಯಾಕೆ ನನಗೆ ನಿಷ್ಠರು? ಸೈನಿಕರಿಗೆ ಸ್ಯಾಲ್ರಿ ಕೊಡೋದು ನಾನು ಯಾರಿಗೆ ನಿಷ್ಠ? ರಾಜನಿಗೆ. ಯಾಕೆ? ನನಗೆ ಸ್ಯಾಲ್ರಿ ಕೊಡ್ತಾ ಇರೋದು ರಾಜ. ಅದರಿಂದಾಗಿ ಸೈನಿಕರ ಮತ್ತು ರಾಜನ ನಡುವೆ ನೇರ ಸಂಪರ್ಕ ಇರಲಿಲ್ಲ. ಸೈನಿಕ ಮತ್ತು ಮನ್ಸಬ್ದಾರ ನಡುವೆ ಸಂಪರ್ಕ ಇತ್ತು, ಮನ್ಸಬ್ದಾರ ಮತ್ತು ಮೊಘಲ್ ರಾಜನ ನಡುವೆ ಸಂಪರ್ಕ ಇತ್ತು. ಇದನ್ನು ಪ್ರಶ್ನೆ ಕೇಳಬಹುದು. ಮನ್ಸಬ್ದಾರ ನೇಮಕ, ರಾಜ್ಯ ಸೈನಿಕ ಅದೆಲ್ಲವೂ ಅವ್ರಿಗೆ ಸೇರಿದ್ದು. ಈಗ ಪಟ್ಟಿ 1 ಮತ್ತು 2 ಹೋಲಿಕೆ ಮಾಡೋಣ. ಶೇರ್ ಶಾ ಸಮಾಧಿ, ಪಂಚಮಹಲ್, ಅಕ್ಬರ್ನ ಸಮಾಧಿ, ಹುಮಾಯೂನ್ ಸಮಾಧಿ ಅಂತ ಕೇಳಿದ್ದಾನೆ. ಆ ಕಡೆ ಏನು ಕೊಟ್ಟಿದ್ದಾನೆ? ಯಾವ್ಯಾವ ಪ್ಲೇಸಲ್ಲಿ ಅವ್ರ ಸಮಾಧಿಗಳಿದೆ ಅಂತ. ನಂದು ಇದೇ ಚಾನಲಲ್ಲಿದೆ, ನೀವು ಬೇಕಾದ್ರೆ ಇವಾಗಲೂ ಕೇಸೆಟ್ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಮೊಘಲರ ಇತಿಹಾಸ, ಡೆಲ್ಲಿ ಸುಲ್ತಾನರ ಇತಿಹಾಸದನ್ನು ಈ ಕ್ವಶನ್ ಪೇಪರ್ಸನ್ನು ನೋಡಿ. ಈಗ ಇದುವರೆಗೆ ಏನು ಅನಾಲಿಸಿಸ್ ಮಾಡಿದ್ದೇನೆ, ನಿಮಗೆ 90% ಏನು ಕೇಸೆಟ್ಟಲ್ಲಿ ಕೇಳಿರುವಂಥ 90% ಪ್ರಶ್ನೆಗಳಿಗೆ ದೆಹಲಿ ಸುಲ್ತಾನರು ಮತ್ತು ಮೊಘಲರು ನನ್ನದೇ ಕ್ಲಾಸ್ಗಳು ಇದೇ ವಿಜಯೀ ಭವ ಯೂಟ್ಯೂಬ್ ಚಾನಲಲ್ಲಿದೆ, ಅಲ್ಲಿ ನೀವು ನೋಡಿ ಇದೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ.
ಸುಮಾರು ಜನ ಅದು 9 ಗಂಟೆ ಇದೆ ಯಾರು ನೋಡ್ತಾರೆ, ಅದು ಅರ್ಧ ಗಂಟೆ ಇದೆ ಯಾರು ನೋಡ್ತಾರೆ, ಇದು 1 ಗಂಟೆ ಇದೆ ಯಾರು ನೋಡ್ತಾರೆ, ಅಯ್ಯೋ ದೆಹಲಿ ಸುಲ್ತಾನರ ಮೇಲೆ ಕೇಳಲ್ಲ ಬಿಡು, ಮೊಘಲರ ಮೇಲೆ ಅಯ್ಯೋ ಅದು ಬಿಟ್ಟಾಕಿದ್ರೆ ಆಯ್ತು ಬಿಡು, ಯಾವನದು ಕಾಂಪ್ಲಿಕೇಶನ್ ಅಂತ ಇದ್ಬಿಟ್ಟು ಅವ್ರಿಗೆ ಈ ಥರದ್ದು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಈಗಲೂ ಬೇಕಾದ್ರೆ ನಾನು ಹಳೆ ವಿಡಿಯೋ ಈಗೇನು ಎಡಿಟ್ ಮಾಡೋದಲ್ಲ, ಅದರಲ್ಲೇ ನೋಡಿ ಇವೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಈ ಸಮಾಧಿಗಳೆಲ್ಲದ್ರ ಬಗ್ಗೆ ನಾನು ಅಲ್ಲಿ ಹೇಳ್ಕೊಟ್ಟಿದ್ದೇನೆ. ಇಲ್ಲೇನು ಬೇಕು ಅಂದರೆ ಯಾರ್ದೋ ಒಬ್ಬರು ತಿಳ್ಕೊಂಡಿದೆ ನಮಗೆ, ಯಾರ್ದು ಅಂದರೆ ಅಕ್ಬರ್ ತುಂಬ ಫೇಮಸ್ಸು, ಅಕ್ಬರ್ನ ಸಮಾಧಿಯಲ್ಲಿದೆ ಸಿಕಂದ್ರಾದಲ್ಲಿ. ಈಗ ಇಲ್ಲಿ ಜಡ್ಜ್ ಮಾಡಿ. ಇದಕ್ಕೆ ಕ್ಲೂ ಅಂತ ಹೇಳಿದೆ ನಾನು, ಹೊಂದಿಸಿ ಬರೀರಿ, ಹೇಳಿಕೆ ಕಾರಣ, ಅನುಕ್ರಮಗಳು, ಇವೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಕ್ಲೂಗಳು ಸಿಗುತ್ತೆ ಆನ್ಸರ್ ಮಾಡಲಿಕ್ಕೆ. ಅದಕ್ಕೆ ಸುಮಾರು ಜನ ಹೆದರ್ಕೋತೀವಿ, ಏನಂತ, ಅಯ್ಯೋ ಹೇಳಿಕೆ ಪ್ರಶ್ನೆಗಳೇ ಜಾಸ್ತಿ ಕೇಳ್ತಾರೆ, ಅಯ್ಯೋ ಹೊಂದಿಸಿ ಬರೀರೇ ಜಾಸ್ತಿ ಕೇಳ್ತಾರೆ, ಅಯ್ಯೋ ಅನುಕ್ರಮಗಳೇ ಜಾಸ್ತಿ ಕೇಳ್ತಾರೆ, ಅವುಗಳು ಆನ್ಸರ್ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಈ ಥರದ ಸ್ಕಿಲ್ಸನ್ನು ಬೆಳೆಸ್ಕೊಂಡ್ರೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಎಲ್ಲಿ ಸಮಸ್ಯೆ ಅಂದರೆ ನಿಜವಾಗಿಯೂ ನನಗೆ ಕಾಂಪ್ಲಿಕೇಶನ್ ಎಲ್ಲಿ ಅಂದರೆ ಆನ್ಸರ್ ಮಾಡೋದಕ್ಕೆ ಕಷ್ಟ ಎಲ್ಲಿ ಅಂತಂದರೆ, ಒನ್ ವರ್ಡ್ ಆನ್ಸರ್ ಕೇಳ್ತಾನಲ್ಲ, ಜಸ್ಟ್ ಅಲ್ಲಿ ನಿಮಗೆ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗತ್ತೆ, ಅನಾಲಿಸಿಸ್ಗೆ ಅವಕಾಶ ಇರೋದಿಲ್ಲ, ಅಂಥವುಗಳು ನಾವು ಆನ್ಸರ್ ಮಾಡೋದು ಭಾಳ ಕಷ್ಟ. ಬಟ್ ಇವೆಲ್ಲದಕ್ಕೂ ನಾಲೆಡ್ಜ್ ಬೇಕಾಗಿಲ್ಲ, ಜಸ್ಟ್ ಸ್ಕಿಲ್ ಬೇಕಷ್ಟೇ. ಬಹುಶಃ ಆ ಸ್ಕಿಲ್ ನಿಮ್ಗೆ ಈಗ ಬಂದಿದೆ ಅಂದ್ಕೊಂಡಿದ್ದೇನೆ. ಒಂದೇ ಒಂದು ಅಕ್ಬರ್ ಫೇಮಸ್, ಅಕ್ಬರ್ನ ಸಮಾಧಿಯಲ್ಲಿದೆ ಸಿಕಂದ್ರ, C2 ನೋಡಿ, ಇಲ್ಲಿ ಒಂದೇ ಒಂದಿದೆ, ಇಲ್ಲಿ 2 ಇದೆ, C2. ನೆಕ್ಸ್ಟ್ ಯಾರು ತಿಳ್ಕೊಳ್ಳೋಣ, ಹುಮಾಯೂನ್ ಸಮಾಧಿ ನಂಗೆ ಗೊತ್ತಿಲ್ಲ. ಪಂಚಮಹಲ್ ಎಲ್ಲಿದೆ ಅಂತ ನಂಗೆ ಗೊತ್ತು, ಎಲ್ಲಿದೆ, ಇಬಾದತ್ ಖಾನ, ಪಂಚಮಹಲ್, ಬುಲಂದ್ ದರ್ವಾಜಾ, ಇವೆಲ್ಲವೂ ಇರುವಂಥದ್ದಲ್ಲಿ ಫತೇಪುರ್ ಸಿಕ್ರಿಯಲ್ಲಿ. ಅಲ್ಲಿಗೆ ಈಗ ಏನು ಮಾಡೋಣ, ಬಿಗೆ 4, ಬಿಗೆ 4 ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಇದು ಕರೆಕ್ಟ್ ಆಗುತ್ತೆ. ಯಾಕೆ ಹೇಳಿ ನೋಡಿ, ಇಲ್ಲಿ B4 ಇದೆ, ಸಿಕಂದ್ರ, ಅಕ್ಬರ್ನ ಸಮಾಧಿ ಸಿಕಂದ್ರ, ಸಿಗೆ 2 ಇದೆ, ಬಿಗೆ 4, ಸಿಗೆ 2 ನೋಡಿ, ಇಲ್ಲಿ ಬರುತ್ತೆ B4 C2, ಇಲ್ಲಿ ನೋಡಿ 3 ಇದೆ, ಹಂಗಾಗಿ ಅದು ಬರೋದಿಲ್ಲ. ಅದಕ್ಕೆ ಸರಿಯಾದಂಥ ಉತ್ತರ ಡಿ ಆಗಿದೆ. ಹಿಂಗೆ 2 ಇದ್ರೂ ಸಾಕು. ಬಟ್ ನೀವು ಒಂದೇ ವರ್ಡ್ ಆನ್ಸರ್ ಇದ್ದರೆ, ಈಗ ಈ ಒಂದೇ ವರ್ಡ್ ಆನ್ಸರ್ ಹೆಂಗೆ ಕೇಳಲ್ಲ, ಈಗ ಇದು ಯಾವುದು, ಶೇರ್ ಶಾನ ಸಮಾಧಿ ಇರುವುದು ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಡ್ತಾನೆ, ದೆಹಲಿ, ಸಿಕಂದ್ರ, ಸಸಾರಾಮ್, ಫತೇಪುರ್ ಸಿಕ್ರಿ ಅಂತ. ಲಾಜಿಕ್ ಏನಿದೆ ಅಲ್ಲಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಮುಟ್ಟಬಹುದು ಪ್ರಶ್ನೆನ, ಇಲ್ಲಾಂದರೆ ಮುಟ್ಟಂಗಿಲ್ಲ. ಬಟ್ ಇದರಲ್ಲಿ ಏನಾಯಿತು, ಕ್ಲೂಸ್ ಸಿಕ್ತು ನಿನಗೆ, ಹಂಗಾಗಿ ನೀನು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇಂಥ ಕ್ವಶನ್ಸ್ನ ಆನ್ಸರ್ ಮಾಡೋದಕ್ಕೆ ಎಂಜಾಯ್ ಮಾಡಿ. ಇಂಥ ಕ್ವಶನ್ಸ್ನ ಆನ್ಸರ್ ಮಾಡೋಂಥವ್ರದ್ದು ರೇಂಜೇ ಬೇರೆ ಇರುತ್ತೆ, ಅವ್ರ ಥಿಂಕಿಂಗ್ ಲೆವೆಲ್ಲೇ ಬೇರೆ ಇರುತ್ತೆ. ಅದಕ್ಕಾಗಿ IAS ಥಿಂಕಿಂಗೇ ಬೇರೆ, KPSC ಥಿಂಕಿಂಗೇ ಬೇರೆ, PC ಲೆವೆಲ್ ಥಿಂಕಿಂಗೇ ಬೇರೆ. ನಾನು ಡಿಸ್ಕ್ರಿಮಿನೇಷನ್ ಮಾಡ್ತಾ ಇಲ್ಲ, ಆ ಥಿಂಕಿಂಗನ್ನು ಬೆಳೆಸ್ಕೊಳ್ಳಿ ಅಂತ. ನೀವು PCಗೆ ಓದಿದ್ರು ಥಿಂಕಿಂಗ್ ಲೆವೆಲ್ ದೊಡ್ಡದಿರಬೇಕು. ಆವಾಗ ಥಿಂಕಿಂಗ್ ಲೆವೆಲ್ ದೊಡ್ಡದಿತ್ತಂದರೆ ನಿನ್ನ ಏನು ಬದುಕುವ ಜೀವನದ ಶೈಲಿಯು ದೊಡ್ಡದಾಗೇ ಇರುತ್ತೆ. 2 ಹೇಳಿಕೆಗಳನ್ನು ನೀಡಲಾಗಿದೆ. ಪ್ರತಿಪಾದನೆ, ಜಹಾಂಗೀರ್ ಆಳ್ವಿಕೆಯಲ್ಲಿ ಮೊಘಲ್ ಚಿತ್ರಕಲೆ ಪರಾಕಾಷ್ಠೆಯನ್ನು ತಲುಪಿತ್ತು, ಪೀಕ್ ಲೆವೆಲಲ್ಲಿ ಇತ್ತು. ಎಲ್ಲಿ, ಜಹಾಂಗೀರ್ನ ಕಾಲದಲ್ಲಿ ಅಂತ ಹೇಳ್ತೇನೆ. ಈಗ ಆನ್ಸರ್ ಮಾಡಿ ಕ್ವಶನ್ಗೆ, ನಿಮ್ಗೆ ಗೊತ್ತಿದೆಯಾ ಅಂತ. ಇದುವರೆಗೂ ಹೇಳ್ಕೊಟ್ಟಿದ್ದನ್ನು ನೀವು ಕಲ್ತ್ಕೊಂಡಿದ್ದೀರಾ ಅಂತ ಕ್ರಾಸ್ ಚೆಕ್ ಮಾಡೋಕ್ಕಾದ್ರೂ ಇದಕ್ಕೆ ಆನ್ಸರ್ ಮಾಡಿ, ಅವಾಗ ಗೊತ್ತಾಗುತ್ತೆ. ಆನ್ಸರ್ ಸರಿ ಮಾಡಿದ್ರೆ ಕಾಮೆಂಟ್ ಮಾಡಿ. ಯಾಕೆ ಅಂತಂದರೆ ಈ ಥರದ್ದು ಮಾಡ್ತಾ ಇರೋದ್ರಿಂದ ನೀವು ಕಲಿತಾ ಇದ್ದೀರಿ ಅನ್ನೋಂಥದ್ದು ನಮಗೆ ನಿಮ್ಮ ಕಾಮೆಂಟ್ ಮುಖಾಂತರನೇ ತಿಳಿಯೋದು. ಕಲಿತಿದ್ದೀರಿ ಅಂದರೆ ಈ ಥರದ ಅನಾಲಿಸಿಸ್ ಕೊಡ್ತೀವಿ. ಅದಿಲ್ಲ ಅಂದರೆ ಏನು ಮಾಡ್ತೀವಿ ಗೊತ್ತಾ, ಈಗ 10 ಪ್ರಶ್ನೆ 10 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಹೋಗ್ಬಿಡ್ತಾ ಇರ್ತೀವಿ. ಇದು ಬೇಕಾದ ಕಡೆ ಸಿಗುತ್ತೆ, ಎಲ್ಲರೂ ಮಾಡ್ತಾರೆ ಈ ಥರದ್ದು ವಿಡಿಯೋನ. ಯಾವುದೋ ಇದು ನೋಡಿ, ಇದು ಹೇಳಿಕೆ ಕಾರಣ, ಇದಕ್ಕೆ ಇದಕ್ಕೆ ಸರಿ ಉತ್ತರ ಇದು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾಕೆ ಸರಿ ಉತ್ತರವನ್ನು ಜಡ್ಜ್ ಮಾಡೋದು ಹೆಂಗೆ, ಕ್ಲೂಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಹೆಂಗೆ, ಅದಂತ ಕಲಿಬೇಕು ನಾವು. ಈಗ ಇಲ್ಲೇನು ಹೇಳ್ತಾ ಇದ್ದಾನೆ, ಜಹಾಂಗೀರ್ ಆಳ್ವಿಕೆಯಲ್ಲಿ ಮೊಘಲ್ ಚಿತ್ರಕಲೆ ಟಾಪ್ ಹೈಯೆಸ್ಟ್ ಇತ್ತು ಅಂತ. ದಸ್ವಂತ್ ಮತ್ತು ಬಸವನ್ ಜಹಾಂಗೀರ್ನ ಆಸ್ಥಾನದಲ್ಲಿ ವಾಸಿಸುತ್ತಿದ್ದ 2 ಪ್ರಸಿದ್ಧ ಚಿತ್ರಕಾರರು ಅಂತಾನೆ. ಈ ದಸ್ವಂತ್ ಅಥವಾ ದಾಸವಂತ್ ಅಂತ ಬರುತ್ತೆ, ಬಸವಾನ್ ಅಥವಾ ಬಸವಾನ್ ಅಂತ ಬರುತ್ತೆ. ಇವರಿಬ್ಬರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಈಗ ನೀವು ಆನ್ಸರ್ ಮಾಡ್ಬೋದು. ಯಾಕೆಂದರೆ ಎಂಥ ಅದ್ಭುತವಾದ ಪ್ರಶ್ನೆ ಗೊತ್ತಾ ಇದು. ಯಾಕೆಂದರೆ ಜಹಾಂಗೀರ್ನ ಕಾಲದಲ್ಲಿ ಚಿತ್ರಕಲೆ ನಿಜವಾಗಿಯೂ ಟಾಪ್ ಲೆವೆಲಲ್ಲಿತ್ತು, ಅದು ಕರೆಕ್ಟು. ಬಟ್ ಇಲ್ಲಿ ದಾಸವಂತ ಬಸವಾನ್ ಅನ್ನೋಂಥವ್ರು ಇಬ್ಬರು ಸಹ ದಿ ಫೇಮಸ್ ಮೊಘಲರ ಕಾಲದ ಅತಿ ಪ್ರಮುಖ ಚಿತ್ರಕಾರರು, ಪೇಂಟ್ ಮಾಡೋಂಥವ್ರು. ಆದರೆ ಅವರು ವಾಸ ಮಾಡ್ತಾ ಇದ್ದಿದ್ದು ಯಾರ ಕಾಲದಲ್ಲಿ ಅನ್ನೋಂಥದ್ದು ಇಂಪಾರ್ಟೆಂಟು ನೋಡಿ. ಅದಕ್ಕೆ ಪಕ್ಕಾ ಗೊತ್ತಿದ್ರೆ ಮಾತ್ರ ಮುಟ್ಬೋದು. ಇದು ಬೆಂಕಿ ಪ್ರಶ್ನೆ ಇದು, ಇಲ್ಲಾಂದರೆ ನೀವು ಅದನ್ನ ಮುಟ್ಟಕ್ಕೆ ಆಗೋದಿಲ್ಲ. ಈ ದಸ್ವಂತ್ ಮತ್ತು ಜಹಾಂಗೀರ್ ಅನ್ನೋಂಥವ್ರು ಯಾರ ಕಾಲದಲ್ಲಿ ಇರ್ತಾರೆ ಅಂದರೆ ಅಕ್ಬರ್ನ ಕಾಲದಲ್ಲಿ ಇರ್ತಾರೆ. ಅಕ್ಬರ್ನ ಕಾಲದಲ್ಲಿ ಚಿತ್ರಕಲೆ ಈ ಲೆವೆಲ್ಗೆ ಬರುತ್ತೆ, ಜಹಾಂಗೀರ್ನ ಕಾಲದಲ್ಲಿ ಈ ಲೆವೆಲ್ಗೆ ಹೋಗುತ್ತೆ. ಅಷ್ಟೇ, ಸ್ಟಾರ್ಟ್ ಆಗೋದು ಅಕ್ಬರ್ನ ಕಾಲದಲ್ಲಿ. ಹಾಗಾಗಿ ಈ ಬಸವಾನ್ ಮತ್ತು ದಾಸವಂತ್ ಅನ್ನೋಂಥವ್ರು ಯಾರ ಕಾಲದಲ್ಲಿದ್ದರು ಅಂದರೆ ಅಕ್ಬರ್ನ ಕಾಲದಲ್ಲಿದ್ದರು. ಅದು ಡಿಟೇಲ್ಸ್ಗೆ ಹೋಗೋಣ ಏನಿದೆ ಅಂತ. ಹುಮಾಯೂನ್ ಶೇರ್ ಶಾನ್ ಕೈಯಲ್ಲಿ ಸೋತೋಗ್ತಾನೆ. ಸೋತಾಗ ಆದಮೇಲೆ ದೇಶಭ್ರಷ್ಟನಾಗಿ ಬೇರೆ ದೇಶಗಳಲ್ಲಿ ಓಡಾಟ ಮಾಡ್ತಾ ಇರ್ತಾನೆ. ಆಗ ಆತನಿಗೆ ಪರ್ಷಿಯಾದಲ್ಲಿ ಪೇಂಟಿಂಗ್ಸನ್ನು ನೋಡ್ಬಿಟ್ಟು ಆತನಿಗೆ ಇಷ್ಟ ಆಗುತ್ತೆ. ಅಲ್ಲಿಂದ ಇದು ಯಾಕೆಂದರೆ ಮತ್ತೆ ಪೂರಕವಾಗಿ ನೆಕ್ಸ್ಟ್ ಇದೇ ಏರಿಯಾದ ಮೇಲೆ ಪ್ರಶ್ನೆ ಕೇಳ್ಬೋದು. ಹುಮಾಯೂನ್ ಪರ್ಷಿಯಾದಿಂದ ಅಲ್ಲಿ ನೋಡಿದಂಥ ಪೇಂಟರ್ಸ್ನ ಅವನ ಸಾಮ್ರಾಜ್ಯಕ್ಕೆ ನೆಕ್ಸ್ಟು ಶೇರ್ ಶಾನ ತೀರ್ಕೊಂಡ ನಂತರ ಪುನಃ ಹುಮಾಯೂನ್ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನಲ್ಲ ಭಾರತದಲ್ಲಿ, ಆವಾಗ ಮೀರ್ ಸೈಯದ್ ಅಲಿ ಮತ್ತು ಅಬ್ದುಲ್ ಸಮದ್, ಖ್ವಾಜಾ ಅಬ್ದುಲ್ ಸಮದ್ ಇವರಿಬ್ಬರನ್ನ ತನ್ನ ಚಿತ್ರಕಾರರನ್ನಾಗಿ ಇಟ್ಕೊಂಡಿರ್ತಾನೆ.
ಇದನ್ನ ನೆಕ್ಸ್ಟ್ ಏನು ಪ್ರಶ್ನೆ ಕೇಳ್ಬೋದು ಗೊತ್ತಾ, ಹುಮಾಯೂನ್ ಕಾಲದಲ್ಲಿದ್ದಂಥ ಚಿತ್ರಕಾರರು ಯಾರು, ಅಥವಾ ಮೀರ್ ಸೈಯದ್ ಅಲಿ, ಖ್ವಾಜಾ ಅಬ್ದುಲ್ ಸಮದ್ ಅನ್ನೋಂಥ ಚಿತ್ರಕಾರರು ಯಾರ ಆಸ್ಥಾನದಲ್ಲಿದ್ದರು, ಈ ಥರದ ಪ್ರಶ್ನೆಯನ್ನು ಕೇಳ್ಬೋದು. ಅಕ್ಬರ್ನ ಚಿತ್ರಕಲೆಗೆ ಗರಿಷ್ಠ ಪ್ರೋತ್ಸಾಹ ಕೊಟ್ಟ. ಹುಮಾಯೂನ್ ಕಂಪೇರ್ ಮಾಡಿದ್ರೆ ಅನಂತರ ಜಾಸ್ತಿ ಆಗಿದ್ದಂಥದ್ದು ಅಕ್ಬರ್ನ ಕಾಲದಲ್ಲಿ. ಅಕ್ಬರ್ನ ಕಾಲದಲ್ಲಿ ಅಬ್ದುಲ್ ಸಮದ್ ಅನ್ನೋಂಥವನ ನೇತೃತ್ವದಲ್ಲಿ ಅವನು ಒಂದು ಏನು ಈಗ ನಮ್ಮಲ್ಲಿ ಖಾತೆಗಳು ಅಂತಾರಲ್ಲ, ಶಿಕ್ಷಣ ಖಾತೆ, ನಮ್ಮಲ್ಲಿ ಏನು ಗೃಹ ಖಾತೆ, ಹಣಕಾಸು ಖಾತೆ ಅಂತ, ಈ ಥರ ಕಾಲದಲ್ಲಿ ಚಿತ್ರಕಲೆ ಖಾತೆ ಹೊಂದಿರುತ್ತೆ ಅಕ್ಬರ್ನ ಕಾಲದಲ್ಲಿ. ಆ ಚಿತ್ರಕಲೆ ಖಾತೆ ಮಂತ್ರಿಯನ್ನಾಗಿ ಅಥವಾ ಮುಖ್ಯಸ್ಥನನ್ನಾಗಿ ಅಬ್ದುಲ್ ಸಮದ್ನ ನೇಮಕ ಮಾಡಿರ್ತಾನೆ ಅಕ್ಬರ್. ಆ ಇಲಾಖೆ ಏನು ಮಾಡುತ್ತೆ, ಅಷ್ಟು ಜನ ಚಿತ್ರಕಾರರು ಏನು ಮಾಡ್ತಾರೆ ಅಂದರೆ ಫತೇಪುರ್ ಸಿಕ್ರಿ ಕಟ್ಟಡಗಳಲ್ಲಿ ಪೇಂಟಿಂಗ್ ಮಾಡಿಸ್ತಾನೆ ಅಕ್ಬರ್. ಹೊಸ ನಗರದಲ್ಲಿ ಪೇಂಟಿಂಗ್, ಗೋಡೆಗಳ ಮೇಲೆ ತುಂಬ ಪೇಂಟಿಂಗ್ಸ್ ಕಾಣ್ತದೆ. ಅಕ್ಬರ್ನ ಕಾಲದಲ್ಲಿ 17 ಜನ ಪೇಂಟರ್ಸ್ ಇರ್ತಾರೆ, ದಿ ಫೇಮಸ್ 17 ಜನ. ಅದರಲ್ಲಿ 13 ಜನ ಪೇಂಟರ್ಸು ಹಿಂದೂಗಳಾಗಿರ್ತಾರೆ, 4 ಜನ ಪೇಂಟರ್ಸು ಮಾತ್ರ ಮುಸ್ಲಿಮ್ಸ್ ಆಗಿರ್ತಾರೆ. ಈಗ ಇಲ್ಲಿ ಪ್ರಶ್ನೆ ಕೇಳ್ಬೋದು, ಇದು ನಿಂಗೆ ಓದ್ಕೊಂಡು ಹೋಗ್ತೀರಿ. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಯಾಕೆ 13 ಜನ ಹಿಂದೂಗಳು ಹೇಳಿ? ಇದಕ್ಕೆ ಆನ್ಸರ್ ಏನು ಹೇಳ್ಬೋದು ಗೊತ್ತಾ, ಅಕ್ಬರ್ ಧಾರ್ಮಿಕ ಉದಾರ ನೀತಿ ಹೊಂದಿದ್ದ, ಹಂಗಾಗಿ 13 ಜನ ಇದ್ರು ಅಂತ ಹೇಳ್ತಾರೆ. ಹೌದಾ? ಅದೆಲ್ಲ ಆನ್ಸರ್. ಯಾಕೆ ಅಂತಂದರೆ ಮುಸ್ಲಿಂ ಧರ್ಮದ ಪ್ರಕಾರ ಪೇಂಟಿಂಗ್ ಮಾಡೋಂಥದ್ದು ನಿಷೇಧ. ಮುಸ್ಲಿಮರು ಈ ಥರ ಪೇಂಟಿಂಗ್ಸ್ ಮಾಡೋಂಥದ್ದನ್ನು ಕಲಿತಾ ಇರಲಿಲ್ಲ, ಬಹಳ ಕಡಿಮೆ ಇತ್ತು. ಮೊಘಲ್ ಸಾಮ್ರಾಜ್ಯದವರೆಗೆ ನೀವು ದೆಹಲಿ ಸುಲ್ತಾನರ ಕಾಲಕ್ಕೆ ಹೋಗಿ ಪೇಂಟಿಂಗ್ಸೇ ಸಿಗೋದಿಲ್ಲ ನಿಮಗೆ. ಮೊಘಲರು ದೆಹಲಿ ಸುಲ್ತಾನರ ದೆಹಲಿ ಸುಲ್ತಾನ್ ತುಂಬ ಆರ್ಥೋಡಾಕ್ಸ್ ಆಗಿರ್ತಾರೆ, ಮೊಘಲರು ಅದರಲ್ಲಿ ಸ್ವಲ್ಪ ಲಿಬ್ರಲ್ ಆಗ್ತಾರೆ. ಹಂಗಾಗಿ ಇವ್ರು ಏನು ಮಾಡ್ತಾರೆ, ಈ ಪೇಂಟಿಂಗ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ. ಆ ಥರ ಪೇಂಟಿಂಗ್ ಪ್ರೋತ್ಸಾಹ ಕೊಟ್ಟಿದ್ರೆ ಹಿಂದೂಗಳಲ್ಲಿ ಈಗಾಗಲೇ ಪೇಂಟಿಂಗಿಗೆ ಹೆಚ್ಚು ಪ್ರೋತ್ಸಾಹ ಇದ್ದಿದ್ದರಿಂದ ಹಿಂದೂ ಪೇಂಟರ್ಸ್ ಜಾಸ್ತಿ ಇದ್ರು, ಮುಸ್ಲಿಂ ಪೇಂಟರ್ಸ್ ಕಡಿಮೆ ಇದ್ರು. ಕ್ಲಿಯರ್ ಆಯ್ತಾ? ಇದು ಯಾಕೆ ಅಂತ ನಾವು ಕ್ವಶನ್ ಮಾಡೋದೇ ಇಲ್ಲ. ಹಾಗಾಗಿ ಅಕ್ಬರ್ನ ಕಾಲದಲ್ಲಿ 17 ಜನ ಇದ್ರು. 17 ಜನದಲ್ಲಿ ಯಾರ್ಯಾರು ಪ್ರಮುಖವಾದಂಥವ್ರು ಅಂದರೆ ಮೀರ್ ಸೈಯದ್ ಅಲಿ, ಅಬ್ದುಲ್ ಸಮದ್, ಫರೂಕ್ ಬೇಗ್, ಬಸವಾನ್, ದಾಸ್ವಂತ್ ಅಥವಾ ದಸಾವಂತ್, ಇವರಿಬ್ರು ನೋಡಿ. ಇವರು ಅಲ್ಲಿ ಕೇಳಿದ್ದು ಯಾರ ಆಸ್ಥಾನದಲ್ಲಿದ್ದರು? ಅಕ್ಬರ್ನ ಆಸ್ಥಾನದಲ್ಲಿ. ಅಲ್ಲೇನು ಹೇಳಿದ್ದಾರೆ? ಜಹಾಂಗೀರ್ನ ಆಸ್ಥಾನದಲ್ಲಿ. ಹಂಗಾಗಿ ಅದು ತಪ್ಪಾಗಿದೆ. ಅಬ್ದುಲ್ ಸಮದ್ಗೆ ಅಬ್ದುಲ್ ಸಮದ್ ಯಾರು? ಅಕ್ಬರ್ನ ಕಾಲದಲ್ಲಿ ಚಿತ್ರಕಲೆಯದು ಒಂದು ಖಾತೆ ಓಪನ್ ಮಾಡಿದ್ನಲ್ಲ, ಅದ್ರ ಮುಖ್ಯಸ್ಥ ಅಬ್ದುಲ್ ಸಮದ್. ಆತನಿಗೆ ಅಕ್ಬರ್ ಒಂದು ಬಿರುದು ಕೊಟ್ಟಿರ್ತಾನೆ, ಅದ್ರ ಹೆಸರು ಶಿರೀನ್ ಇ ಕಲಂ ಅಂತ. ಏನು ಶಿರೀನ್ ಇ ಕಲಂ ಅಂದರೆ ಸ್ವೀಟ್ ಪೆನ್ ಅಂತ. ಪೆನ್ನಲ್ಲಿ ಸ್ವೀಟ್ ಅಂದರೆ ಈಗ ನಮಗೆ ಕೆಲವರು ಒಂದು ಒಳ್ಳೆ ಜೇಸುದಾಸ್ ಹಾಡು ಆಡ್ತಾ ಇದ್ರೆ, ಅಥವಾ ಹಂಸಲೇಖ ಮ್ಯೂಸಿಕ್ ಮಾಡ್ತಾ ಇದ್ರೆ, ಅಥವಾ ನಮ್ಮ SP ಬಾಲಸುಬ್ರಹ್ಮಣ್ಯ ಹಾಡು ಆಡ್ದಂದ್ರೆ ಜೇನನ್ನು ತಂದು ಕಿವಿಯಲ್ಲಿ ಸುರಿದಂತೆ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಅದರ ಅರ್ಥ ಏನು? ನಾಲ್ಗೆ ಮೇಲೆ ಜೇನಿಟ್ಟರೆ ಎಷ್ಟು ಖುಷಿಯನ್ನು ಕೊಡುತ್ತೋ, ಕಿವಿಯಲ್ಲಿ ಕೇಳೋದಕ್ಕೆ ಅಷ್ಟು ಖುಷಿಯನ್ನು ಕೊಡುತ್ತೆ ಆ ಹಾಡು ಅಂತ. ಹಾಗೆ ಇಲ್ಲಿ ಈತ ಪೇಂಟ್ ಮಾಡ್ತಾನಂದರೆ ಆ ಪೇಂಟ್ ಹೆಂಗಿರುತ್ತೆ ಅಂದರೆ, ಸ್ವೀಟ್ ಯಾವುದೋ ನಮಗೊಂದು ಸ್ವೀಟ್ ಕೊಟ್ಟು ತಿನ್ನಿ, ಒಂದು ಕ್ಯಾಡ್ಬರಿ ಚಾಕ್ಲೇಟ್, ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟು ತಿನ್ನಿ ಅಂದರೆ ಎಷ್ಟು ಖುಷಿ ಕೊಡುತ್ತೋ, ಅವ್ರ ಪೇಂಟಿಂಗ್ ನೋಡಿದ್ರೆ ಅಷ್ಟು ಖುಷಿ ಕೊಡುತ್ತೆ. ಆ ಪೇಂಟ್ ಮಾಡೋಂಥ ಬ್ರಷು ಅಷ್ಟು ಸ್ವೀಟ್ನೆಸ್ಸು, ಅಷ್ಟು ಕಲರ್ಫುಲ್ಲಾಗಿ ಪೇಂಟ್ ಮಾಡುತ್ತೆ. ಹಂಗಾಗಿ ಅದನ್ನು ಸ್ವೀಟ್ ಪೆನ್ ಅಂತ ಬಿರಿದು ಕೊಡ್ತಾನೆ. ಇಷ್ಟು ಓದ್ಕೋತೇನೆ. ಸ್ವೀಟ್ ಪೆನ್ ಅಂತ ಹಂಗೆ ಓದ್ಕೊಂಡ್ರೆ ನೆನಪಿರಲ್ಲ. ಸ್ವೀಟ್ ಪೆನ್ ಅಂತ ಯಾಕೆ ಕೊಡ್ತಾರೆ? ಅದನ್ನು ಹೆಂಗೆ ಉಪಮೆಯನ್ನು ಹೆಂಗೆ ಕಂಪೇರ್ ಮಾಡಿದ್ದಾರೆ ಅದನ್ನು ನಾವು ತಿಳ್ಕೊಬೇಕು. ನಾನು ಆದರೆ ಹಂಗೆ ತಿಳ್ಕೊತೇನೆ. ಹುಸೇನ್ ಕಾಶ್ಮೀರಿ ಅನ್ನೋಂಥವ್ನು ಇರ್ತಾನೆ ಅಕ್ಬರ್ನ ಕಾಲದಲ್ಲಿ. ಈತ ಕ್ಯಾಲಿಗ್ರಫಿಕಾರ. ನೀವು ಉರ್ದು ಲಿಪಿಯನ್ನು ಬರೆಯುವಂಥದ್ದು ಇದೆಯಲ್ಲ, ಅದು ಕ್ಯಾಲಿಗ್ರಫಿ ಅಂತ. ಮೊಘಲರ ಮುಸ್ಲಿಮರ ಕಟ್ಟಡಗಳ ಮೇಲೆ ಕ್ಯಾಲಿಗ್ರಫಿ ಅನ್ನೋದು ಇರುತ್ತೆ. ನಮ್ಮಲ್ಲಿ ಕ್ಯಾಲಿಗ್ರಫಿ ಬರೋದಿಲ್ಲ. ನಮ್ಮಲ್ಲಿ ಸಂಸ್ಕೃತ ಶಾಸನಗಳನ್ನು ಅಥವಾ ಕನ್ನಡ ಶಾಸನಗಳನ್ನು ಗೋಡೆಗಳ ಮೇಲೆ ಬರೆಸ್ತಾರಲ್ಲ, ಆ ಥರ ಕುರಾನ್ ವಾಕ್ಯಗಳನ್ನು ಉರ್ದು ಭಾಷೆಯಲ್ಲಿ ಇವರ ಕಟ್ಟಡಗಳ ಮೇಲೆ, ಯಾರ ಕಟ್ಟಡಗಳ ಮೇಲೆ? ಈ ಅರೇಬಿಕ್ ಪದಗಳನ್ನು ಮುಸ್ಲಿಮರ ಮಸೀದಿಗಳ ಮೇಲೆ, ಕಟ್ಟಡಗಳ ಮೇಲೆ, ಅದನ್ನು ನಾನು ಮುಂದೆ ತೋರಿಸ್ತೀನಿ ನಿಮ್ಗೊಂದ್ಸರಿ, ಅದರಲ್ಲಿ ಬರುತ್ತೆ, ಅಲ್ಲಿ ತೋರಿಸ್ತೀನಿ ನಿಮಗೆ ಕ್ಯಾಲಿಗ್ರಫಿ ಅಂತ. ಆ ಥರದ್ದನ್ನು ಪೇಂಟಿಂಗ್ಸನ್ನು ಬಿಡಿಸ್ತಾ ಇದ್ರು. ಅದನ್ನು ಹುಸೇನ್ ಕಾಶ್ಮೀರಿ ಅಂತ. ಅದನ್ನು ಬಿಡಿಸೋಂಥವ್ನು ಯಾರು? ಗೋಲ್ಡನ್ ಪೆನ್. ನೋಡಿ ಇಲ್ಲಿ ಏನೇ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಇದು ಹೆಂಗಿರುತ್ತೆ ಅಂದರೆ ಸ್ವೀಟ್ ಪೆನ್ನು. ಇದು ಹೆಂಗೆ ಅಂದರೆ ಗೋಲ್ಡನ್ ಪಿನ್, ಚಿನ್ನದ ಪೆನ್ನಲ್ಲಿ. ಅದಕ್ಕೆ ಈಗ ನಾವು ಈಗ ಕೇಳ್ತಾ ಇದ್ರಿ ನೀವು. ಈಗ ನಾನಾದ್ರೆ ಈಗ ನೋಡಿ ಇಲ್ಲಿ ಕೇಳ್ಕೊಂಡು ಹಿಂಗೆ ಹೋಗ್ಬಿಡ್ತೀವಿ. ನಾನಾದ್ರೆ ಈಗ ಹೆಂಗೆ ಕಂಪೇರ್ ಮಾಡ್ಕೋತೇನೆ ಗೊತ್ತಾ? ಈಗ ರಾಮನಲ್ಲ ಅಂತ ಈಗ ತುಂಬ ದೇಶದಾದ್ಯಂತ ಚರ್ಚೆ. ಅದರಲ್ಲಿ ರಾಮನ ವಿಗ್ರಹಕ್ಕೆ ಕಣ್ಣನ ಕೆತ್ತನೆ ಮಾಡ್ತಾರಲ್ಲ, ಆ ಕಣ್ಣು ಕೆತ್ತನೆ ಮಾಡಬೇಕಾಗಿರೋದಾಗ ಉಳಿ ಚಿನ್ನದ್ದು, ಸುತ್ತಿಗೆ ಬೆಳ್ಳಿದು, ಬೆಳ್ಳಿಯ ಸುತ್ತಿಗೆಯನ್ನು ತೆಗೆದುಕೊಂಡು ಚಿನ್ನದ ಉಳಿಯ ಮುಖಾಂತರ ಅದನ್ನು ಕೆತ್ತುತ್ತಾನೆ ಕಣ್ಣನ್ನು. ಯಾರ ಕಣ್ಣನ್ನು? ರಾಮನ ಕಣ್ಣನ್ನು. ಹಾಗೆ ಇಲ್ಲಿ ಗೋಲ್ಡನ್ ಪೆನ್, ಚಿನ್ನದ ಪೆನ್ನು. ಅಂದರೆ ಚಿನ್ನದ ಪೆನ್ನಲ್ಲಿ ಬರಿತಾ ಇದ್ದ ಅಂತಲ್ಲ, ಚಿನ್ನದ ಪೆನ್ನಲ್ಲಿ ಬರೆದಂಥ ಫೀಲ್ ಕೊಡುತ್ತೆ ಅನ್ನೋಂಥದ್ದು ಇದರ ಅರ್ಥ. ಅಕ್ಬರ್ನ ಕಾಲದಲ್ಲಿ ಜಾಫರ್ನಾಮ, ಅಕ್ಬರ್ನಾಮ, ಬಾಬರ್ನಾಮ, ರಾಮಾಯಣ ಇವೆಲ್ಲವುಗಳನ್ನು ಚಿತ್ರಗಳ ಸಹಿತ ಬರಿತಾ ಇದ್ರು. ಈಗ ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ ಅಂತಂದರೆ ಮೇಲ್ಗಡೆ ಬರೀತಾನೆ ರಾಮ ಕಾಡಿಗೆ ಹೋಗ್ತಾ ಇದ್ದ ಅಂತ, ಅದ್ರ ಕೆಳಗಡೆ ರಾಮ ಕಾಡಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಸೀತೆಯನ್ನು ಒಂದು ಚಿತ್ರ ಬರೀತಾನೆ. ಆ ಥರ ಚಿತ್ರ ಸಹಿತ. ಈಗ ಚಿಕ್ಕ ಮಕ್ಳಿಗೆ ಬುಕ್ಸ್, ಕಾಪಿ ಬುಕ್ಸ್ ಅವೆಲ್ಲ ತಂದರೆ ನೋಡಿರ್ಬೋದು ನೀವು. ಅಥವಾ ನೀತಿ ಕಥೆ, ಪಂಚತಂತ್ರ ಕಥೆಗಳಾದರೆ ಈಗ ಕಾಗೆ ಒಂದು ಇದ್ರೊಳಗಡೆ ನೀರು ಮೇಲ್ಗಡೆ ಬರಬೇಕು ಅಂತ ಕಲ್ಲು ಹಾಕ್ಬಿಟ್ಟು ಅದನ್ನು ನೀರು ಮೇಲೆ ಬರೋ ಥರ ಮಾಡಿಬಿಟ್ಟು ಕುಡಿಯೋದನ್ನು ಚಿತ್ರ ಹಾಕ್ಬಿಟ್ಟು ಅದ್ರ ಪಕ್ಕದಲ್ಲಿ ಕಥೆ ಹೇಳಿರ್ತಾರೆ.
ಯಾಕೆ ಮಕ್ಕಳು ಚಿತ್ರದಿಂದ ಅಟ್ರಾಕ್ಟ್ ಆಗಿ ನೀತಿಯನ್ನು ಕಲಿತಾರೆ ಅಂತ, ಓದೋದನ್ನು ಕಲಿತಾರೆ ಅಂತ. ಹಂಗೆ ಇಲ್ಲೇನು ಮಾಡಿದ್ದಾರೆ, ಇವ್ರ ಕಾಲದಲ್ಲಿ ಚಿತ್ರ ಸಹಿತ ಬರೆದಿದ್ದಾರೆ. ಯಾವುದನ್ನು? ಬಾಬರ್ ನಾಮವನ್ನ, ರಾಮಾಯಣವನ್ನ. ಸರ್ ಬಾಬರ್ ನಾಮ ಅನಂತರ ಕಾಲದಲ್ಲೂ ಇದು ಬದಲಾವಣೆಗಳಾಗುತ್ತೆ, ಅದೇ ಇದು ಮಾಡ್ತಾರೆ ಅಂತ. ರಾಮಾಯಣ ಮುಂತಾದ ಕೃತಿಗಳನ್ನು ಸಚಿತ್ರ ಅಂದರೆ ಚಿತ್ರ ಸಮೇತ ಬರೆದಿದ್ದಾರೆ. ವರ್ಣಚಿತ್ರಗಳಲ್ಲಿ ಮುಖ್ಯ ದೃಶ್ಯಗಳು ಏನೇನು ಇರ್ತವೆ ಮೊಘಲ್ ಕಾಲದಲ್ಲಿ, ಪೇಂಟಿಂಗ್ಸಲ್ಲಿ ಏನೇನು ಪೇಂಟ್ ಮಾಡ್ತಾರೆ ಅವರು ಅಂತ, ಪ್ರಕೃತಿಯ ಬಗ್ಗೆ, ಗಿಡ ಬಳ್ಳಿ ಹೂವು ಹಣ್ಣುಗಳ ಬಗ್ಗೆ ಪ್ರಕೃತಿ ಪೇಂಟಿಂಗ್ಸ್ ಮಾಡ್ತಾರೆ ಮೊಘಲರ ಕಾಲದಲ್ಲಿ ಪೈಗಂಬರ್ನ ಬಗ್ಗೆ ಪೇಂಟಿಂಗ್ ಮಾಡಂಗಿಲ್ಲ, ಮಸೀದಿಗಳ ಬಗ್ಗೆ ಪೇಂಟಿಂಗ್ ಮಾಡಂಗಿಲ್ಲ, ದೇವ್ರಿಗೆ ಸಂಬಂಧಪಟ್ಟಂತೆ ಪೇಂಟಿಂಗ್ ಮಾಡಂಗಿಲ್ಲ, ಆಕ್ಚುಲಿ ಇಸ್ಲಾಂ ಧರ್ಮದ ಪ್ರಕಾರ ವ್ಯಕ್ತಿಗಳನ್ನು ಪೇಂಟ್ ಮಾಡಂಗಿಲ್ಲ. ಅದೇ ನಾನು ಹೇಳ್ದಲ್ಲ, ಮೊಘಲರಲ್ಲಿ ಸ್ವಲ್ಪ ಲಿಬರಲ್ ಆಯಿತು ಅಂತ, ವ್ಯಕ್ತಿಗಳು ಅಕ್ಬರ್ನ ಚಿತ್ರವನ್ನು ಬಿಡಿಸ್ತಾರೆ ಅವರು. ಹಂಗಾಗಿ ಇಲ್ಲಿ ಸ್ವಲ್ಪ ಲಿಬರಲ್ ಆಗುತ್ತೆ. ಏನೇನು ಬಿಡಿಸ್ತಾ ಇದ್ದಾರೆ ಮೊಘಲರ ಕಾಲದಲ್ಲಿ ಪೇಂಟಿಂಗ್ಸು? ಪ್ರಕೃತಿ ಇದೆ, ಮನುಷ್ಯರು, ಪ್ರಾಣಿಗಳು, ಇವುಗಳ ಬಗ್ಗೆ ಪೇಂಟಿಂಗ್ಸ್ ಇದೆ. ಮಹಾಭಾರತ ಪರ್ಷಿಯನ್ ಅನುವಾದ, ಮಹಾಭಾರತವನ್ನು ಪರ್ಷಿಯನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿಸ್ತಾರೆ. ಅಕ್ಬರ್ ಕಾಲದಲ್ಲಿ ಹೆಂಗೆ ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಇತ್ತು ಅದೇ ರೀತಿ ಒಂದು ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸಂಸ್ಕೃತ ಗ್ರಂಥಗಳನ್ನು, ಭಾರತದ ಈ ಥರದ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವುಗಳನ್ನು ಪರ್ಷಿಯನ್ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಿಸ್ತಾನೆ ಅಕ್ಬರ್. ಆ ಮಾಡಿಸುವಂಥ ಸಂದರ್ಭದಲ್ಲಿ ಪರ್ಷಿಯನ್ ಭಾಷೆ ಒಂದು ಲೈನ್ ಬರೆದ್ರೆ ಅದ್ರ ಕೆಳಗಡೆ ಅದ್ರ ಚಿತ್ರವನ್ನು ಬಿಡಿಸ್ತಾ ಇದ್ರು. ಆ ಥರದ ಈಗ ಕೃಷ್ಣನ ಅರ್ಜುನನಿಗೆ ಬೋಧನೆ ಮಾಡ್ತಾ ಇದ್ದಾನೆ ಭಗವದ್ಗೀತೆ ಅಂದಾಗ ಅಲ್ಲಿ ಮೇಲ್ಗಡೆ ಬೋಧನೆ ಮಾಡ್ತಾ ಇರೋಂಥದ್ದು ಒಂದು ಚಿತ್ರ ಬರೆದು ಅದ್ರ ಕೆಳಗಡೆ ಒಂದು ಲೈನ್ ಬೋಧನೆ ಮಾಡಿರೋದನ್ನ ಬರೆಯುವಂಥದ್ದು, ಅದು ಚಿತ್ರದ ಸಮೇತ ಬರೀತಾರೆ. ನೋಡಿ ಈ ಥರ, ಈಗ ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ಒಂದು ವಾಕ್ಯ ನೋಡಿ, ಇಲ್ಲಿ ಅದ್ರದ್ದು ಪೇಂಟ್ ಚಿತ್ರ ಇರುತ್ತೆ ನೋಡಿ, ಇಲ್ಲೊಂದು ವಾಕ್ಯ ಬರ್ತಿದೆ, ಅದ್ರ ರಿಲೇಟೆಡ್ ಚಿತ್ರ ಇಲ್ಲಿರುತ್ತೆ. ಹೀಗೆ ಚಿತ್ರ ಸಹಿತ ಗ್ರಂಥಗಳನ್ನು ಬರೀತಾ ಇದ್ರು ಯಾರ ಕಾಲದಲ್ಲಿ? ಅಕ್ಬರ್ನ ಕಾಲದಲ್ಲಿ. ಅದಕ್ಕೊಂದು ಇಲಾಖೆ ಇತ್ತು. ನಂತರ ದಸ್ತನ್ ಇ ಅಮೀರ್ ಹಮ್ಜಾ ಅನ್ನೋಂಥದ್ದು ಒಂದು ಪುಸ್ತಕ ಬರುತ್ತೆ ಅಕ್ಬರ್ನ ಕಾಲದಲ್ಲಿ. ಇದು 1550ರಲ್ಲಿ ರಚನೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಕ್ಬರ್ನ ಕಾಲದಲ್ಲಿ. 12 ಸಂಪುಟಗಳಿದೆ. ಸಂಪುಟ ಅಂದರೆ 12 ಪುಸ್ತಕ ಇದೆ. 12 ಪುಸ್ತಕಗಳಲ್ಲಿ 25 ವರ್ಷ ಪೇಂಟಿಂಗ್ ಮಾಡಿದ್ದಾರೆ ಇದೇ ಥರ. ಯಾಕೆಂದರೆ ಚಿತ್ರಕ್ಕೆ ಸಮೇತ ಪೇಂಟಿಂಗ್ ಮಾಡಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ. ಈಗ ಅದರ ಪ್ರಿಂಟಿಂಗು, ಆವಾಗ ಪೇಂಟಿಂಗು. ಹಾಗಾಗಿ 25 ವರ್ಷಗಳು ರಚನೆ ಆಗುತ್ತೆ. ಇದು ಅದ್ಭುತವಾದಂಥ ಪ್ರಶ್ನೆ ಕೇಳ್ಬೋದು. ಇದರಲ್ಲಿ 1200ಕ್ಕಿಂತ ಹೆಚ್ಚು ಚಿತ್ರಗಳಿದ್ದಾವೆ. ಯಾವುದರಲ್ಲಿ? ದಸ್ತನ್ ಇ ಅಮೀರ್ ಹಮ್ಜಾ ಅನ್ನೋದ್ರಲ್ಲಿ. ಎಷ್ಟು ಸಂಪುಟ ಇದೆ? 1 ಡಜನ್ ಸಂಪುಟಗಳು. ಜಹಾಂಗೀರ್ ಕಾಲದಲ್ಲಿ ಮೊಘಲರ ಚಿತ್ರಕಲೆ ಅಕ್ಬರ್ನ ಕಾಲದಲ್ಲಿ ಜಾಸ್ತಿ ಇತ್ತು, ಅದಕ್ಕಿಂತ ಇನ್ನೂ ಜಾಸ್ತಿ ಆಗಿದ್ದು ಜಹಾಂಗೀರ್ನ ಕಾಲದಲ್ಲಿ. ನಂತರ ಅಕ್ಬರ್ನ ಕಾಲದಲ್ಲಿ ದೊಡ್ಡ ದೊಡ್ಡ ಚಿತ್ರಗಳನ್ನು ಬರೀತಾ ಇದ್ರು. ಜಹಾಂಗೀರ್ನ ಕಾಲದಲ್ಲಿ ಚಿತ್ರಕಲೆಯಲ್ಲಿ ವಿಶೇಷತೆ ಅಂದರೆ ಮೈನ್ಯೂಟ್ ಚಿಕ್ಕ ಚಿಕ್ಕ ಚಿತ್ರಗಳಲ್ಲಿ ಹೆಚ್ಚು ಮಾಹಿತಿಯನ್ನು ಇಟ್ಟಿರುವಂಥ ಒಂದು ಪೇಂಟಿಂಗ್ಸನ್ನು ಮಾಡ್ತಾ ಇದ್ರು. ಮಿನಿಯೇಚರ್ ಪೇಂಟಿಂಗ್ ಅಂತಾರೆ ಜಹಾಂಗೀರ್ನ ಪೇಂಟಿಂಗನ್ನು. ಚಿತ್ರಕಲೆಗೆ ಅವನ ಕಾಲ ಸುವರ್ಣಯುಗ. ಯಾರ ಕಾಲ? ಅಕ್ಬರ್ದಲ್ಲ. ಅಕ್ಬರ್ ಕಾಲದಲ್ಲಿ 17 ಚಿತ್ರಕಾರರಿದ್ದರು, ಆದರೂ ಸಹ ಚಿತ್ರಕಲೆಯ ಸುವರ್ಣಯುಗ ಅಂತ ಜಹಾಂಗೀರ್ನ ಕಾಲದಲ್ಲಿ ಕರೀತಾರೆ. ಯಾಕೆಂದರೆ ಜಹಾಂಗೀರ್ಗೆ ಚಿತ್ರಕಲೆಯಲ್ಲಿ ಅಪಾರವಾದಂಥ ಟೇಸ್ಟ್ ಇತ್ತು. ತೂಜುಕಿ ಜಹಾಂಗೀರ್ ಅನ್ನೋಂಥ ಜಹಾಂಗೀರ್ನ ಆತ್ಮಚರಿತ್ರೆಯನ್ನು ಸಹ ಆಗಲೇ ತೋರಿಸಿದಂತೆ ಚಿತ್ರಗಳ ಸಮೇತ ಬರೆಯಲಾಗಿದೆ. ಗೋವರ್ಧನ್, ಬಿಷನ್ ದಾಸ್, ಅಬುಲ್ ಹಸನ್, ಉಸ್ತಾದ್ ಮನ್ಸೂರ್ ಜಹಾಂಗೀರ್ನ ಆಸ್ಥಾನ ಚಿತ್ರಕಾರರು. ಇದು ಗೊತ್ತಿರಬೇಕು ಡಿಫ್ರೆನ್ಸ್ ನಿಮಗೆ. ಜಹಾಂಗೀರ್ನ ಕಾಲದಲ್ಲಿದ್ದಂಥ ಚಿತ್ರಕಾರರು ಯಾರು? ಇವರು ಹುಮಾಯೂನ್ನ ಕಾಲದಲ್ಲಿದ್ದಂಥ ಚಿತ್ರಕಾರರು ಯಾರು? ಅಕ್ಬರ್ನ ಕಾಲದಲ್ಲಿದ್ದಂಥ ಚಿತ್ರಕಾರರು ಯಾರು ಅಂತ. ಇಲ್ಲಿ ಪ್ರಶ್ನೆ ಡೌಟ್ ಬರೋದು, ಸಮಸ್ಯೆ ಬರೋದೇನು ಗೊತ್ತಾ ಸರ್? 3 ಜನ ಚಿತ್ರಕಾರರನ್ನ ನಾವು ತಿಳ್ಕೊತೀವಿ ಸರ್, ಬಟ್ ಯಾರ ಕಾಲದಲ್ಲಿ ಯಾರು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ ಸರ್ ಅಂತ. ಅದಕ್ಕೇನು ಮಾಡಬೇಕು? ಹುಮಾಯೂನ್ ಕಾಲದಲ್ಲಿ ಬರೋದು ಇಬ್ಬರೇ ಇಬ್ಬರು, ಅವ್ರನ್ನ ಚೆನ್ನಾಗಿ ತಿಳ್ಕೊಬಿಡಿ. ಇನ್ನು ಅಕ್ಬರ್ ಅಥವಾ ಜಹಾಂಗೀರ್ ಇಬ್ಬರಲ್ಲಿ ಒಬ್ಬರನ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ ಜಹಾಂಗೀರ್ನ ಕಾಲದಲ್ಲಿ ಬರುವಂಥ ಚಿತ್ರಕಾರರು ಪೂರ್ತಿ ತಿಳ್ಕೊಳ್ಳಿ. ಹುಮಾಯೂನ್ ಕಾಲದಲ್ಲಿ ಇಬ್ಬರೇ ಇಬ್ಬರು ಬರ್ತಾರೆ. ಈ ಜಹಾಂಗೀರ್ನ ಕಾಲದಲ್ಲಿರುವಂಥ ಚಿತ್ರಕಾರರು ಹುಮಾಯೂನ್ ಚಿತ್ರಕಾರರು ನೀವು ತಿಳ್ಕೊಂಡಿದ್ರೆ ಅಂದರೆ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಈ ಚಿತ್ರಕಾರ ಯಾರ ಕಾಲದಲ್ಲಿ ಬರ್ತಾನೆ ಅಂದರೆ ನೀವು ಫಸ್ಟು ಜಹಾಂಗೀರ್ ಲಿಸ್ಟ್ ಚೆಕ್ ಮಾಡಿ, ಹುಮಾಯೂನ್ ಲಿಸ್ಟ್ ಚೆಕ್ ಮಾಡಿ. ಅದರಲ್ಲಿ ಬಂದಿಲ್ಲ ಅಂದರೆ ಇನ್ನು ನೆಕ್ಸ್ಟ್ ಯಾವ್ದ್ರಲ್ಲಿ ಬರ್ತಾನೆ ಅವನು? ಅಕ್ಬರ್ದ್ರಲ್ಲಿ ಬರ್ತಾನೆ ಅಂತ. ಈ ಥರನೂ ಮಾಡ್ಕೋಬೋದು. ಒಂದು ಓದ್ಕೊಳ್ದೇ ಇದ್ರು 2 ಓದ್ಕೊಂಡ್ರು, ಇವೆರಡರಲ್ಲಿ ಬರ್ದೇ ಇರೋದು ಅದರಲ್ಲಿ ಇರುತ್ತೆ ಅಂತ ಅರ್ಥ. ಈ ಥರನೂ ಅನಾಲಿಸಿಸ್ ಮಾಡ್ಕೊಂಡು ಓದ್ಬೋದು. ಜಹಾಂಗೀರ್ನ ಸಿಂಹಾಸನ ಆರೋಹಣಕ್ಕೆ ಬರೋಂಥದ್ದು, ಜಹಾಂಗೀರ್ನ ಕಾಲದಲ್ಲಿ ಯಾವ ಥರ ಪೇಂಟಿಂಗ್ಸ್ ಇತ್ತು ಅಂತ. ಸಿಂಹಾಸನ ಆರೋಹಣೆ ಬರೋಂಥದ್ದು, ಬೇಟೆ ಆಡ್ತಾ ಇರೋಂಥದ್ದು, ರಾಜ ರಾಣಿಯರು ಒಟ್ಟಿಗೆ ಕುಳಿತಿರುವಂಥದ್ದು ಅಥವಾ ಏನು ಸರಸ ಸಲಾಪದಲ್ಲಿ ತೊಡಗಿರುವಂಥದ್ದು, ಆಸ್ಥಾನಿಕರ ಬಗ್ಗೆ ದರ್ಬಾರ್ ಮಾಡೋಂಥದ್ದು, ಪಕ್ಷಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಹೂಗಳ ಬಗ್ಗೆ ಚಿತ್ರಗಳನ್ನು ಬಿಡಿಸಲಾಗಿತ್ತು ಜಹಾಂಗೀರ್ನ ಕಾಲದಲ್ಲಿ. ಜಹಾಂಗೀರ್ ಹಿರಿಯ ಮಗ ಖುಸ್ರು ಮತ್ತು ದಂಗೆ ಎದ್ದಾಗ, ಖುಸ್ರು ಈಗ ನಿಮ್ಗೆ ಗೊತ್ತಿದೆ ಮೊಘಲರಲ್ಲಿ ಎಲ್ಲರೂ ಅವ್ರ ಅಪ್ಪನ ವಿರುದ್ಧ ದಂಗೆ ಎದ್ದವ್ರೆ. ಅಕ್ಬರ್ ಬೈರಾಮ್ ಖಾನ್ ವಿರುದ್ಧ, ಸಾಕು ತಂದೆ ಅಂತ ಅಂದ್ಕೊಳ್ಳೋಣ ಅಥವಾ ಗಾರ್ಡಿಯನ್ ಅಂತ ಅಂದ್ಕೊಳ್ಳೋಣ. ಅಕ್ಬರ್ ಬೈರಾಮ್ ಖಾನನ ವಿರುದ್ಧ ದಂಗೆ ಹೇಳ್ತಾನೆ ಸಿಂಹಾಸನ ಬೇಕು ಅಂತ. ಅಕ್ಬರ್ನ ಮಗ ಜಹಾಂಗೀರ್ ಸಿಂಹಾಸನ ಹೇಳ್ತಾನೆ ಅವ್ರ ಅಪ್ಪನ ಮೇಲೆ, ಯಾಕೆಂದ್ರೆ ನಾನು ರಾಜ ಆಗಬೇಕು ಅಂತ. ಜಹಾಂಗೀರ್ನ ಮಕ್ಕಳು ಆತನ ಮೇಲೆ ಸಿಂಹಾಸನ ಬೇಕು ಅಂತ ದಂಗೆ ಹೇಳ್ತಾರೆ. ಔರಂಗಜೇಬು ಶಹಜಹಾನ್ ವಿರುದ್ಧ ಸಿಂಹಾಸನ ಬೇಕು ಅಂತ ದಂಗೆ, ಕೊನೆಗೆ ಅಪ್ಪನನ್ನ ಜೈಲ್ಗೆ ಹಾಕ್ಬಿಟ್ಟು ಇವ್ರು ಸಿಂಹಾಸನಕ್ಕೆ ಬರ್ತಾರೆ. ಹಂಗೆ ಇಲ್ಲಿ ಆ ದಂಗೆ ಹೇಳುವಂಥದ್ದು, ಅದನ್ನು ಸಮಾಧಾನ ಪಡಿಸುವಂಥದ್ದು. ನೋಡಿ, ಜಹಾಂಗೀರ್ನ ಹಿರಿಯ ಮಗ ಖುಸ್ರು ದಂಗೆ ಎದ್ದಿದ್ದಾನೆ. ಯಾಕೆ? ನನಗೆ ಸಿಂಹಾಸನ ಬೇಕು ಅಂತ. ಯಾರು? ಖುಸ್ರು ಅಂದ್ರೆ ಯಾರು? ಶಹಜಹಾನ್ ದಂಗೆ ಎದ್ದಿದ್ದಾನೆ. ದಂಗೆ ಎದ್ದಂಥ ಸಂದರ್ಭದಲ್ಲಿ ಸಮಾಧಾನ ಪಡಿಸ್ತಾ ಇರುವಂಥ ದೃಶ್ಯವನ್ನು ಸಹ ಪೇಂಟಿಂಗಲ್ಲಿ ಬಿಡಿಸಿದ್ದಾರೆ. ಅದನ್ನು ಪ್ರಶ್ನೆ ಕೇಳ್ಬೋದು. ಜಹಾಂಗೀರ್ನು ತನ್ನ ಆಸ್ಥಾನದ ವರ್ಣಚಿತ್ರಕಾರನಾದ ಬಿಷನ್ ದಾಸ್
ವೆರಿ ಇಂಪಾರ್ಟೆಂಟು. ಬಿಷನ್ ದಾಸ್ನನ್ನ ಪರ್ಷಿಯಾದಲ್ಲಿ ಒಬ್ಬ ರಾಜ ಇರ್ತಾನೆ, ಆ ರಾಜಂದು ಚಿತ್ರ ನೋಡಿ, ಇದು ಎಂಥ ಅದ್ಭುತ ಅಂತ. ಇಲ್ಲಿ ಹುಮಾಯೂನ್ ಪರ್ಷಿಯಾದಲ್ಲಿ ಅದ್ಭುತವಾದಂಥ ಪೇಂಟರ್ ಇದ್ರು ಅಂತಬಿಟ್ಟು ಅವರನ್ನು ಭಾರತಕ್ಕೆ ಕರ್ಕೊಬರ್ತಾನೆ. ಆದರೆ ಜಹಾಂಗೀರ್ನ ಕಾಲದಲ್ಲಿ ಇಲ್ಲಿ ಅದ್ಭುತವಾದ ಪೇಂಟರ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು ಪರ್ಷಿಯಾದ ರಾಜನ್ನು ಪೇಂಟಿಂಗ್ ಮಾಡೋದಕ್ಕೆ ಇಲ್ಲಿಂದ ಪೇಂಟರ್ನ ಕಳಿಸ್ಕೊಡ್ತಾನೆ ಜಹಾಂಗೀರ್. ಆ ಓದಂಥವ್ನು ಯಾರು ಅಂದರೆ ಬಿಷನ್ ದಾಸ್. ಪರ್ಷಿಯಾದ ರಾಜ ಕರ್ಸ್ಕೊಂಡಂಥವ್ನು ಯಾರು ಅಂದರೆ ಶಾ ಅಬ್ಬಾಸ್. ಏನಕ್ಕೆ ಅಂದರೆ ಆತನ ಪೇಂಟಿಂಗನ್ನು ಮಾಡಿಸ್ಕೊಳಕ್ಕೆ, ನಾನು ಹೆಂಗಿದ್ದೀನಿ ಅನ್ನೋಂಥದ್ದು ಈಗಾದರೆ ಫೋಟೋ ತೆಗಿಯೋದು, ಆವಾಗಾದರೆ ಪೇಂಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಇಲ್ಲಿಂದ ಕರ್ಸ್ಕೊಂಡಿದ್ದ ಅಂತ. ಜಹಾಂಗೀರ್ನ ಕಾಲ ಮಿನಿಯೇಚರ್, ಸಣ್ಣ ಸಣ್ಣ ಚಿತ್ರಗಳು, ಮೈನ್ಯೂಟ್ ಚಿತ್ರಗಳನ್ನು ಬರೆಯುವಂಥದ್ದು ತುಂಬ ಫೇಮಸ್ಸು. ಸುವರ್ಣ ಈಗ ಒಂದೇ ಚಿತ್ರದ್ದು ಜಹಾಂಗೀರ್, ನಾನು ಆಗಲೇ ಹೇಳಿದ್ನಲ್ಲ ಆತನಿಗೆ ಪೇಂಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಅಂತ. ಇದನ್ನು ಪ್ರಶ್ನೆ ಕೇಳ್ಬೋದು. ಚಿತ್ರಕಲೆಯನ್ನು ಇಬ್ಬರು ಪೋಷಣೆ ಮಾಡ್ತಾರೆ, ಜಹಾಂಗೀರು ಮತ್ತು ಅಕ್ಬರ್. ಆದರೆ ವ್ಯತ್ಯಾಸ ಏನು ಅಂದರೆ ಜಹಾಂಗೀರ್ನ ವಿಶೇಷ ಕಲೆ ಏನು ಅಂತಂದರೆ, ಈಗ ಇಲ್ಲಿ ನೋಡಿ ಒಂದು ಅದ್ಭುತವಾದಂಥ ಒಂದು ವಿಷಯ ಹೇಳ್ತಾರೆ ಇಲ್ಲಿ. ಈಗ ಇದೊಂದಿದೆ ಚಿತ್ರ, ಇದು ಫೋಟೋ, ಇದು ಇದರಲ್ಲಿ ಈಗೇನು ಮಾಡಿದ್ದಾರೆ, ಒಂದು ನಾಯಿ, ಈ ನಾಯಿಗೆ ಇಲ್ಲಿ ಕಾಲಿದೆ, ಇದು ಬಾಡಿ, ಇದು ಬಾಲ, ಇಲ್ಲಿ ಇನ್ನೆರಡು ಕಾಲಿದೆ ಅಂತ ಅಂದ್ಕೊಳ್ಳಿ. ಇದನ್ನೇನು ಮಾಡ್ತಾನೆ, ಈ ಭಾಗವನ್ನು ಒಬ್ಬ ಪೇಂಟ್ ಮಾಡಿದ್ದಾನೆ, ಮುಖವನ್ನು ಒಬ್ಬ ಪೇಂಟ್ ಮಾಡಿದ್ದಾನೆ, ಈ ಎರಡು ಕಾಲನ್ನು ಒಬ್ಬ ಪೇಂಟ್ ಮಾಡ್ತಾನೆ, ಈ ಎರಡು ಕಾಲನ್ನು ಇನ್ನೊಬ್ಬ ಪೇಂಟ್ ಮಾಡ್ತಾನೆ, ಬಾಡಿಯನ್ನು ಇನ್ನೊಬ್ಬ ಪೇಂಟ್ ಮಾಡ್ತಾನೆ, ಬಾಲವನ್ನು ಇನ್ನೊಂದು ಪೇಂಟ್ ಮಾಡ್ತಾನೆ. ಈ ಥರ ಒಂದೇ ಚಿತ್ರದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಪಾರ್ಟ್ಸನ್ನು ಪೇಂಟಿಂಗ್ ಮಾಡಿದ್ರು ಸಹ ಇದನ್ನು ಜಹಾಂಗೀರ್ನ ಮುಂದೆ ಇಟ್ಟರೆ ಬಾಲವನ್ನು ಇಂಥವನ್ನೇ ಪೇಂಟ್ ಮಾಡಿದ್ದಾನೆ, ಕಾಲುಗಳನ್ನು ಹಿಂದಿನ ಕಾಲು ಇಂಥವನ್ನೇ ಪೇಂಟ್ ಮಾಡಿದ್ದಾನೆ, ಫ್ರಂಟ್ ಕಾಲುಗಳನ್ನು ಇಂಥವನ್ನೇ ಪೇಂಟ್ ಮಾಡಿದ್ದಾನೆ, ಈ ನಾಯಿ ಮುಖವನ್ನು ಇಂಥವನ್ನೇ ಪೇಂಟ್ ಮಾಡಿದ್ದಾನೆ ಅಂತ ಐಡೆಂಟಿಫೈ ಮಾಡೋಷ್ಟು ಕೆಪಾಸಿಟಿ ಜಹಾಂಗೀರ್ನಿಗೆ ಇತ್ತಂತೆ. ಹಾಗಾಗಿ ಜಹಾಂಗೀರ್ನ ಕಾಲದಲ್ಲಿ ಪೇಂಟಿಂಗ್ಸ್ ತುಂಬ ಅದ್ಭುತವಾಗಿ ಬೆಳವಣಿಗೆ ಆಗಿತ್ತು. ಜಹಾಂಗೀರ್ ಮರಣದೊಂದಿಗೆ ಮೊಘಲ್ ಚಿತ್ರಕಲೆ ಅಂತ್ಯವಾಯಿತು. ಇದನ್ನು ಸೂಪರ್ ಆಗಿರೋಂಥ ಪ್ರಶ್ನೆ ಕೇಳ್ಬೋದು. ಜಹಾಂಗೀರ್ನ ಅಕ್ಬರ್ ಮತ್ತು ಜಹಾಂಗೀರ್ ಇಬ್ಬರು ಅದ್ಭುತವಾದಂಥ ಪೇಂಟಿಂಗ್ಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಕಾರಣ, ಕೆಳಗಡೆ ಅನಂತರ ಬಂದಂಥ ಯಾರು ಶಾಜಹಾನ್ ಮತ್ತು ಔರಂಗಜೇಬ್ ಆ ಪೇಂಟಿಂಗ್ಸ್ಗೆ ಪ್ರೋತ್ಸಾಹ ಕೊಡಲಿಲ್ಲ. ಯಾಕೆ ಅಂತ, ಆ ಪೇಂಟಿಂಗ್ಗೆ ಪ್ರೋತ್ಸಾಹ ಕೊಡಲಿಲ್ಲ ಅಂತ ಕೊಡ್ತಾನೆ. ಎರಡೂ ಪ್ರತ್ಯೇಕವಾಗಿ ಸರಿ, ಒಂದಕ್ಕೊಂದು ಪೂರಕ ಅಲ್ಲ. ಪೂರಕ ಹೆಂಗೆ ಅಂತಂದರೆ, ಅಕ್ಬರ್ ಮತ್ತು ಜಹಾಂಗೀರ್ ಇಬ್ಬರು ಪೇಂಟಿಂಗ್ಸಲ್ಲಿ ತುಂಬ ಅದ್ಭುತವಾದಂಥ ಬೆಳವಣಿಗೆ ಇದಿತ್ತು ಅವ್ರ ಕಾಲದಲ್ಲಿ. ಕೆಳಗಡೆ ಏನು ಕೊಡ್ತಾನೆ, ಶಹಜಹಾನನಿಗೆ ಏನು ಕಟ್ಟಡಗಳ ನಿರ್ಮಾಣದಲ್ಲೂ ಔರಂಗಜೇಬನು ಅಂಧ ಧರ್ಮೀಯನಾಗಿದ್ದರಿಂದ ಪೇಂಟಿಂಗ್ಸ್ಗೆ ಆತ ಪ್ರೋತ್ಸಾಹ ಕೊಡಲಿಲ್ಲ. ಹಂಗಾಗಿ ಮೊಘಲರ ಕಲೆ ಅವನತಿ ಆಯಿತು, ಚಿತ್ರಕಲೆ ಅವನತಿ ಆಯಿತು. ಅವಾಗೇನಾಗುತ್ತೆ, ಫಸ್ಟ್ದು ಸರಿ, ಎರಡನೇದು ಸರಿ, ಇದಕ್ಕೆ ಅದು ಪೂರಕ. ಯಾಕೆ ನಾಶ ಆಯಿತು ಅಂದರೆ ಇವರಿಬ್ರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಯಾರಿಬ್ಬರಿಗೆ, ಶಹಜಹಾನ್ ಮತ್ತು ಔರಂಗಜೇಬ್ಗೆ. ಅವರಿಬ್ರಿಗೂ ಯಾಕೆ ಇಂಟ್ರೆಸ್ಟ್ ಇರಲಿಲ್ಲ, ಶಹಜಹಾನ್ಗೆ ತಾಜ್ ಮಹಲ್, ಕೆಂಪು ಕೋಟೆ ಈ ಥರ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು, ಪೇಂಟಿಂಗ್ಸ್ ಅಲ್ಲ. ಔರಂಗಜೇಬ್ಗೇನೋ ಅವನು ಪಕ್ಕಾ ಧರ್ಮ ಅಂತ ಆಗಿದ್ದರಿಂದ, ಮುಸ್ಲಿಂ ಧರ್ಮದ ಪ್ರಕಾರ ಚಿತ್ರಕಲೆ ಪೇಂಟಿಂಗ್ಸ್ ಬಿಡಿಸೋದು ತಪ್ಪು ಆಗಿದ್ದರಿಂದ ಆತ ಎಲ್ಲ ಪೇಂಟಿಂಗ್ಸನ್ನು, ಈಗಾಗಲೇ ಅಕ್ಬರ್ನ ಕಾಲದಲ್ಲಿ ಹಾಕಿದ್ದ ಪೇಂಟಿಂಗ್ಸನ್ನು ನಾಶಪಡಿಸ್ತಾನೆ. ಆತನ ಅಕ್ಬರ್ನ ಸಮಾಧಿಯಲ್ಲಿರುವಂಥ ಚಿತ್ರಕಲೆಗೆ ಈತ ಸುಣ್ಣ ಬಳಸ್ತಾನೆ ಅಕ್ಬರ್, ಔರಂಗಜೇಬ್. ಹಂಗಾಗಿ ನೋಡಿ, ಈ ಥರದ ಅನಾಲಿಸಿಸ್ ಬರಲಿ. ಈಗ ನೀವು ಮರೀರಿ, ಟ್ರೈ ಮಾಡಿರಿ ನೋಡೋಣ, ಮರೆಯೋಕ್ಕಾಗತ್ತೇನಾ? ಮರೆಯೋಕ್ಕಾಗೋದಿಲ್ಲ. ಶಾಜಹಾನನು ಚಿತ್ರಕಲೆಗಿಂತ ಬಂಗಾರ, ಮಯೂರ ಸಿಂಹಾಸನ ಮಾಡಿಸ್ತಾನೆ, ಬಂಗಾರ ಅದರಲ್ಲಿ ಇಂಟ್ರೆಸ್ಟು, ಲೋಹ ಆಭರಣಗಳನ್ನು ತಯಾರಿ ಮಾಡಿಸೋದ್ರಲ್ಲಿ ಇಂಟ್ರೆಸ್ಟು, ವಾಸ್ತುಶಿಲ್ಪ ತಾಜ್ ಮಹಲ್ ಕಟ್ಟೋಣ, ಕೆಂಪು ಕೋಟೆ ಕಟ್ಟೋಣ, ಅದ್ರ ಮೇಲೆ ಇಂಟ್ರೆಸ್ಟು ಯಾರಿಗೆ, ಶಹಜಹಾನ್ಗೆ. ಹಂಗಾಗಿ ಚಿತ್ರಕಲೆಗೆ ಪ್ರೋತ್ಸಾಹ ಕೊಡಲಿಲ್ಲ ಆತ. ಶಹಜಹಾನನು ಮೊಹಮ್ಮದ್ ನಾದಿರ್ ಶಾ, ಮೀರ್ ಹಸೀಮ್ ಎಂಬ ಚಿತ್ರಕಾರರಿಗೆ ಆಶ್ರಯ ನೀಡಿದ್ದ. ಇವರು ಆಗಿನ ಕಾಲದಲ್ಲಿ ಫೇಮಸ್ ಪೇಂಟರ್ಸು, ಪೂರ್ತಿ ತೆಗೆದಾಕಿಲ್ಲ, ಯಾರೋ ಒಂದು ಇಬ್ಬರು ಪಳಿಯುಳಿಕೆಗಳನ್ನ ಉಳಿಸ್ಕೊಂಡಿದ್ದ ಅಷ್ಟೇನೆ. ಬಟ್ ಈತ ಪ್ರೋತ್ಸಾಹ ಕೊಡಲಿಲ್ಲ ಹೆಚ್ಚಿಗೆ. ಯಾರು, ಶಹಜಹಾನ್. ಮತ್ತು ಮೊಹಮ್ಮದ್ ನಾದಿರ್ಗೆ ಚಿತ್ರಕಲೆಯ ರಾಜ ಅಂತ ಕರೀತಾರೆ. ಯಾಕೆಂದರೆ ಜಹಾಂಗೀರ್ಗೆ ಆ ಥರ ಕಲೀಲಿಲ್ಲ, ಅಕ್ಬರ್ ಕರೀಲಿಲ್ಲ, ಚಿತ್ರಕಲೆಯ ರಾಜ ಅಂತ ಮೊಹಮ್ಮದ್ ನಾದಿರ್ಗೆ ಕರೀತಾರೆ. ಶಹಜಹಾನ್ನ ಮಗನಾದಂಥ ದಾರಾ ಶುಕೋನಿಗೂ ಚಿತ್ರಕಲೆಯಲ್ಲಿ ಆಸಕ್ತಿ ಇತ್ತು. ಆದರೆ ಔರಂಗಜೇಬನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಈ ದಾರಾ ಶುಕೋ ಏನು ಮಾಡ್ತಾನೆ, ಪೋರ್ಟ್ರೇಟ್ ಆಲ್ಬಮ್ ಅನ್ನೋಂಥ ಒಂದು ಇದನ್ನು ಆತನ ಕಾಲದಲ್ಲಿ ಸಿದ್ಧಪಡಿಸ್ತಾನೆ, ಭಾವಚಿತ್ರಗಳದ್ದು ಪೇಂಟಿಂಗು. ಔರಂಗಜೇಬ್ನ ಕಾಲದಲ್ಲಿ ಚಿತ್ರಕಲೆ ಸಂಪೂರ್ಣ ಸರ್ವನಾಶ. ಅದೇನು ಶವಪೆಟ್ಟಿಗೆ ಕೊನೆ ಮಳೆ ಅಂತಾರಲ್ಲ, ಚಿತ್ರಕಲೆಗೆ ಇದಕ್ಕೆ ಕೊನೆ ಮಳೆ ಹೊಡೆದಂಥವನು ಅಂದರೆ ಔರಂಗಜೇಬ್. ಚಿತ್ರಕಲೆ ಪೋಷಿಸುವುದು ಇಸ್ಲಾಂ ಧರ್ಮಕ್ಕೆ ವಿರೋಧ. ಹಂಗಾಗಿ ಆತ ಆ ಪೇಂಟಿಂಗ್ಸನ್ನು ನಿಷೇಧ ಮಾಡ್ತಾನೆ. ಮೂರ್ತಿ ಪೂಜೆಗೆ ಅವಕಾಶ ಕಲ್ಪಿಸುತ್ತೆ. ಪೇಂಟಿಂಗ್ ಕೊಟ್ಟರೆ ಏನು ಮಾಡ್ತಾರೆ, ರಾಜ, ಈಗ ನನ್ನ ರಾಜನನ್ನ ಚಿತ್ರವನ್ನು ಬರೀತಾನೆ, ಅದರಿಂದ ಏನಾಗುತ್ತೆ, ರಾಜನನ್ನು ಆರಾಧನೆ ಮಾಡೋಂಥದ್ದು ಬರುತ್ತೆ. ಇಸ್ಲಾಂ ಧರ್ಮದ ಪ್ರಕಾರ ಪೈಗಂಬರ್ನ ಬಿಟ್ಟು ಇನ್ಯಾರನ್ನೂ ಆರಾಧನೆ ಮಾಡಬಾರ್ದು. ಇಲ್ಲಿ ರಾಜನ ಫೋಟೋ ಇದ್ದಿದ್ದರಿಂದ ರಾಜನ ಆರಾಧನೆ ಮಾಡ್ತಾ ಇದ್ದಾರೆ, ವಿಗ್ರಹ ಇದ್ದರೆ ವಿಗ್ರಹ ಆರಾಧನೆ ಮಾಡ್ತಾರೆ. ಹಂಗಾಗಿ ಈತ ಆ ಥರದ ಪೇಂಟಿಂಗ್ಸ್ಗೆ ಅವಕಾಶವನ್ನು ನೀಡಲಿಲ್ಲ. ಯಾರು, ಔರಂಗಜೇಬ್. ಔರಂಗಜೇಬ್ ಸಿಕಂದ್ರಾದಲ್ಲಿರುವಂಥ ಅಕ್ಬರ್ನ ಗೋರಿ, ಆಗಲೇ ನಾವು ತಿಳ್ಕೊಂಡ್ವಲ್ಲ, ಆ ಗೋರಿಯಲ್ಲಿ ಅಕ್ಬರು ಸಾಯೋದಕ್ಕಿಂತ ಮುಂಚೆ ಪೇಂಟಿಂಗ್ಸ್ ಮಾಡ್ತಿರ್ತಾನೆ. ಆ ಪೇಂಟಿಂಗ್ಸ್ಗೆ ಸುಣ್ಣವನ್ನು ಬಳಸ್ತಾನೆ. ಯಾರು, ಔರಂಗಜೇಬ್. ಸರ್, ಇಂಥವೆಲ್ಲ ತಿಳ್ಕೊಬೇಕಾ? ಅದೇ ಇರೋವಂಥದ್ದು. ಈ ನೆಕ್ಸ್ಟ್ ಏನು ಕೇಳ್ಬೋದು ಗೊತ್ತಾ, ಔರಂಗಜೇಬನು
ಏನು ಚಿತ್ರಕಲೆಯ ವಿರೋಧಿಯಾಗಿದ್ದನು. ಮೇಲ್ಗಡೆ ಆಪ್ಷನ್ ಇರುತ್ತೆ. ಕಾರಣ ಕೊಡ್ತಾನೆ. ಕೆಳಗಡೆ ಹೇಳಿಕೆ ಏನು ಇದು ಪ್ರತಿಪಾದನೆ ಏನು ಕೊಡ್ತಾನೆ? ಔರಂಗಜೇಬನು ಅಕ್ಬರ್ನ ಸಮಾಧಿಯಲ್ಲಿದ್ದಂಥ ಚಿತ್ರಕಲೆಗೆ ಸುಣ್ಣವನ್ನು ಬಳಸಿದನು. ಅದಕ್ಕೆ ಪೂರಕ ತಾನೆ. ಅಕ್ಬರ್ ಇದು ಔರಂಗಜೇಬ್ ಚಿತ್ರಕಲೆಯನ್ನು ಇಷ್ಟಪಡ್ತಾ ಇರಲಿಲ್ಲ, ಸರಿ. ಈ ಪೇಂಟಿಂಗ್ ಬಳಸಿ ಸುಣ್ಣ ಬಳಸಿದ್ದು ಸರಿ. ಇದು ಅದಕ್ಕೆ ಪೂರಕನ? ಹೌದು. ಅವನು ಯಾಕೆ? ಅದು ಇಸ್ಲಾಂ ಧರ್ಮದ ವಿರುದ್ಧ ಆಗಿದ್ರಿಂದ ಅದಕ್ಕೆ ಸುಣ್ಣವನ್ನು ಬಳಸಿದ. ಹೀಗೆ ಕೇಳ್ತಾರೆ. ಅದಕ್ಕೆ ಮಿರ್ ಸೈಯದ್ನನ್ನ ಪೂರ್ವದ ರಾಪೆಲ್ ಅಂತ ಕರೀತಾರೆ ಚಿತ್ರಕಾರರಲ್ಲಿ. ಮೊಘಲರ ಕಾಲದಲ್ಲಿ ಅರಮನೆಯ ಗೋಡೆಗಳ ಮೇಲೆ ಪೇಂಟಿಂಗ್ ಮಾಡಿಸ್ತಾ ಇದ್ರು ಇವರು. ಮಸೀದಿಗಳಲ್ಲಿ ಪೇಂಟಿಂಗ್ಸ್ ಕಡಿಮೆ, ಅರಮನೆ ಗೋಡೆಗಳಲ್ಲಿ ಪೇಂಟಿಂಗ್ಸ್ ಜಾಸ್ತಿ ಇವ್ರದ್ದು. ನಂತರ ಸಮಾಧಿಗಳಲ್ಲಿ ಪೇಂಟಿಂಗ್ಸ್ ಜಾಸ್ತಿ. ಅದರಲ್ಲಿ ಏನಿರೋದು ಆ ಪೇಂಟಿಂಗ್ಸ್? ಇದನ್ನು ಪ್ರಶ್ನೆ ಕೇಳಿದರೆ ಮುಂದೆ ಬರ್ತದೆ ನಿಮಗೆ. ಅಲ್ಲಿ ಹೇಳ್ತೇನೆ ವಿವರವಾಗಿ. ಯುದ್ಧ ಭೂಮಿಯ ದೃಶ್ಯಗಳನ್ನು ಪೇಂಟಿಂಗ್ ಮಾಡ್ತಾ ಇದ್ರು. ವೆರಿ ಇಂಪಾರ್ಟೆಂಟು. ಪ್ರಕೃತಿಯ ಬಗ್ಗೆ, ಯುದ್ಧ ಭೂಮಿಯ ಬಗ್ಗೆ, ದರ್ಬಾರ್ಗಳ ಬಗ್ಗೆ, ಮಹಿಳೆಯರ ಬಗ್ಗೆ ಈ ಪೇಂಟಿಂಗ್ಸ್ ಮಾಡ್ತಾ ಇದ್ರು. ಯಾರ ಕಾಲದಲ್ಲಿ? ಮೊಘಲರ ಕಾಲದಲ್ಲಿ. ಪ್ರಾಣಿಗಳು, ಹೂಬಳ್ಳಿಗಳು, ಗಿಡಗಳು ಅವೆಲ್ಲವನ್ನ. ನೆಕ್ಸ್ಟ್ ಪ್ರಶ್ನೆ, ಜೈಸಿಂಗ್ ಪುರಂದರ ಕೋಟೆಯನ್ನು ಏಕೆ ಮುತ್ತಿಗೆ ಹಾಕಿದನು? ನಿಮ್ಗೆ ಗೊತ್ತು, ಅಫ್ಜಲ್ ಖಾನ್ ಯಾರು ಶಿವಾಜಿಯನ್ನು ಹಿಡ್ಕೊಂಡು ಬಂಧನ ಮಾಡಲಿಕ್ಕೆ ಕಳಿಸ್ಕೊಡ್ತಾರೆ. ಆತ ಶಿವಾಜಿಯನ್ನು ಇದು ಮಾಡ್ಲಿಕ್ಕಾಗೋದಿಲ್ಲ. ನಂತರ ಔರಂಗಜೇಬ್ ಸೇನಾಧಿಪತಿ ಒಬ್ಬನ ಕಳಿಸ್ತಾನೆ. ಆತನ ಕೈಯಲ್ಲೂ ಔರಂಗಜೇಬ್ ಶಿವಾಜಿಯನ್ನು ಬಂಧನ ಮಾಡ್ಲಿಕ್ಕಾಗಲಿಲ್ಲ. ಕೊನೆಗೆ ಏನು ಮಾಡ್ತಾನೆ? ಜೈಸಿಂಗನ್ನು ಔರಂಗಜೇಬ್ ಶಿವಾಜಿಯನ್ನು ಮಟ್ಟ ಹಾಕಲಿಕ್ಕೆ, ಶಿವಾಜಿಯನ್ನು ಬಂಧಿಸಲಿಕ್ಕೆ, ಶಿವಾಜಿಯನ್ನು ಸೋಲಿಸಲಿಕ್ಕೆ ದಕ್ಷಿಣ ಭಾರತಕ್ಕೆ ಕಳಿಸ್ಕೊಡ್ತಾನೆ. ಈ ಜೈಸಿಂಗ್ ಬಂದಂಥವನು ಏನು ಮಾಡ್ತಾನೆ? ಬಂದವನೇ ಯಾವ ಪ್ಲೇಸನ್ನು ಮುತ್ತಿಗೆ ಹಾಕಿದ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾನೆ. ಮತ್ತು ಆ ಪ್ಲೇಸ್ ಇಲ್ಲೇನು ಹೇಳ್ತದೆ? ಜೈಸಿಂಗ್ ಪುರಂದರ ಕೋಟೆಯನ್ನು ಮುತ್ತಿಗೆ ಹಾಕಿದ. ಯಾಕೆ ಅಂತ. ಪುರಂದರ ಕೋಟೆನೇ ಯಾಕೆ ಜೈಸಿಂಗ್ ಮುತ್ತಿಗೆ ಹಾಕಿದ? ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಮಾಡಿ. ನೀವು ಅನಾಲಿಸಿಸ್ ಹೆಂಗೆ ಮಾಡ್ತೀರಿ ನೋಡೋಣ. ಅದು ಶಿವಾಜಿಯ ಆಶ್ರಯ ಸ್ಥಳವಾಗಿತ್ತು. ಅವನು ಅಲ್ಲೇ ಇದ್ದ ಶಿವಾಜಿ, ಅದಕ್ಕಾಗಿ ಅದನ್ನು ಆಕ್ರಮಣ ಮಾಡ್ದ ಅಂತ ಹೇಳ್ತಾನೆ. ಅದು ಅತ್ಯಂತ ದುರ್ಬಲ ಕೋಟೆ, ಅದು ವೀಕ್ ಇತ್ತು ಕೋಟೆ, ಹಂಗಾಗಿ ಅದನ್ನು ಆಕ್ರಮಣ ಮಾಡ್ದ ಅಂತ. ಅದು ಮೊಘಲ್ ಪ್ರದೇಶದಿಂದ ಸುತ್ತುವರೆದಿತ್ತು. ಸುತ್ತಲೂ ಮೊಘಲ್ ಸಾಮ್ರಾಜ್ಯ ಇತ್ತು, ಮಧ್ಯದಲ್ಲಿ ಆ ಕೋಟೆ ಇತ್ತು, ಹಂಗಾಗಿ ಅದನ್ನು ಆಕ್ಯುಪೈ ಮಾಡ್ದ. ಇದು ಶಿವಾಜಿಯ ಪ್ರಾಂತ್ಯಗಳ ಹೃದಯ ಭಾಗದಲ್ಲಿತ್ತು. ಅವರು ತಮ್ಮ ಕುಟುಂಬ ಮತ್ತು ಸಂಪತ್ತು ಅಂದರೆ ಖಜಾನೆಯನ್ನು ಅಲ್ಲಿ ಇರಿಸಿದ್ರು. ಅದಕ್ಕೆ ಇದನ್ನು ಆಕ್ರಮಣ ಮಾಡ್ದ. ಯಾವ ಸರಿ ಅಂತ ಇವಾಗ ಜಡ್ಜ್ ಮಾಡಿ. ನಾನು ಹೇಳೋದಾದರೆ, ಶಿವಾಜಿ ಅಲ್ಲಿ ಆಶ್ರಯ ಇದ್ದಿದ್ರೆ, ಆ ಪ್ಲೇಸಲ್ಲಿ ಇದ್ದಿದ್ರೆ ಬಹುಶಃ ಅದನ್ನು ಆಕ್ಯುಪೈ ಮಾಡೋಕ್ಕಾಗ್ತಾ ಇರಲಿಲ್ಲ. ಶಿವಾಜಿ ಅಷ್ಟು ಸ್ಟ್ರಾಂಗ್ ಇದ್ದ. ಜೊತೆಗೆ ಅಲ್ಲಿ ಆಶ್ರಯ ಇದ್ದ ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ಬೇರೆ ಬೇರೆ ಕೋಟೆಗಳಿರುವಂಥ ಪ್ರದೇಶದಲ್ಲಿ ಅವ್ರು ಆಶ್ರಯವನ್ನು ಪಡಿತಾರೆ. ನೆಕ್ಸ್ಟ್ ಅದು ಅತ್ಯಂತ ದುರ್ಬಲ. ಶಿವಾಜಿಯ ಕೋಟೆಗಳು ಎಲ್ಲವೂ ಸೂಪರ್ ಇರ್ತದೆ, ಸ್ಟ್ರಾಂಗ್ ಇರ್ತದೆ. ಯಾಕೆಂದರೆ ಆತನ ಶತ್ರುಗಳು ಸ್ಟ್ರಾಂಗ್ ಅಂತ ನೀವು ಯಾವತ್ತೂ ತಿಳ್ಕೊಳ್ಳಿ. ಸುಮಾರು ಜನ ನನಗೆ ಶತ್ರುಗಳ ಸಂಖ್ಯೆ ಜಾಸ್ತಿ, ನನ್ನ ದ್ವೇಷಿಸುವಂಥವ್ರು ಜಾಸ್ತಿ, ನನ್ನ ಟೀಕೆ ಮಾಡೋಂಥವ್ರು ಜಾಸ್ತಿ, ನನ್ನ ಆಡ್ಕೊಳ್ಳೋಂಥವ್ರು ಜಾಸ್ತಿ ಅಂತ ತುಂಬ ಜನ ಹೆಣಗಾಡ್ತೀವಿ, ನಾವು ದುಃಖ ಪಡ್ತೀವಿ. ನನ್ನ ಪ್ರಕಾರ ಅಂಥವ್ರು ಇದ್ದರೆ ಒಳ್ಳೆಯದು. ಇಸ್ರೇಲ್ ಇವತ್ತು ಪ್ರಪಂಚದಲ್ಲಿ ಅಮೆರಿಕಕ್ಕಿಂತ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಯಾಕೆಂದರೆ ಅದು ಸುತ್ತಲೂ ಇರುವಂಥದ್ದು ಶತ್ರುಗಳ ಸಂಖ್ಯೆ ಜಾಸ್ತಿ. ಭಾರತನೂ ಇವತ್ತು ಸ್ಟ್ರಾಂಗ್ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಸುತ್ತಲಿರುವಂಥ ಬಾಂಗ್ಲಾದೇಶ ಆಗಿರಲಿ, ಪಾಕಿಸ್ತಾನ ಆಗಿರಲಿ, ಚೀನಾ ಆಗಿರಲಿ, ಇವ್ರ ಮುದ್ದೆ ನಾವು ಬೆಳಿಬೇಕು ಅಂತ ಅನಿಸುತ್ತೆ, ಸ್ಟ್ರಾಂಗ್ ಆಗಬೇಕು ಅನಿಸುತ್ತೆ. ಹಂಗಾಗಿ ನಾವು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಇಲ್ಲಿ ಅದು ದುರ್ಬಲ ಕೋಟೆನೂ ಅಲ್ಲ, ಮೊಘಲರ ಪ್ಲೇಸಿಂದ ಸುತ್ತುವರೆದು ಇರಲಿಲ್ಲ. ಮತ್ತೇನಾಗಿತ್ತು? ವೆರಿ ಇಂಪಾರ್ಟೆಂಟ್. ಶಿವಾಜಿ ಸೋಲೊಪ್ಕೋಬೇಕಾದ ಏನು ಕಾರಣ ಅಂದರೆ ಆತನ ಫ್ಯಾಮಿಲಿ ಇತ್ತು. ಸಿನಿಮಾಗಳಲ್ಲಿ ನೋಡ್ತೀವಲ್ಲ ನಾವು, ಹೀರೋ ಸಿಕ್ಕಿಲ್ಲ, ಹೀರೋನ ಹಿಡ್ಕೊಳಕ್ಕಾಗಿಲ್ಲ ಅಂದರೆ ಆತನ ಫ್ಯಾಮಿಲಿಯನ್ನು ಅಟ್ಯಾಕ್ ಮಾಡ್ತಾರೆ. ಹಾಗೆ ಜೈಸಿಂಗ್ ಏನು ಮಾಡ್ತಾನೆ? ಶಿವಾಜಿ ಬೇರೆ ಪ್ಲೇಸಲ್ಲಿದ್ದಾನೆ ಅಂತ ತಿಳ್ಕೊಂಡು, ಅವನ ಫ್ಯಾಮಿಲಿ ಎಲ್ಲಿದೆ ಅಂತ ತಿಳ್ಕೊಂಡು, ಶಿವಾಜಿಯ ಮೇಲೆ ಯುದ್ಧ ಮಾಡೋದಕ್ಕೆ ಸಣ್ಣ ತುಕಡಿಯನ್ನು ಕಳಿಸ್ಬಿಟ್ಟು ದೊಡ್ಡ ತುಕಡಿಯನ್ನು ತೆಗೆದುಕೊಂಬಂದು, ಶಿವಾಜಿ ಏನು ಅಂದ್ಕೊಂಡಿದ್ದಾನೆ? ನನ್ನ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ ಬಿಡು, ನನ್ನ ಫ್ಯಾಮಿಲಿಗೆ ಯಾರು ಅಟ್ಯಾಕ್ ಆಗಲ್ಲ ಅಂತ. ಬಟ್ ಅವ್ರೇನು ಮಾಡಿದ್ದಾರೆ? ಸೈನ್ಯವನ್ನು 2 ಭಾಗ ಮಾಡಿಕೊಂಡು, ಒಂದು ಭಾಗ ಶಿವಾಜಿ ಹತ್ರ ಯುದ್ಧ ಮಾಡ್ತಾ ಇದೆ, ಇನ್ನೊಂದು ತುಕಡಿ ಬಂದ್ಬಿಟ್ಟು ಈ ಯಾವುದನ್ನು ಪುರಂದರ ಗಡವನ್ನು ಆಕ್ಯುಪೈ ಮಾಡ್ಕೊಂಡಿದೆ. ಅಲ್ಲೇನಾಗಿದೆ? ಇಂಪಾರ್ಟೆಂಟ್ 2 ಇದೆ. ಒಂದು ಶಿವಾಜಿಯ ಫ್ಯಾಮಿಲಿ, ಮತ್ತೊಂದೇನೋ ಆತನ ಖಜಾನೆ ಹೋಯ್ತು, ಫ್ಯಾಮಿಲಿ ಹೋಯ್ತು ಅಂದಮೇಲೆ ರಾಜ ಹೆಂಗೆ ಸ್ಟ್ರಾಂಗ್ ಆಗ್ಲಿಕ್ಕೆ ಸಾಧ್ಯ? ಹಾಗಾಗಿ ಇದು ಏನು ಒಪ್ಪಂದ ಆಗತ್ತೆ. ಜೈಸಿಂಗ್ ವಿರುದ್ಧ ಶಿವಾಜಿ ಸೋತೋಗ್ತಾನೆ. ಅನಂತರ ಪುರಂದರ ಒಪ್ಪಂದ ಮಾಡ್ಕೋತಾರೆ. ಇದೇ ಒಪ್ಪಂದದ ಪ್ರಕಾರನೇ ಶಿವಾಜಿ ಅನಂತರ ತನ್ನ ಮಗನ ಸಾಂಬಾಜಿಯನ್ನು ಕರೆದುಕೊಂಡು ಆಗ್ರಾದಲ್ಲಿ ಔರಂಗಜೇಬನನ್ನು ಭೇಟಿಯಾಗ್ಲಿಕ್ಕೆ ಹೋಗ್ತಾನೆ. ಈ ಒಪ್ಪಂದದಲ್ಲೇ ಷರತ್ತಿರುತ್ತೆ. ಜೈಸಿಂಗ್ ಆ ಷರತ್ತು ಹಾಕಿರ್ತಾನೆ, ನೀನು ಮೊಘಲ್ ರಾಜನನ್ನು ಬಂದು ಭೇಟಿ ಮಾಡಬೇಕು ಅಂತ. ಆಯಿತು ಅಂತ ಒಪ್ಕೊಂಡಿರ್ತಾನೆ. ಆ ಥರ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಔರಂಗಜೇಬ್ ಶಿವಾಜಿಗೆ ಅವಮಾನ ಮಾಡ್ತಾನೆ. ಶಿವಾಜಿ ಅದಕ್ಕೆ ಪ್ರತಿಭಟನೆ ಮಾಡ್ತಾನೆ. ಅನಂತರ ಜೈಲಿಗೆ ಹಾಕ್ತಾನೆ. ಇದು ಕತೆ. ಹಂಗಾಗಿ ಇಲ್ಲಿ ಅದನ್ನು ಕೇಳ್ತಾರೆ. ನಾವು ಇದನ್ನು ಸಿಂಪಲ್ ಆಗಿ ಓದ್ಕೊಂಡು ಹೋಗ್ಬಿಡ್ತೀವಿ. ಜೈಸಿಂಗ್ ಪುರಂದರಗಡವನ್ನು ಆಕ್ರಮಣ ಮಾಡಿದನು, ಶಿವಾಜಿ ಸೋಲನ್ನು ಒಪ್ಪಿಕೊಂಡು ಒಪ್ಪಂದ ಮಾಡಿಕೊಂಡು ಆಗ್ರಾದಲ್ಲಿ ಭೇಟಿ ಮಾಡಲು ಹೋದನು ಅಂತ. ಯಾಕೆ ಅಂತ ನಾವು ಓದ್ಕೊಂಡೇ ಇಲ್ಲ. ಯಾಕೆಂದರೆ ನೋಡಿ, ಸ್ಟ್ರಾಂಗ್ ಪಾಯಿಂಟ್ ಇದು ಯಾಕೆ ಬೇಕು? ನಾವು ನೋಡೋಂಥದ್ದೇ, ನಮಗೆ ಗೊತ್ತಿರೋಂಥದ್ದೇ, ಅಪ್ಲೈ ಮಾಡ್ಕೊಂಡಿರೋದಿಲ್ಲ ನಾವು ಓದುವಾಗ ಅಷ್ಟೇ. ಕೆಳಗಿನ ಸ್ಮಾರಕಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ತಾನೆ. ಕುವ್ವತ್ ಉಲ್ ಇಸ್ಲಾಂ ಮಸೀದಿ, ಹಿಂದೋಳ ಮಹಲ್, ಆದಿಲಾಬಾದ್ ಕೋಟೆ, ಗೋಲ್ ಗುಂಬಜ್. ಇದು ಸ್ವಲ್ಪ ಕಾಂಪ್ಲಿಕೇಶನ್, ಸ್ವಲ್ಪ ಕಷ್ಟ. ಯಾಕೆಂದರೆ ಕುವ್ವತ್ ಉಲ್ ಇಸ್ಲಾಂ ಯಾರು ಕಟ್ಟಿಸಿದ್ದು? ಅನಾಲಿಸಿಸ್ ಮಾಡಿ. ಹಿಂದೋಳ ಮಹಲ್ ಕೇಳಿದ್ದೇ ಕಡಿಮೆ.
ಇನ್ನು ಆದಿಲಾಬಾದ್ ಕೋಟೆ ಎಲ್ಲೋ ಕೇಳ್ದಂಗಿದೆ, ಬಟ್ ಯಾರು ಅಂತ ಎಕ್ಸಾಕ್ಟಾಗಿ ಬರ್ತಾ ಇಲ್ಲ. ಬಟ್ ಇದರಲ್ಲಿ ಒಬ್ಬರಂತೂ ಪಕ್ಕ ಹೇಳ್ತೀನಿ, ಮುಸ್ಲಿಮರು ಕಟ್ಸಿದ್ದು. ಮುಸ್ಲಿಮರಲ್ಲಿ ದಕ್ಷಿಣ ಭಾರತದಲ್ಲೂ ಅಂತಲ್ಲ, ಉತ್ತರ ಭಾರತದಲ್ಲೇ ಯಾರು ಕಟ್ಸಿದ್ರು? ಇಬ್ಬರು ಬರ್ತಾರೆ ಉತ್ತರ ಭಾರತದಲ್ಲಿ, ಡೆಲ್ಲಿ ಸುಲ್ತಾನ್ಸು ಮೊಘಲ್ಸು. ಯಾರು ಕಟ್ಸಿದ್ರು? ಅದು ಸಮಸ್ಯೆ. ಹಂಗೂ ಬಂತು ಅಂದರೆ ಡೆಲ್ಲಿ ಸುಲ್ತಾನ್ಸ್ ಕಟ್ಟಿಸಿದ್ರು ಅಂತ ಬರುತ್ತೆ ಸ್ವಲ್ಪ ಕ್ಲೂ. ಡೆಲ್ಲಿ ಸುಲ್ತಾನ್ಸ್ ಅಲ್ಲಿ ಯಾರು? ಅಲ್ಲಿಗೆ ಬಂದು ನಿಂತೋಗ್ತೀವಿ. ನಂತರ ಗೋಲ್ ಗುಂಬಸ್. ಬಟ್ ಇಲ್ಲಿ ನಾನೊಂದು ಅನಾಲಿಸಿಸ್ ಹೇಳಬಲ್ಲೆ. ಕುವತುಲ್ ಇಸ್ಲಾಂ, ಭಾರತದಲ್ಲಿ ಇಸ್ಲಾಂ ಕಟ್ಟಡ, ಭಾರತದಲ್ಲಿ ಕಟ್ಟಲ್ಪಟ್ಟ, ದೆಹಲಿ ಸುಲ್ತಾನರಿಂದ ಕಟ್ಟಲ್ಪಟ್ಟ ಮೊದಲ ಮಸೀದಿ ಕುವತುಲ್ ಇಸ್ಲಾಂ. ನನ್ನ ಪ್ರಕಾರ ಇದು ಫಸ್ಟ್ ಇರಬೇಕು. ಉಳಿಕೆದ್ದೆಲ್ಲ ಬಿಟ್ಟಾಕಣ, ಇದೆಲ್ಲ ಗೊತ್ತಿಲ್ಲ. ಫಸ್ಟ್ ಯಾವ್ದು ಬರಬೇಕು? ಕುವತುಲ್ ಇಸ್ಲಾಂ. ನೋಡಿ ಈಗ ಫಸ್ಟ್ ಇದಿದೆ, ಇಲ್ಲೂ ಫಸ್ಟ್ ಇದೆ, ಅಲ್ಲಿ ಎರಡರಲ್ಲಿ ಇಲ್ಲ, ಅಲ್ಲಿಗೆ ಸಿ ಡಿ ಆಪ್ಷನ್ ಅಲ್ಲ, ಇವೆರಡರಲ್ಲೇ ಬರಬೇಕು, ಎ ಮತ್ತು ಬಿ ಎಲ್ ಬರಬೇಕು. ನೆಕ್ಸ್ಟ್ ಏನು ಬರ್ತಾನೆ? ಹಿಂದೋಳ ಮಹಲ್ ಗೊತ್ತಿಲ್ಲ, ಅದು ಆದಿಲಾಬಾದ್ ಕೋಟೆ ಗೊತ್ತಿಲ್ಲ, ಡೆಲ್ಲಿ ಸುಲ್ತಾನ್ಸ್ ಅಂತ ಅಂದ್ಕೊಂಡಿದ್ದೇನೆ. ಬಟ್ ಗೋಲ್ ಗುಂಬಜ್ ಚೆನ್ನಾಗಿ ಗೊತ್ತು, ಬಿಜಾಪುರ ಸುಲ್ತಾನ್ಸ್ ಬರೋದು. ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂಥ ಕೊನೆಯ ಸುಲ್ತಾನರಲ್ಲಿ ಬಿಜಾಪುರ ಸುಲ್ತಾನರು ಬರ್ತಾರೆ. ಇನ್ನೊಂದು ಚೆನ್ನಾಗಿ ಗೊತ್ತಿರಲಿ ನಿಮಗೆ, ಬಹುಮನಿ ಸುಲ್ತಾನರಲ್ಲ, ಬಿಜಾಪುರ ಸುಲ್ತಾನರು. ಬಹುಮನಿ ಸುಲ್ತಾನರು ಯಾರ ಕಾಲದಲ್ಲಿ ಬರ್ತಾರೆ? ಮೊಹಮ್ಮದ್ ಬಿನ್ ತೊಗ್ಲಕ್ನ ಕಾಲದಲ್ಲಿ ಬರ್ತಾರೆ. ಮೊಹಮ್ಮದ್ ಬಿನ್ ತೊಗ್ಲಕ್ನ ಕಾಲದಲ್ಲಿ ಆದಿಲಾಬಾದ್ ಕೋಟೆ ಕಟ್ಟೋಂಥದ್ದು. ಹಾಗಾಗಿ ಅದು ಬಿಟ್ಟಾಕಿ ನಮ್ಗೆ ಗೊತ್ತಿರಲಿಲ್ಲ ಅಂತ ಅಂದ್ಕೊಳ್ಳೋಣ. ಈಗ ನಾನೇನು ಬರ್ತೇನೆ, ದಕ್ಷಿಣ ಭಾರತದಲ್ಲಾಗಿರಲಿ ಉತ್ತರ ಭಾರತದಾಗಿರಲಿ ತುಂಬ ಫೇಮಸ್ ಲಾಸ್ಟ್ ಎವರ್ ಎಂಡಿಂಗ್ ಇದ್ರದ್ದು ಡೈನಾಸ್ಟಿ ಮತ್ತು ಉತ್ತಮ ಕಟ್ಟಡಗಳನ್ನು ಕಟ್ಟಿದಂಥವ್ರು ಅಂದರೆ ಗೋಲ್ ಗುಂಬಜ್, ಬಿಜಾಪುರ ಸುಲ್ತಾನರು. ಹಾಗಾಗಿ ನನ್ನ ಪ್ರಕಾರ ಇದೊಂದು ಲಾಸ್ಟು ಅಂತ ನನ್ನ ಗೆಸ್ಸಿಂಗ್. ಅದಕ್ಕೆ ಇವೆರಡರಲ್ಲಿ ಬಂದಾಗ ನೋಡಿ ಲಾಸ್ಟ್ ಎಲ್ಲಿ ಬರುತ್ತೆ? 4, ಇದು ಒಂದೇ ಒಂದು ಬರುತ್ತೆ. ಅದಕ್ಕೆ ಎ ಸರಿಯಾದಂಥ ಉತ್ತರ. ಹಿಂಗೆ ಜಡ್ಜ್ ಮಾಡ್ತೇನೆ. ಅಲ್ಲಿಗೆ ನೋಡಿ ಇವೆರಡೂ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲದೆ ಇದ್ರು, ಇವೆರಡೂ ಗೊತ್ತಿರೋದ್ರಿಂದ ಕ್ಲೂ ತೆಗೆದುಕೊಂಡು ನಾನು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯತೆ ಆಯಿತು. ಸರಿ, ಇದ್ರದ್ದು ಡಿಟೇಲ್ ತಿಳ್ಕೊಳ್ಳೋಣ. ಕುವತುಲ್ ಇಸ್ಲಾಂ 1195ರಲ್ಲಿ ನಿರ್ಮಾಣ ಆಗುತ್ತೆ. ಮುಸ್ಲಿಂ ಇದು ಸ್ಥಾಪನೆ ಆಗೋಕ್ಕಿಂತ ಮುಂಚೆನೆ 1206ರಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಪ್ರಾರಂಭ ಆಗೋದು. ಬಟ್ ಕುತುಬುದ್ದೀನ್ ಐಬಕ್ ನೀವು ಅಲ್ಲಿ 1192ರಲ್ಲಿ ಎರಡನೇ ತರೈನ್ ಯುದ್ಧ ಆಗುತ್ತೆ. ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ ಚೌಹಾಣ ಸೋತ ನಂತರ ಭಾರತದಲ್ಲಿ ಕುತುಬುದ್ದೀನ್ ಐಬಕ್ ದೆಹಲಿಯನ್ನು ಆಕ್ರಮಣ ಮಾಡಿ ತಗೋತಾನೆ. ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಮೊಹಮ್ಮದ್ ಗೋರಿಯ ಕಾಲದಲ್ಲೇ ಕುವತುಲ್ ಇಸ್ಲಾಮನ್ನು ಆತನ ಮೊಹಮ್ಮದ್ ಬಿನ್ ಗೋರಿಯ ಇದು ಗುಲಾಮನಾದಂಥ ಕುತುಬುದ್ದೀನ್ ಐಬಕ್ ಈ ಕಟ್ಟಡವನ್ನು ಕಟ್ಟಿಸಿರ್ತಾನೆ. ದೆಹಲಿ ಸುಲ್ತಾನರ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕಿಂತ ಮುಂಚೆ ಕಟ್ಟಿರುವಂಥ ಕಟ್ಟಡ, ಇದು ಗೊತ್ತಿರಬೇಕು ನಮಗೆ. ಅದ್ರ ಮೇಲೂ ಪ್ರಶ್ನೆ ಕೇಳ್ಬೋದು. ಹಿಂದೋಳ ಮಹಲ್ ಅಂತ 1425ರಲ್ಲಿ ನಿರ್ಮಾಣ ಆಗುತ್ತೆ. ಆದಿಲಾಬಾದ್ ಕೋಟೆ 1325ರಿಂದ 51 ಮೊಹಮ್ಮದ್ ಬಿನ್ ತುಗ್ಲಕ್ನ ಕಾಲ ಅಲ್ಲಿ ನಿರ್ಮಾಣ ಆಗುತ್ತೆ. ಗೋಲ್ ಗುಂಬಜ್ 1626ರಲ್ಲಿ ನಿರ್ಮಾಣ ಆಗುತ್ತೆ. ಹೋಶಂಗ್ ಶಾ ಆಳ್ವಿಕೆ ಅಂತ ಬರುತ್ತೆ 1425. ಗಿಯಾಸ್ ಅಲ್ ದೀನ್ ಅನ್ನಂಥವ್ನು ಬರ್ತಾನೆ, ಅದು 15ನೇ ಶತಮಾನದಲ್ಲಿ. ಅಲ್ಲಿ ಈ ಮಧ್ಯಪ್ರದೇಶದಲ್ಲಿ ಮಾಂಡು ಅಂತ ಬರುತ್ತೆ, ಅಲ್ಲಿ ಈ ಕೋಟೆ ನಿರ್ಮಾಣ ಆಗುತ್ತೆ. ಯಾವುದು ಏನು ಹೋಂಡ ಇದ್ರದ್ದು ಎಂಥ ಮಹಲ್ ಇದು, ಇಲ್ಲಿ ಕೇಳಿದ್ರಲ್ಲ ಈ ಮಹಲ್ಲು ಹಿಂದೋಳ ಮಹಲ್. ಹಿಂದೋಳ ಮಹಲ್ ಎಲ್ಲಿದೆ ಅಂದರೆ ಮಧ್ಯಪ್ರದೇಶದ ಮಾಂಡುವಿನಲ್ಲಿದೆ. ಇದು ಹಿಂದೋಳ ಮಹಲ್. ಈ ಹಿಂದೋಳ ಮಹಲನ್ನು ಕೇಳಿದ್ದಾನೆ. ಅದು ಯಾವ ಕಾಲದಲ್ಲಿ ರಚನೆ ಆಗಿದೆ? 1425ರಲ್ಲಿ. ಮೊಹಮ್ಮದ್ ಬಿನ್ ತುಗ್ಲಕ್ ಆದಿಲಾಬಾದ್ ಕೋಟೆ ಅಂತ ಹೇಳಿದ್ವಲ್ಲ, ನೋಡಿ ಇದು ಆದಿಲಾಬಾದ್ ಕೋಟೆ. ಯಾರು ನಿರ್ಮಿಸಿದ್ದು? 4ನೇ ದೆಹಲಿ ಸುಲ್ತಾನರು ನಿರ್ಮಾಣ ಮಾಡೋಂಥ 7 ಕೋಟೆಗಳು ಬರುತ್ತೆ ದೆಹಲಿಯಲ್ಲಿ, ಅಥವಾ 7 ನಗರಗಳು ಬರುತ್ತೆ. ಅದರಲ್ಲಿ ಒಂದು ನಗರದ ಒಂದು ಕೋಟೆ ಇದು 4ನೇದಾಗಿದೆ. ಆದಿಲ್ ಶಾಹಿ ಸಾಮ್ರಾಜ್ಯ ಏನು 1626ರಲ್ಲಿ ಗೋಲ್ ಗುಂಬಜ್ ಸಮಾಧಿಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಅನಂತರ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಕೆಳಗಿನವುಗಳಲ್ಲಿ ಯಾವುದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಲಕ್ಷಣ ಅಲ್ಲ? ಸುಮಾರು ಜನ ಇದನ್ನ ಓದ್ತೀರಿ. ನೋಡಿ ಇಲ್ಲಿ ಅದ್ಭುತವಾದಂಥ ಪ್ರಶ್ನೆ. ಸ್ಪೆಸಿಫಿಕೇಶನ್ ಇರಬೇಕು, ಕ್ಲಾರಿಟಿ ಇರಬೇಕು. ಹಂಗಿದ್ದಾಗ ಮಾತ್ರ ಇಂಥ ಕ್ವಶನ್ ಬಂದರೆ ನಾವು ಕರೆಕ್ಟಾಗಿ. ಅದಕ್ಕೆ ಏನು ಹೇಳ್ತಾನೆ ಅರ್ಜುನ ಕೃಷ್ಣನ್ ಕೇಳ್ತಾನೆ, ಅರ್ಜುನ ಆ ಮರದಲ್ಲಿ ನಿನಗೇನು ಕಾಣ್ತಾ ಇದೆ ಅಂತ. ಕೆಲವ್ರು ಏನು ಹೇಳ್ತಾರೆ, ಹಣ್ಣು ಕಾಣ್ತಾ ಇದೆ. ಭೀಮನ್ ಕೇಳಿದ್ರೆ ನನಗೆ ಹಣ್ಣು ಕಾಣ್ತಾ ಇದೆ ಅಂತಾನೆ, ಇನ್ನೊಬ್ಬ ಕೇಳಿದ್ರೆ ಪಕ್ಷಿ ಕಾಣ್ತದೆ ಅಂತಾನೆ, ಇನ್ನೊಬ್ಬನ ಕೇಳಿದ್ರೆ ಬೇರೆ ಏನು ಹೇಳ್ತಾನೆ. ಅರ್ಜುನ ಮಾತ್ರ ಏನು ಹೇಳ್ತಾನೆ, ಆ ಪಕ್ಷಿಯ ಕಣ್ಣು ಬಿಟ್ಟರೆ ನಂಗೆ ಏನೂ ಕಾಣ್ತಾ ಇಲ್ಲ ಅಂತ. ಹಂಗೆ ಸ್ಪೆಸಿಫಿಕೇಶನ್ ಇರಬೇಕು. ನಮ್ದು ಆನ್ಸರ್ ಹೆಂಗಿರ್ಬೇಕಂದ್ರೆ ಬುಲೆಟ್ ಹೊಡೆದಂಗೆ ಹೋಗ್ಬೇಕು. ಆ ಥರದ್ದು ಸ್ಪೆಸಿಫಿಕೇಶನ್. ಬುಲೆಟ್ ಹಿಂಗೆ ಹೋಗಲ್ಲ, ಶೂರ್ ಶಾಟ್ ಅಂತೀವಲ್ಲ, ಬಾಣ ಬಿಟ್ಟರೆ ಹೆಂಗೆ ಹೋಗುತ್ತೆ ಸ್ಟ್ರೈಟ್, ಹಂಗಿರಬೇಕು. ಆ ಥರ ಕ್ಲಾರಿಟಿ ಇದ್ದಾಗ ಮಾತ್ರ ಈ ಥರದ್ದು ಕ್ವಶನ್ಸ್ ಆನ್ಸರ್ ಮಾಡೋಕ್ಕಾಗುತ್ತೆ. ಇದನ್ನು ನೀವು ಗೊತ್ತಿದೆ, ಬಟ್ ಸುಮಾರು ಜನ ತಿನ್ಕಾಡಿರ್ತೀರಿ. ಇವಾಗಲೂ ಆನ್ಸರ್ ಮಾಡಿ ನೋಡೋಣ. ಇದು ಇಂಡೋ ಇಸ್ಲಾಮಿಕ್ ಶೈಲಿ ಲಕ್ಷಣಗಳು ನಿಮಗೆ ಗೊತ್ತಿದೆ. ಅದರಲ್ಲಿ ಇದು ಯಾವುದಲ್ಲ, ಒಂದು ಮಾತ್ರ ಅಲ್ಲ, ಎಲ್ಲ ಲಕ್ಷಣವಲ್ಲ ಅಂತಾರೆ. ಒಂದಲ್ಲ ಯಾವುದು ಅಂತ ನೋಡೋಣ. ಚಪ್ಪಟೆ ತಾರಸಿ, ಕಮಾನಿನ ಮೇಲ್ಭಾಗದಲ್ಲಿ ಹಾಸುಗಲ್ಲು, ದೇವಾಲಯಗಳ ಗೋಪುರಗಳ ಕಾರ್ಬೆಲ್ಲಿಂಗ್, ಸ್ವಸ್ತಿಕ್ ಮೊಸಳೆ ತಲೆಗಳು, ಹಾರುವ ಅಪ್ಸರೆಗಳು ಇತ್ಯಾದಿ ಅಲಂಕಾರಿಕ ಲಕ್ಷಣಗಳು ಅಂತಾನೆ. ಇದರಲ್ಲಿ ಯಾವುದಿರಲಿಲ್ಲ ಅಂತ. ಈಗ ಇದು ನಿಮ್ಗೆ ಇಲ್ಲಿ ಅರ್ಥ ಆಗಬೇಕಾಗಿರೋದೇನೆಂದರೆ, ಸುಮಾರು ಜನಕ್ಕೆ ಇದು ಬೇಕಾಗಿರೋದು ಚಪ್ಪಟೆ ತಾರಸಿ ಹಂಗಂದ್ರೆ ಏನು? ಈಗ ಮಸೀದಿ ಹಿಂಗಿದೆ ಅಂದರೆ ಮಸೀದಿ ಮುಂದೆ ಈ ಥರದ ಒಂದು ಫ್ಲಾಟ್ ರೂಪ್ ಇರುತ್ತೆ, ಇದನ್ನು ಚಪ್ಪಟೆ ತಾರಸಿ, ಇದೇನು ಹೇಳ್ತೀವಲ್ಲ ಇದು ಟಾಪು, ಅದು ತಾರಸಿ ಅಂತ. ಚಪ್ಪಟೆ ತಾರಸಿ ಇರತ್ತ ಮಸೀದಿಗಳಲ್ಲಿ. ಗುಂಬಜ್ ಇರುತ್ತೆ, ಹಿಂಗಿರುತ್ತೆ ನೋಡಿರ್ತೀರಿ, ಇದು ಗುಂಬಜ್ ಇರುತ್ತೆ.
ಹೌದಲ್ವಾ? ಈ ಥರದ್ದು ಇರುತ್ತಾ ಇಲ್ವಾ ಜಡ್ಜ್ ಮಾಡಿ. ಇನ್ನೂ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಮಾಡಿ. ಇದಕ್ಕೆ ಆನ್ಸರ್ ಮಾಡಿದಿರಿ ಅಂತಂದ್ರೆ ನೀವು ಸೂಪರ್ ಅಂತ, ನೀವು ಕರೆಕ್ಟಾಗಿ ಓದ್ಕೊಂಡಿದ್ರೆ, ಸರಿಯಾದ ಟ್ರ್ಯಾಕಲ್ಲಿದ್ರೆ ಖಂಡಿತ ನೀವು ಗೆಲ್ತೀರಿ ಅಂತ. ಅಕಸ್ಮಾತ್ ಅಯ್ಯೋ ನಂಗೆ ಬರ್ತಾ ಇರಲಿಲ್ಲ ಅಂತಂದ್ರೆ ಈಗಾದ್ರೂ ಕಲ್ತ್ಕೊಳ್ಳಿ, ಮುಂದಕ್ಕಾದ್ರೂ ಯೂಸ್ ಆಗುತ್ತೆ. ಈ ಥರ ಇತ್ತ ಅಂತ, ಇದಿತ್ತ ಎರಡೂ ಇತ್ತ, ಅದನ್ನು ನೋಡಿ. ನೆಕ್ಸ್ಟ್ ಕಮಾನಿನ ಮೇಲ್ಭಾಗದಲ್ಲಿ ಹಾಸುಗಲ್ಲು. ಇದು ಕಮಾನ್, ಇದು ಕಮಾನುಗಳು ಅಂತ ಕರಿತೀವಿ. ಈ ಥರ ಕಮಾನುಗಳ ಮೇಲ್ಗಡೆ ಹಾಸುಗಲ್ಲಿರುತ್ತಾ ಅಂತ ಹೇಳ್ತಾ ಇದ್ದಾನೆ, ಕೇಳ್ತಿದ್ದಾನೆ ಅವನು, ಇರುತ್ತೆ ಅಂತ. ನೆಕ್ಸ್ಟ್ ದೇವಾಲಯದ ಗೋಪುರಗಳ ಕಾರ್ಬೆಲ್ಲಿಂಗ್. ಇನ್ನೊಂದು ನಮ್ಗೆ ಆಲ್ರೆಡಿ ಕನ್ನಡದಲ್ಲೇ ಕಷ್ಟ, ಈ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಒದ್ದಾಡ್ತಾ ಇದೀವಿ. ಅಂಥದ್ರಲ್ಲಿ ಕಾರ್ಬೆಲ್ಲಿಂಗ್ ಅಂತ ಇಂಗ್ಲೀಷ್ ವರ್ಡ್ ಬೇರೆ ಸೇರಿಸ್ತಾನೆ. ಇದು ಕ್ರಿಮಿನಲ್ ಕ್ವಶನ್. ಇದು ಆಕ್ಚುಲಿ ಇದು ಮಾಡಬಾರ್ದು, ಇದು ಕನ್ನಡದಲ್ಲೇ ಬರಬೇಕು. ಬಟ್ ಕನ್ನಡದಲ್ಲಿ ಅದಕ್ಕೆ ಎಕ್ಸಾಕ್ಟ್ ಪದ ಸಿಕ್ಕಿಲ್ಲ, ಹಂಗಾಗಿ ಕಾರ್ಬೆಲ್ಲಿಂಗ್ ಅಂತಾನೆ ಹಾಕಿದ್ದಾರೆ. ಇದು ಹೆಂಗೆ ಅಂತಂದ್ರೆ ಈ ಥರದ್ದು ಗೋಪುರ ಬರುತ್ತೆ, ಈ ಥರದ್ದು ಬರುತ್ತೆ. ಇದನ್ನು ಕಟ್ಟೋದು ಹೆಂಗೆ, ಹೋಗ್ತಾ ಒಂದೊಂದು ಕಲ್ಲನ್ನು ಹಿಂಗೆ ಸೇರಿಸಿ ಇಲ್ಲಿ ಲಾಸ್ಟ್ಗೆ ಇದನ್ನು ಮಾಡ್ತಾರೆ. ಇದನ್ನು ಕಾರ್ಬೆಲ್ಲಿಂಗ್ ಅಂತ ಕರೀತಾರೆ. ಅಂದರೆ ಹೆಂಗೆ ಗೊತ್ತಾ, ಇದು ನೋಡಿ, ಇದು ಇಲ್ಲಿಗೆ ಹಾಕಿದ್ರಲ್ಲ, ಇದನ್ನ ಇನ್ನು ಸ್ವಲ್ಪ ಮುಂದಕ್ಕೆ, ಇದನ್ನ ಇನ್ನು ಸ್ವಲ್ಪ ಮುಂದಕ್ಕೆ, ಇದನ್ನ ಇನ್ನು ಸ್ವಲ್ಪ ಮುಂದಕ್ಕೆ, ಇದನ್ನ ಹಿಂಗೆ ಸ್ವಲ್ಪ ಹಿಂಗೆ ಈ ಕಡೆ ಎರಡೂ ಕಡೆ ಹಿಂಗೆ ಹಾಕೊಂಡು ಬಂದು ಏನು ಮಾಡಿದ್ದಾರೆ, ಇಲ್ಲಿಗೆ ಬರೋಷ್ಟೊತ್ತು ಎರಡೂ ಜಾಯಿಂಟ್ ಆಗುತ್ತೆ. ಇದನ್ನು ಕಾರ್ಬೆಲ್ಲಿಂಗ್ ಅಂತಾನೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಸ್ವಸ್ತಿಕ್ ಚಿಹ್ನೆ. ಸ್ವಸ್ತಿಕ್ ಈ ಥರ ಬರುತ್ತಲ್ಲ, ಸಾರಿ, ಈಗ ಸ್ವಸ್ತಿಕ್ ಅನ್ನಂತ ತಿಳ್ಕೊಳ್ಳಿ. ಈಗ ಸ್ವಸ್ತಿಕ್ ಅನ್ನಂಥದ್ದು ಹೆಂಗೆ, ಹಿಂಗೆ ಬರುತ್ತೆ ಅಲ್ವಾ, ಇದು ಸ್ವಸ್ತಿಕ ನೋಡೋಣ. ಈಗ ಸೂಪರ್ ಆಗಿ ಹೇಳಿ ನೋಡೋಣ. ಸುಮಾರು ಜನ ಕ್ಲೀನ್ ಅಬ್ಸರ್ವೇಷನ್ ಇದೆ ಅಂತ ಹೇಳ್ತಾರೆ. ಇದು ಸ್ವಸ್ತಿಕ್ ಕರೆಕ್ಟ್ ಇದೆಯಾ? ಸ್ವಸ್ತಿಕ್ ಅನ್ನೋಂಥದ್ದು ಹೆಂಗೆ ಬರುತ್ತೆ ಅಂದರೆ ಈ ಥರ ಬರುತ್ತೆ. ದಿಸ್ ಈಸ್ ಸ್ವಸ್ತಿಕ್. ಇದು ಸ್ವಸ್ತಿಕ್ ಅಲ್ಲ. ಹೆಂಗೆ ಅಂತೇಳಿ ನೋಡೋಣ. ನೋಡಿ, ಇದು ರೊಟೇಷನ್ನು ಬಲಗಡೆಗೆ ಬರುತ್ತೆ, ಇದು ರೊಟೇಷನ್ ನೋಡಿ ಎಡಗಡೆಗಿದೆ. ಇದು ಕ್ಲಾರಿಟಿ ಅನ್ನೋಂಥದ್ದು, ಇದು ಸ್ಪೆಸಿಫಿಕೇಶನ್ ಅನ್ನೋಂಥದ್ದು. ಇದು ಸ್ವಸ್ತಿಕ್ ಅಲ್ಲ, ಇದು ಸ್ವಸ್ತಿಕ್. ಈ ಥರದ್ದು ಸ್ವಸ್ತಿಕ್ ಇದೆ ಅಂತ ಹೇಳ್ತಾನೆ. ಮೊಸಳೆ ತಲೆಗಳಿದೆ ಅಂತ ಹೇಳ್ತಾನೆ. ಈ ಥರ ಮೊಸಳೆ ತಲೆ ಇದೆ ಅಂತ ಹೇಳ್ತಾನೆ. ಎಲ್ಲಿ? ಮುಸ್ಲಿಂ ಕಟ್ಟಡಗಳಲ್ಲಿ ಸ್ವಸ್ತಿಕ್ ಇರುತ್ತೆ, ಮೊಸಳೆ ತಲೆ ಇರುತ್ತೆ. ಹಾರುವ ಅಪ್ಸರೆಯರು, ರೆಕ್ಕೆಗಳಿರುವಂಥ ಅಪ್ಸರೆಯರು, ಯಾರು ಈ ವೀರ ಯಾರಾದರೂ ಯುದ್ಧ ಭೂಮಿಯಲ್ಲಿ ತೀರ್ಕೊಂಡ್ರೆ ಆತನನ್ನು ಕರ್ಕೊಂಡು ಸ್ವರ್ಗ ಕರ್ಕೊಂಡು ಹೋಗುವಂಥವ್ರು ಅಪ್ಸರೆಯರು ಅಂತ ಕರೀತಾರೆ. ಅಪ್ಸರೆಯರು ಬಂದು ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಅಂತ. ಅಥವಾ ಸ್ವರ್ಗದಲ್ಲಿರುವಂಥ ಕನ್ಯೆಯರಿಗೆ ಅಪ್ಸರೆಯರು ಅಂತ ಕರೀತಾರೆ. ಆ ಥರ ಅಪ್ಸರೆಯರು ಇರ್ತಾರೆ ಅವರ ಟೆಂಪಲ್ಸ್. ಇದು ಯಾವುದರಲ್ಲಿ? ಮೊಸಳೆ ಇದರಲ್ಲಿ, ಯಾವುದರಲ್ಲಿ? ಮಸೀದಿಗಳಲ್ಲಿ ಅಂತ ಹೇಳ್ತಾನೆ. ಇತ್ಯಾದಿ ಅಲಂಕಾರಿಕ ಲಕ್ಷಣಗಳು. ಈಗ ಜಡ್ಜ್ ಮಾಡಿದಿರಾ ನೋಡೋಣ. ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಏನಾಗುತ್ತೆ ಗೊತ್ತಾ? ಸ್ವಸ್ತಿಕ್, ಮೊಸಳೆ ತಲೆ, ಹಾರುವ ಅಪ್ಸರೆಯರು ಬರೋದಿಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಡಿ. ಉಳಿಕೆ ವಿಧವ ಅಂತ ನೋಡೋಣ. ಮತ್ತೆ ಇಲ್ಲೇನು ಕನ್ಫ್ಯೂಷನ್ ಅಂತ ನೋಡಿ. ಇಲ್ಲಿ ಈಗ ನಾನು ಹೇಳಿದ್ನಲ್ಲ ಕಮಾನ್ ಇರುತ್ತೆ ಅಂತ, ನೋಡಿ ಕಮಾನ್ ಇದೆ. ಲಾಸ್ಟಿಗೆ ನೋಡಿ ಫೈನಲ್ ಆದಾಗ ಇಲ್ಲಿ ಮೇಲ್ಗಡೆ ಹಾಸುಗಲ್ಲು ಅಂತ ಹೇಳಿದ್ನಲ್ಲ, ಅದು ಬರುತ್ತೆ. ಕಮಾನುಗಳು ಬರುತ್ತೆ, ನೋಡಿ ಗುಮ್ಮಟಗಳು ಬರುತ್ತೆ. ಕುವತುಲ್ ಇಸ್ಲಾಂ ಅಂತ. ಕುವತುಲ್ ಇಸ್ಲಾಂ ಅಂತ ಕರೆಕ್ಟ್ ಮೀನಿಂಗ್ ಏನಂದ್ರೆ ಮುಸ್ಲಿಂ ಧರ್ಮದ ಬೆಳಕು ಅಂತ. ಯಾಕೆ ಭಾರತದಲ್ಲಿ ಫಸ್ಟ್ ಟೈಮ್ ಕಟ್ಟಲಾದಂಥ ಮಸೀದಿ ಇದು ದೆಹಲಿ ಸುಲ್ತಾನರಿಂದ. ಹಂಗಾಗಿ ದೆಹಲಿ ಸುಲ್ತಾನರಿಗಿಂತ ಮುಂಚೆನೆ ಕುತುಬುದ್ದೀನ್ ಐಬಕ್ ಕಟ್ತಾನೆ. ಹಂಗಾಗಿ ಮುಸ್ಲಿಂ ಧರ್ಮದ ಬೆಳಕು ಭಾರತದಲ್ಲಿ ಫಸ್ಟ್ ಮೂಡೋದು ಈ ಮಸೀದಿಯಿಂದ ಅನ್ನೋಂಥ ಫೀಲಿಂದ ಆತ ಅದನ್ನು ಕಟ್ಟಿಸ್ತಾನೆ. ಆಯ್ತಾ? ಇದು 1195ರಲ್ಲಿ ಕುತುಬುದ್ದೀನ್ ಐಬಕ್ ಇಸ್ಲಾಂ ಶೈಲಿಯ ಮೊದಲ ಕಟ್ಟಡ ಭಾರತದಲ್ಲಿ. ನೋಡಿ ಫ್ಲಾಟ್ ರೂಪ್ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿದೆ ಫ್ಲಾಟ್ ರೂಪ್. ಇದು ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳೇನೆ. ಕೆಲವು ಆ ಥರದ್ದು ಬರುತ್ತೆ ನೋಡಿ, ಕಮಾನ್ ಬರುತ್ತೆ, ಇದು ಪಿಲ್ಲರ್ಸ್ ಬರುತ್ತೆ, ಅದನ್ನು ನೋಡ್ತೀರಿ. ಪ್ರಾರ್ಥನಾ ಮಂದಿರಗಳು ಇರ್ತವೆ. ಇಸ್ಲಾಂ ಶೈಲಿಯ ಒಟ್ಟು ಲಕ್ಷಣಗಳು ತಿಳ್ಕೊಬಿಡಿ ಒಂದ್ಸರಿ. ಪ್ರಾರ್ಥನಾ ಮಂದಿರ ಇದು ಏನೋ, ಅದು ಪ್ರಾರ್ಥನಾ ಮಂದಿರ. ಅಲ್ಲಿ ಅದು ಸಮಾಧಿಗಳ ಮೇಲೆ ಗೋಳಾಕಾರದ ಗುಮ್ಮಟ ಇರುವಂಥದ್ದನ್ನು ಕಟ್ಟಿಸ್ತಾರೆ. ಅದೆಲ್ಲ ಮಸೀದಿಗಳ ಮೇಲೆ ನೀವು ಗಮನಿಸ್ತೀರಿ. ಕ್ಯಾಲಿಗ್ರಫಿ ಅಂತ ಆಗಲೇ ಹೇಳಿದ್ನಲ್ಲ, ನೋಡಿ ಇದು ಕ್ಯಾಲಿಗ್ರಫಿ. ನೋಡಿ ಇದು ಉರ್ದು ಭಾಷೆ. ಉರ್ದು ಭಾಷೆಯನ್ನು ಕೆತ್ತನೆ ಮಾಡುತ್ತದೆ. ಯಾವುದು? ಪೇಂಟಿಂಗ್ಸು, ಚಿತ್ರಕಲೆ ಬಂದಾಗ ಕ್ಯಾಲಿಗ್ರಫಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇದು ಕ್ಯಾಲಿಗ್ರಫಿ. ಇದು ಯಾವ್ದ್ರ ಮೇಲಿದೆ ಗೊತ್ತಾ? ಕುತುಬ್ ಮಿನಾರ್ ಮೇಲಿದೆ. ಕುತುಬ್ ಮಿನಾರ್ ಪಿಲ್ಲರ್ ಬರುತ್ತಲ್ಲ, ಅದ್ರ ಮೇಲಿದೆ ಕ್ಯಾಲಿಗ್ರಫಿ ಅನ್ನೋಂಥದ್ದು. ಆ ಥರ ಕ್ಯಾಲಿಗ್ರಫಿ ಕಂಡು ಬರೋಂಥದ್ದು, ಅದು ಇದನ್ನು ಗಮನಿಸ್ತೀರಿ. ಈ ಥರ ಕ್ಯಾಲಿಗ್ರಫಿನೂ ಇರುತ್ತೆ ಮುಸ್ಲಿಂ ಕಟ್ಟಡಗಳ ಮೇಲೆ. ಇಲ್ಲೆಲ್ಲಾದರೂ ನಾವು ಹೇಳಿದಂಥ ಅಪ್ಸರೆಯರು ಸ್ವಸ್ತಿಕ ಬರ್ತಾ ಇದ್ದಾರೆ ಅಂತ ಗಮನಿಸಿ. ನೋಡಿ ಗೋಪುರಗಳಿರುತ್ತೆ, ಈ ಥರ ಇದಿರುತ್ತೆ, ಕಮಾನುಗಳಿರುತ್ತೆ, ಬಾಗಿದ ಕಮಾನುಗಳು, ಬೆಂಡಾಗಿರೋಂಥದ್ದು. ಸ್ತಂಭಗಳುಳ್ಳದ ತೆರೆದ ಒಳಾಂಗಣ ತೋರಿಸ್ತೀನಿ ಮುಂದೆ. ಸೂಕ್ಷ್ಮ ಅಲಂಕಾರಿಕೆ, ಇದು ಸೂಕ್ಷ್ಮ ಅಲಂಕಾರಿಕೆ, ಇದು ಕ್ಯಾಲಿಗ್ರಫಿ. ದೆಹಲಿ ಸುಲ್ತಾನರ ಕಟ್ಟಡಗಳಲ್ಲಿ ಮಾನವ ಅಥವಾ ಪ್ರಾಣಿಗಳ ಮೂರ್ತಿ ಇರುವುದಿಲ್ಲ. ದೆಹಲಿ ಸುಲ್ತಾನರ ಹತ್ರ ಯಾಕೆ? ನಾನು ಈಗಾಗಲೇ ಹೇಳಿದ್ನಲ್ಲ, ಔರಂಗಜೇಬ್ ಬೆಳೆದಂತೆ ಏನಂತ, ಮನುಷ್ಯರನ್ನು ಆರಾಧನೆ ಮಾಡೋದಕ್ಕೆ ತೊಡಗಿಸುತ್ತೆ. ಪೇಂಟಿಂಗಲ್ಲಿ ಮನುಷ್ಯರ ಮೂರ್ತಿಗಳನ್ನು ಬಿಡಿಸಿದ್ರೆ, ಪ್ರಾಣಿಗಳ ಮೂರ್ತಿಗಳನ್ನು ಯಾವುದು ಬಿಡಿಸಂಗಿಲ್ಲ ಅನ್ನೋಂಥದ್ದು ಅವರ ದೆಹಲಿ ಸುಲ್ತಾನರ ಕಾಲದಲ್ಲಿ. ಮೊಘಲರ ಕಾಲದಾಗ ಬಂದಾಗ ಅದು ಸ್ವಲ್ಪ ಬದಲಾವಣೆ ಆಗುತ್ತೆ. ಎತ್ತರದ ಮಿನಾರ್, ಇದು ಕುತುಬ್ ಮಿನಾರ್ ಅಂತ ಕರೀತೀವಿ. ಈ ಥರದ ಪಿಲ್ಲರ್ ಇರುತ್ತೆ, ಬಾಗಿಲುಗಳಿರ್ತವೆ. ಬುಲಂದ್ ದರ್ವಾಜ, ದೊಡ್ಡ ಬಾಗಿಲಿರುವಂಥದ್ದು. ಅಲೈ ದರ್ವಾಜ ಅಂತ, ದರ್ವಾಜ ಅಂದರೆ ಬಾಗಿಲು. ಆ ಥರದ ಬಾಗಿಲುಗಳು ಕಟ್ತಾರೆ ಮುಸ್ಲಿಂ ಇದರಲ್ಲಿ. ದುಂಡಾದ ಗುಮ್ಮಟಗಳು, ನೀವು ಕುತುಬ್ ಮಿನಾರ್ ಇದು ಇದ್ರದ್ದು ನೋಡಿದ್ರಲ್ಲ,
ಅದು ಗೋಲ್ ಗುಮ್ಮಟಗಳು ದುಂಡಾಗಿರ್ತವೆ. ವಿವಿಧ ಬಗೆಯ ಸ್ತಂಭಗಳು, ಪಿಲ್ಲರ್ಸ್ ವೆರೈಟಿ ಪಿಲ್ಲರ್ಸ್ ಇರ್ತವೆ. ತೆರೆದ ಪ್ರಾಂಗಣಗಳು, ಆಗಲೇ ಪ್ರಾಂಗಣಗಳು ಅಂತ ಹೇಳಿದೆ, ಮತ್ತೆ ಹೇಳ್ತೀನಿ. ಸಮಾಧಿ ಮತ್ತು ಮಸೀದಿಗಳನ್ನು ಜಂಟಿಯಾಗಿ ನಿರ್ಮಿಸಿರ್ತಾರೆ. ಅಲ್ಲೇ ಸಮಾಧಿ ಇರುತ್ತೆ, ಅಲ್ಲೇ ಮಸೀದಿ ಇರ್ತದೆ, ಅಲ್ಲೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಅದು ಇರುತ್ತೆ ಇವ್ರ ಹತ್ರ. ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡದ ಲಕ್ಷಣಗಳಿವು. ಅಮೂಲ್ಯವಾದ ರತ್ನಾಭರಣಗಳಿಂದನೂ ಸಹ ಅದನ್ನು ಡೆಕೋರೇಟ್ ಮಾಡ್ತಾರೆ ಗೋಡೆಗಳನ್ನು. ಕಟ್ಟಡಗಳ ಮುಂದೆ ತೋಟ ಇರುತ್ತೆ. ಈಗ ನೀವು ಯಾವುದು ಇದು ನೋಡ್ತೀರಿ, ತಾಜ್ ಮಹಲ್ ಮುಂದ್ಗಡೆ ಪಾರ್ಕ್ ಇದೆ ನೋಡಿ, ಆ ಥರ ತೋಟ ಇರುತ್ತೆ. ಆ ತೋಟದಲ್ಲಿ ಕಾರಂಜಿಗಳಿರುತ್ತೆ, ಸ್ಪ್ರಿಂಕ್ಲಿಂಗ್ ವಾಟರ್ ಇದಾಗುವಂಥದ್ದು, ಆ ಥರದ ಫೌಂಟನ್ಗಳು ಇರುತ್ತೆ. ಗಾರೆಯನ್ನು, ಕಲ್ಲುಗಳನ್ನು ಬಳಕೆ ಮಾಡಿ ಇವರು ಕಟ್ಟಡಗಳನ್ನು ಕಟ್ತಾರೆ. ಬಟ್ ಹಿಂದೂ ಶೈಲಿಯ ಹಿಂದೂ ದೇವಾಲಯಗಳು ಕಟ್ಟಿದಂಥ ಕಲ್ಲನ್ನು ಬಳಕೆ ಮಾಡೋದು ಕಡಿಮೆ. ಅವರು ಚಿಕ್ಕ ಕಲ್ಲನ್ನು, ಲಿಂಟಲ್ಗಳನ್ನು ಸೇರಿಸೋದಕ್ಕೆ ಬಳಸ್ತಾರೆ. ಬಟ್ ಹೆಚ್ಚಿಗೆ ಬಳಸುವಂಥದ್ದು ಇಟ್ಟಿಗೆ ಮತ್ತು ಗಾರೆಯನ್ನು. ಇದು ವ್ಯತ್ಯಾಸ ನೋಡಿ. ಇವೆಲ್ಲವೂ ಚಿಕ್ಕ ಕಲ್ಲುಗಳನ್ನು ಬಳಸಿದ್ದಾರೆ, ಇಟ್ಟಿಗೆಯನ್ನು ಬಳಸಿದ್ದಾರೆ. ಬಟ್ ದೊಡ್ಡ ಹಿಂದೂ ಟೆಂಪಲ್ಸಲ್ಲಿ ಬಳಸಿದಂಥ ಇದುಗಳನ್ನು ಬಳಸಿಲ್ಲ ನೋಡಿ. ತೆರೆದ ಪ್ರಾಂಗಣಗಳು ನೋಡಿ, ಇದು ಒಳಗಡೆ ಪ್ರಾಂಗಣ, ಇದು ಪಿಲ್ಲರ್ಸ್ ಒಳಗಡೆ ಇರುತ್ತೆ, ಇದು ತೆರೆದ ಪ್ರಾಂಗಣ, ಈ ಥರದ್ದು ಇರುತ್ತೆ. ಇದು ನೋಡಿ ಇಸ್ಲಾಂ ಶೈಲಿಯ ಇದೆಲ್ಲ ಲಕ್ಷಣಗಳನ್ನು ಹೊಂದಿರುತ್ತೆ. ಹೀಗೆ ಚಿತ್ರಗಳನ್ನು ನೋಡಿದೆ, ಕಾರ್ಬೆಲ್ ಅಂತ ಆಗಲೇ ಕಾರ್ಬೆಲ್ಲಿಂಗ್ ಆರ್ಚ್ ಅಂತ ನೋಡಿ, ಈ ಥರ ಬರ್ತಾ ಒಂದೊಂದನ್ನು ಸೇರಿಸಿ ಇಲ್ಲಿ ಫೈನಲ್ಗೆ ಇದು ಮಾಡ್ತಾರೆ. ಅದು ನೋಡಿ ಇನ್ನೊಂದು ಕೀ ಸ್ಟೋರ್ ಅಂದರೆ ಆ ಥರ ಬರುತ್ತೆ, ಕಾರ್ಬೆಲ್ಲಿಂಗ್ ಅಂದರೆ ಈ ಥರ ಬರುತ್ತೆ. ಅಲ್ಲಿ ಸ್ವಸ್ತಿಕ್ ಅಂತ ಬಳಸಿದನಲ್ಲ, ಕಮಲದ ಇನ್ನೊಂದೇನೆಂದರೆ ಇವರಲ್ಲಿ ಕಮಲದ ಹೂವು ಬರುತ್ತೆ, ಉಲ್ಟಾ ಕಮಲದ ಹೂವು, ಈ ಥರ ಕಮಲದ ಹೂವು ಚಿಹ್ನೆಗಳು ಬರುತ್ತೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ. ಬಟ್ ನೋಡಿ ಇಲ್ಲಿ ಇದು ಯಾವ್ದು ಗೊತ್ತಾ, ಕುವತ್ತುಲ್ ಇಸ್ಲಾಂ ಅಂತ ಹೇಳಿದ್ನಲ್ಲ, ಅದೇ ಮಸೀದಿ ಇದು. ಆ ಮಸೀದಿ ಒಳಗಡೆ ನೋಡಿ ಈ ಥರದ್ದಿದೆ. ಇದೇನು ಹೇಳುತ್ತೆ ಅಂದರೆ, ಅಲ್ಲೇ ಹೇಳ್ತಾರೆ ಅದ್ರ ಕಾಲದಲ್ಲೇ, ಕುತುಬ್ ಮಿನಾರ್ ಮತ್ತು ಕುವತ್ತುಲ್ ಇಸ್ಲಾಮನ್ನು ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ನಾಶ ಮಾಡಿ ಅವುಗಳ ಅವಶೇಷಗಳಿಂದ ಕಟ್ಟಿದ್ದಾರೆ ಅಂತ. ಈಗ ಏನು ಜ್ಞಾನವಾಪಿ ಮಸೀದಿ ಇವೆಲ್ಲ ಕೇಳ್ತಾ ಇದ್ರಲ್ಲ ನೋಡಿ, ಇದೇ ಥರ ಇರುವಂಥದ್ದು. ಇಲ್ಲಿ ನೀವು ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದ್ರ ಮೇಲ್ಗಡೆ ಗುಮ್ಮಟ ಇದೆ, ಮಸೀದಿ ಥರ ಇದೆ. ಬಟ್ ಒಳಗಡೆ ಬಂದರೆ ನೋಡಿ, ಮೇಲ್ಗಡೆ ಇರೋಂಥ ಗೋಪುರವನ್ನು ಹೊಡೆದಾಕ್ತಾರೆ ಇವರು. ಈಗ ಬಾಬರ್ ಮಸೀದಿ ಹಂಗೇನೆ, ಇಲ್ಲಿ ತನಕ ಹೊಡೆದಾಕಿರ್ತಾರೆ, ಅದ್ರ ಮೇಲ್ಗಡೆ ಗೋಪುರ ಕಟ್ಕೊಬಿಡ್ತಾರೆ, ಒಳಗಡೆ ಹಂಗೆ ಇದ್ಬಿಡುತ್ತೆ. ಜ್ಞಾನವಾಪಿ ನೋಡಿ, ಇದು ಪಿಲ್ಲರ್ಸ್ ಇದೀಗ ಅದರಲ್ಲೇ ಇರೋದು ನೋಡಿ. ಇವೆಲ್ಲ ಹಿಂದೂ ಜೈನ ಟೆಂಪಲ್ಗೆ ಸೇರಿದಂಥ ಪಿಲ್ಲರ್ಸ್ ಇವು ನೋಡಿ. ಇಲ್ಲಿ ಅಪ್ಸರಸ ಇರೋ ಅಥವಾ ದೇವರುಗಳದು ನೋಡಿ, ಇಲ್ಲಿ ಕಮಲದ ಹೂಗಳ ಥರ ಚಿಹ್ನೆಗಳು, ಕಮಲದ ಹೂ ಥರ ಚಿಹ್ನೆಗಳು. ಇದು ಕುವತ್ತುಲ್ ಇಸ್ಲಾಂ ಕಟ್ಟಡದ ಒಂದು ಇದು. ಈ ಮುಸ್ಲಿಮ್ದ ಇದ್ರದ್ದು ಹೊಡೆದಾಕಿ ಕಟ್ಟಿದ್ದಾರೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು. ಈಗ ಇವುಗಳನ್ನ ಸಾಕ್ಷಿಗಳನ್ನಾಗಿ ಬಳಕೆ ಮಾಡ್ತಾರೆ ಅಂತದ್ದು ನೋಡಿ. ಈ ಥರದ್ದು ಇರುತ್ತೆ. ಇದು ಇಸ್ಲಾಂ ಶೈಲಿಯಲ್ಲಿ ಕಟ್ಟಲ್ಲ ನೋಡಿ. ಸ್ವಸ್ತಿಕ್ ಅನ್ನೋಂಥದ್ದು ಸಹ ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ಬಲಗಡೆಗಿದೆ ನೋಡಿ, ರೊಟೇಷನ್ ಬಲಗಡೆಗಿದೆ ನೋಡಿ, ಈ ಥರದ್ದು ಇರುತ್ತೆ. ಇದು ಹಿಂದೂ ದೇವರುಗಳ ಒಂದು ಇದು. ಅವರ ಮುಸ್ಲಿಂ ಶೈಲಿಯಲ್ಲಿ ಇಸ್ಲಾಂ ಸ್ವಸ್ತಿಕ್ಕನ್ನು ಬಳಕೆ ಮಾಡೋದೇ ಇಲ್ಲ. ಪ್ರಪಂಚದಲ್ಲಿ ಹಿಂದೂ ಧರ್ಮೀಯರು ಬಿಟ್ಟರೆ ಸ್ವಸ್ತಿಕ್ಕನ್ನು ಬಳಕೆ ಮಾಡೋಂಥದ್ದು ಜರ್ಮನಿಗಳು. ಯಾರಿಗೆ ಲಿಂಕ್ ಆಗಬೇಕು, ಹಿಟ್ಲರ್ನ ಚಿಹ್ನೆ ಅದು, ಅವನ ಪಕ್ಷದ ಚಿಹ್ನೆ ಅದು. ಹಾಗಾಗಿ ಅದರಲ್ಲಿ ಬಳಕೆ ಮಾಡ್ತಾರೆ. ಹರಪ್ಪ ನಾಗರಿಕತೆಯಲ್ಲಿ ಸ್ವಸ್ತಿಕ್ ಚಿಹ್ನೆ ಬಳಕೆ ಇದೆ, ಪ್ರಪಂಚದ ಬೇರೆ ದೇಶಗಳಲ್ಲೂ ಬಳಕೆ ಮಾಡ್ತಾರೆ. ಬಟ್ ಇಸ್ಲಾಂ ಇದರಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬಳಕೆ ಮಾಡೋದಿಲ್ಲ ನೋಡಿ. ಹೀಗೆ ವಿಷಯಗಳನ್ನು ಅನಾಲಿಸಿಸ್ ಮಾಡ್ಕೊತ ಹೋದ್ರೆ ಇದು ತಕ್ಷಣಕ್ಕೆ ಬರುವಂಥದ್ದಲ್ಲ. ಹೀಗೆಲ್ಲ ಓದ್ಕೋಬೇಕಂದ್ರೆ ಖಂಡಿತ ಓದಬೇಕು, ಇಲ್ಲಾಂದರೆ ಇಂಥ ಪ್ರಶ್ನೆಗಳಿಗೆ ಅಟೆಂಡ್ ಮಾಡಲಿಕ್ಕಾಗೋದಿಲ್ಲ. UPSC, KPSC, SDA, FDA ಟಾರ್ಗೆಟ್. ಈಗ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆದಿದೆ, ಮೊನ್ನೆ DRದು ಅಂತ ಅನಿಸುತ್ತೆ. ಅದರಲ್ಲಿ 3,19,000 ಜನ ಬರೆದಿದ್ದಾರೆ. ಪೋಸ್ಟ್ಗಳು ಎಷ್ಟಿದೆ ನೀವೇ ಯೋಚನೆ ಮಾಡಿ. ಇನ್ನು ಮುಂದೆ ಒಂದು ಪೋಸ್ಟ್ಗೆ ಮಿನಿಮಮ್ 1,000 ಜನ ಫೈಟ್ ಇರ್ತಾರೆ. 1,000ದಿಂದ 10,000 ಜನ ಫೈಟ್ ಬರುತ್ತೆ. ಹಾಗಾಗಿ ಈ ಥರ ಡೆಪ್ತ್ ಕಂಟೆಂಟ್ ತಿಳ್ಕೊಂಡ್ರೆ ಮಾತ್ರ ನಾವು ಮುಂದೆ ಹೋಗ್ತೀವಿ. ಇಲ್ಲ ಅಂತ ಅನ್ನೋದು, ನನಗೂ ಇಷ್ಟೆಲ್ಲ 10 ಪ್ರಶ್ನೆಗೆ 1 ಗಂಟೆ ಎಕ್ಸ್ಪ್ಲನೇಷನ್ ಬೇಕಿರಲಿಲ್ಲ. ಬಟ್ ಅಷ್ಟು ತಿಳ್ಕೊಂಡಿಲ್ಲ ಅಂದರೆ ನಾವು ಸಕ್ಸಸ್ ಆಗೋದಿಲ್ಲ. ನಮ್ಮ ಹುಡುಗರು ಸಕ್ಸಸ್ ಆಗಬೇಕು. ಯಾರು ಕೋಚಿಂಗ್ ಸೆಂಟ್ರಿಗೆ ಹೋಗೋಕ್ಕಾಗ್ತಾ ಇಲ್ಲ, ಯಾರು ದುಡ್ಡು ಕೊಟ್ಟು ಖರ್ಚು ಮಾಡಿ ಪುಸ್ತಕ ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಈ ಥರದ್ದು ಹೇಳ್ಕೊಡೋಂಥವ್ರಿಲ್ಲ. ಅಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಇದೇ ಥರದ ನೆಕ್ಸ್ಟ್ 10 ಪ್ರಶ್ನೆ ವಿಶ್ಲೇಷಣೆ ಬೇಕು ಅನ್ನೋಂಥದ್ದಾದರೆ ಕಾಮೆಂಟಲ್ಲಿ ತಿಳಿಸಿ. ನಂತರ ಈ 10 ಪ್ರಶ್ನೆಗಳಿಗೆ ಎಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ತಿಳಿಸಿದೆ ಅಂತ ಕಾಮೆಂಟಲ್ಲಿ ತಿಳಿಸಿದ್ರೆ ನಮ್ಗೆ ಅದನ್ನು ಸ್ವಲ್ಪ ಮೋಟಿವೇಟ್ ಆಗುತ್ತೆ. ನಂತರ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮಗೆಲ್ರಿಗೂ ಒಳ್ಳೆಯದಾಗಲಿ, ಯಶಸ್ಸು ನಿಮ್ಮನ್ನು ಓರೈಸಲಿ. ಧನ್ಯವಾದಗಳು.